ಮುತ್ತೈದೆಯಾಗಿ ಬಾಳಮ್ಮ. ಅತ್ತೆ ಚೆನ್ನಾಗಿ ಬಾಳಮ್ಮ. ಆಯ್ತು ನಡಿ. ಯಾಕ್ರೆ ಇನ್ನು ಗಾಡಿ ಕಟ್ಟಿಲ್ಲ? ಗಂಡ್ ಬಂದ ತಾನೆ ಗಾಡಿ ಕಟ್ಟದ. ಹಾಗಾದ್ರೆ ಸುಮ್ನೆ ಇದ್ದೀಯಲ್ಲ, ಹೋಗಿ ಗಂಡ್ ಕರ್ಕೊಂಡ್ ಬೇಗ. ಏ ಒಂಟೆಗೊದ್ದ ನಿಂತ್ಕೋ. ನೀನ್ ಕರೆದ್ರೆ ಭಾವ ಬೇಜಾರ್ ಮಾಡ್ಕೋತಾರೆ. ನಾನೇ ಹೋಗಿ ಕೈ ಹಿಡ್ದು ಕರ್ಕೊಂಡ್ ಬರ್ತೀನಿ. ಕಳ್ಳಿ. ಭಾವ ಭಾವ. ಅಯ್ಯಯ್ಯೋ ಮದ್ವೆ ಗಂಡೇ ಇಲ್ಲ, ಎಲ್ಲ ಓಡೋಗ್ಬಿಟ್ಟವನೆ. ಎಲ್ರು ಬನ್ನಿ, ಎಲ್ರು ಓಡ್ ಬನ್ನಿ. ಗಂಡಿಲ್ವಾ? ಗಂಡಿಲ್ವಾ? ನಿಮ್ಮಣ್ಣ ಓಡೋಗ್ಬಿಟ್ನ ಶಾಂತಿ. ಹೋಗಿ ಅವನೇ ಕೇಳು. ಹೋಗಿ ಹೋಗಿ ನೀನ್ ಕೇಳಿದ್ನಲ್ಲ. ಅಕ್ಕ ಭಾವ ಎಲ್ಲಿ ಹೋಗಿದ್ದಾರೆ? ನನಗ್ ಗೊತ್ತಿಲ್ಲ ಕಣೆ. ನಿಮ್ಮಿಬ್ರಿಗೂ ಗೊತ್ತಿಲ್ಲ. ಭಾವ ಎಲ್ಲಿ ಹೋಗಿದ್ದಾರೆ ಅಂತ ನನಗ್ ಗೊತ್ತು. ಇದಕ್ಕೆ ಅದಕ್ಕೂ ಅಲ್ಲ, ನೋಡಿ. ಸ್ಟೇಡಿ ಸ್ಟೇಡಿ. ಚೆನ್ನ ಏನು ಎತ್ತುಗಳಿಗೆಲ್ಲ ಅಲಂಕಾರ ಮಾಡ್ಬಿಟ್ಟಿದ್ದಾರೆ. ಇವತ್ತೇನು ಸಂಕ್ರಾಂತಿ ಹಬ್ಬನ? ಹೌದು, ನಿನ್ ಮದುವೆ ಹಬ್ಬ. ಇಷ್ಟೊಂದು ಜನ ಸೇರ್ಬಿಟ್ಟಿದಾರಲ್ಲ, ಯಾರಾದ್ರೂ ಹೋಗ್ಬಿಟ್ರ? ಏನಣ್ಣ, ಮದ್ವೆ ದಿನ ನೀನ್ ಕುಡಿಯೋದ್ ಬಿಡ್ಲಿಲ್ಲ. ಈ ಊಜನಕ್ಕೆ ನಿನ್ ಬಂಡವಾಳ ಎಲ್ಲ ಗೊತ್ತಾಗಿ ನನ್ ಮರ್ಯಾದೆ ಎಲ್ಲ ಹಾಳಾಯ್ತು. ನನ್ನ ಹತ್ರ ಯಾರು ಮಾತಾಡ್ಬಾರ್ದು. ನೀನೊಬ್ಬ ಮನುಷ್ಯನ, ಇನ್ಮೇಲೆ ಅದು ಸರಿ ಹೋಗ್ತಿ ಅನ್ಕೊಂಡ್ರೆ ನೀನ್ ಹಳೆ ಬುದ್ಧಿ ಬಿಡ್ಲಿಲ್ವಲ್ಲ. ನಿನ್ ಮದ್ವೆ ಬೇರೆ ಕೇಳು. ನೀನ್ ಬೈಯೋದಿಕ್ಕೆ ನಾನು ಮದ್ವೆ ಮಾಡ್ಕೊಂಡಿದ್ರೆ ತಾನೆ. ಏನಂದೆ ನೀನು? ನಾನು ಮದುವೆ ಆಗಿಲ್ಲ ಅಂದೆ. ಆಗಿದ್ರು ಈ ಮದುವೆ ನಾನು ಒಪ್ಪಲ್ಲ. ಯಾಕೋ ಲಕ್ಷ್ಮಣ, ಏನಾಯ್ತು ಇವತ್ತು? ಕಾರಣ ಏನು ಕೇಳ್ಬೇಡ, ನನ್ಗೆ ಈ ಮದುವೆ ಇಷ್ಟ ಇಲ್ಲ ಅಷ್ಟೇ. ಈ ಬುದ್ಧಿ ತಾಳಿ ಕಟ್ಟುವಾಗಿರ್ಬೇಕಾಗಿತ್ತು. ಎಲ್ಲ ಆದ್ಮೇಲೆ ಹೀಗಂತಿ ಎಲ್ಲ ನಿನ್ ತಲೆ ನಟ್ಕಿದೆಯೇನೋ? ಇಲ್ಲ, ಸೊಟ್ಟಿಗಿದೆ ನೋಡು. ಹೋಗ್ಲಿ ಬಿಡಮ್ಮ. ಲಕ್ಷ್ಮಣ, ಯಾವ ಕಾರಣಕ್ಕೆ ನೀನ್ ಮದ್ವೆಗೆ ಒಪ್ತಾ ಅಲ್ವ ನನಗೆ ಗೊತ್ತಾಗ್ತಾ ಇಲ್ಲ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಟ್ಟು ನಿನ್ನ ಹೆಂಡತಿ ನಿನ್ ಮನೆಗೆ ಕರ್ಕೊಂಡು ಹೋಗಪ್ಪ. ಮದುವೆ ಅಂತ ನಾಟಕ ಆಡಿ ತಾಳಿ ಕಟ್ಟಿಸ್ಬಿಟ್ಟು ಈಗ ಮಗಳನ್ನ ಮನೆಯಿಂದ ಒದ್ವಾಡ್ಸಕ್ಕೆ ಕೈ ಬೇರೆ ಮುಗಿತಿದ್ಯಾ? ಅಯ್ಯೋ ದೊಡ್ಡ ಮನುಷ್ಯ. ದುಡ್ಡವ್ರನ್ನ ಗೌರವ ಬೇಡ ನಿನ್ಗೆ? ಅವರು ನಿನ್ ಮಾವ ಕಣು. 10 ಜನದ ಎದುರಿಗೆ ತಾಳಿ ಕಟ್ಬಿಟ್ಟು ಈಗ ಹೀಗೆಲ್ಲ ಮಾತಾಡ್ತೀಯ? ಮರ್ಯಾದೆಯಿಂದ ನಿನ್ ಹೆಂಡತಿನ ಕರ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ಬಯಸೋದೊಂದು, ನಡೆಯೋದೊಂದು. ಏನ್ ಮಾಡಕ್ಕಾಗತ್ತೆ? ತಾಳಿ ಕಟ್ಟಿದ ಮೇಲೆ ಇವಳು ನನ್ನ ಹೆಂಡತಿ ತಾನೆ. ಆಯ್ತು, ಕರ್ಕೊಂಡು ಹೋಗ್ತೀನಿ ಬಾ. ಈ ಬೆಂಕಿ ಎಲ್ಲ ಇವಳು ಮಕ್ಕಕ್ಕಿಡಿ, ನನಗಲ್ಲ.
ಏನು ಬೇಜಾರ್ ಮಾಡ್ಕೋಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಬಲ್ಗಾಲಿಟ್ಟು ಒಳಗ್ ನಡಿ. ಹಾಲು ಇದನ್ ಬಿಟ್ಟು ಬೇರೆ ಕುಡಿದು ನನ್ಗೆ ಅಭ್ಯಾಸ ಇಲ್ಲ. ಈ ಹಾಲ್ನ ನೀನೇ ಕುಡಿದು, ಈ ಹಣ್ಣು ಹಂಪ್ಲನೆಲ್ಲ ನೀನೇ ತಿಂದು, ಈ ಮುಳ್ಳಿನ ಹಾಸಿಗೆ ಮೇಲೆ ನೀನೊಬ್ಳೇ ಮಲ್ಕೋ. ಶಾಂತಿ, ಕಾಫಿ ರೆಡಿ ಮಾಡು. ಸುಮಾ, ಸುಮಾ. ಹಾ? ಸುಮಾ, ಏನು ಬೇಜಾರ್ ಮಾಡ್ಕೋಬೇಡಮ್ಮ. ರಾತ್ರಿ ಏನ್ ನಡೀತು ಅಂತ ಸೂಕ್ಷ್ಮದಲ್ಲೆಲ್ಲ ತಿಳ್ಕೊಂಡೆ. ಅತ್ತೆ, ಅವ್ರ ಜೊತೆ ಸಂಸಾರ ಮಾಡಕ್ಕೆ ನನ್ ಭಯವಾಗುತ್ತೆ. ನೋಡು, ನಾನು ನಮ್ಮ ಅಕ್ಕ ಮದ್ವೆ ಆಗಿ ಈ ಊರಿಗೆ ಬಂದಾಗ ಹೀಗೆ ಕಷ್ಟ ಪಡ್ಬೇಕಾಯ್ತು. ಆಗ ನಮ್ಮತ್ತೆ ಹೀಗೆ ನಮ್ಮನ್ನ ಸಂತೆಗೆ, ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗೋರು. ಮದ್ವೆ ಆದ ವರ್ಷನೇ ನಮ್ಮ ಅಕ್ಕನಿಗೆ ಲಕ್ಷ್ಮಣ ಹುಟ್ಟ. ಆಮೇಲೆ ನನಗೆ ಮಗಳು ಹುಟ್ಟಿದ್ಲು. ಯಾವ ಕೆಟ್ಟಗಳಿಗೇನೋ ಏನೋ ಶಾಂತಿ ತನ್ನನ್ ಕಳ್ಕೊಂಡ್ಲು. ಲಕ್ಷ್ಮಣ ತಂದೆ ತಾಯಿ ಇಬ್ಬರನ್ನೂ ಕಳ್ಕೊಂಡ. ಇದೆಲ್ಲ ಎಷ್ಟು ಬೇಗ ನಡೆದೋಯ್ತು ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಏನೇ ಸುಗಮ, ನಮ್ಮ ಊರಾಗೆ ಯಾವ ಹೆಣ್ಣು ಆ ಲಕ್ಷ್ಮಪ್ಪನ ಮದ್ವೆ ಆಗಕ್ಕೆ ಒಪ್ಲೇ ಇಲ್ಲ. ಸದ್ಯ ಇವಳಾದ್ರೂ ಒಪ್ಪದ್ಲಲ್ಲ. ಇವಳ ಗಂಡ 3 ಹೊತ್ತು ಕುಡ್ಕೊಂಡ್ ಬಿದ್ದಿರ್ತಾನೆ ಅಂತ ಇವಳಿಗೆ ಏನಾದ್ರೂ ಗೊತ್ತೇನೆ? ಏನೇ ನೀವು ಮಾತಾಡ್ತಾ ಇರೋದು? ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಯಾರು ಮಾಡದೇ ಇರೋ ಅಂತ ತಪ್ಪೆ ನನ್ ಮಗ ಮಾಡ್ತಿಲ್ವಲ್ಲ. ಏನೋ ಸ್ವಲ್ಪ ಕುಡಿತಾನೆ ಅಷ್ಟೇ. ನಿಮ್ಗೇನಂದ್ರೆ ಏನ್ ಮಹಾ ಸಾಚನ? ಗಾಂಜಾ ಚುಟ್ಟ ಸೇತ್ಕೊಂಡು, ಹಿಂಡ ಸಾರಾಯಿ ಕುಡ್ಕೊಂಡು 3 ಹೊತ್ತು ಅವ್ರ ಮನೆ ಜಗ್ಲಿ ಮೇಲೆ ಬಿದ್ದಿರ್ತಾರೆ. ಹೋಗ್ರೆ ಹೋಗಿ ಮೊದಲು ನಿಮ್ ಗಂಡಂದ್ರ ಬುದ್ಧಿ ಹೇಳ್ಕೊಳ್ಳಿ. ಬಾರೆ ನನ್ ಮಗನ್ ಬಗ್ಗೆ ಮಾತಾಡೋದಕ್ಕೆ. ಮನಸ್ಸಿಗೇನು ಬೇಜಾರ್ ಮಾಡ್ಕೋಬೇಡ. ನಿನ್ ಗಂಡ ಕುಡುಕನಾದ್ರು ಚಿನ್ನದಂತ ಮನ್ಸು. ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ. ಅದ್ರಲ್ಲೂ ನೀನ್ ಮನಸ್ಸು ಮಾಡಿದ್ರೆ ಅವನ್ ದಾರಿಗೆ ತರೋದು ಯಾವ ಮಹಾ ಕಷ್ಟ ಹೇಳು. ಬಾ. ಚೆನ್ನ, ನಿನ್ ಮಾತು ಚಂದ. ಹೋಗನ್ ಕ್ವಾರ್ಟರ್ ತಗೊಂಬಮ್ಮ. ಅದಕ್ಕೆ ಮನೆಗೆ ಬಂದಿದ್ರು, ನೀವ್ ಇನ್ನೂ ಇದನ್ನ ಬಿಡ್ಲಿವಲ್ಲ. ನನ್ನ ಮಗನೇ, ನನ್ ಸಲ ಅವಳ ಹೆಸರು ಎತ್ತಿದ್ರೆ ನಿನ್ ಕೈನ ಕೈಮಾ ಮಾಡಿ, ಕಾಲ್ನ ಕುರ್ಮಾ ಮಾಡಿ ಊರ್ನವ್ರಿಗೆಲ್ಲ ಹಂಚಿ ಬಿಡ್ತೀನಿ. ಹೋಗ್ ತಗೊಂಬಾರ. ಕಾಸು ಕೊಡು. ನಿನ್ ಚಡ್ಡಿನ ಬಿಚ್ಚಿ ಅದನ್ನ ಅಡ ಇಟ್ಟು ತಗೊಂಬ. ಏಯ್, ಹೋಗ್ ನನ್ನ ಹೆಸರು ಹೇಳು. ಕ್ವಾರ್ಟರ್ ಕೇಳಿದ್ರೆ ಆಫ್, ಆಫ್ ಕೇಳಿದ್ರೆ ಫುಲ್ ಕೊಡ್ತಾರೆ. ಗೋ ಗೆಟ್ ಔಟ್. ಕ್ವಾರ್ಟರ್ ಅರ್ಜೆಂಟ್. ಎಸ್. ಯಾವಾಗೂ ಗೋಳು. ಏನಪ್ಪಾ, ಇಲ್ಲಿ ದೊಡ್ಡಣ್ಣ ಅಂತ ಒಬ್ರು ಇದಾರೆ ಗೊತ್ತಾ? ಇಲ್ಲೆಲ್ಲ ದಪ್ಪಕ್ಕೆ ಇರೋದು, ಸಣ್ಣಕ್ಕೆ ಯಾರು ಇಲ್ಲ. ಹಾಗಲ್ಲ, ಅವ್ರದೊಂದು ಕಾಲ್ ಸಣ್ಣ, ಕುಂಟ್ಕೊಂಡ್ ನಡೀತಾರೆ. ಕುಂಟ್ರು ಕುರುಡ್ರ ಅಡ್ರೆಸ್ ಹೇಳಕ್ ಅವನೇನ್ ಪೋಸ್ಟ್ ಮ್ಯಾನ್? ಅಲ್ಲ, ಇಲ್ಲೇ ಇಲ್ಲ ಅವ್ರ ಮನೆ ಇತ್ತು, ತಮಗ್ ಗೊತ್ತಿದ್ರೆ ತಿಳಿಸ್ತೀರಾ?
ಈ ಊರ್ನಲ್ಲಿ ಯಾವನು ಕೇಳಿದ್ರು ಒಬ್ಬನ್ನೇ ತೋರ್ಸೋದು. ಅವನು ಕುಂಟ್ಕೊಂಡ್ ನಡೀತಾನೋ ನಿಗರ್ಕೊಂಡ್ ನಡೀತಾನೋ ನನಗ್ ಗೊತ್ತಿಲ್ಲ. ಊರ್ ದೊಡ್ಡದಾಗೈತೆ, ಹೋಗ್ ಹುಡುಕು, ಸಿಕ್ಕಿದ್ರೆ ಬಾಯಿ ತುಂಬಾ ಮಾತಾಡ್ಸು. ಲೇ ದೊಂಗ, ಥು, ಎಕ್ಕರ್ರ. ಸರಿ ಸರಿ ಸರ್ಕಾಡ ಕಡೆ. ಸುಮಾ, ಏನಮ್ಮ ಚೆನ್ನಾಗಿದ್ದೀಯಾ? ಮದುವೆ ಆಯ್ತು ಅಂತ ಗೊತ್ತಾಯ್ತು, ಸರಿಯಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬರಬಾರ್ದಾಗಿತ್ತ? ಸುಮಾ, ಏನ್ ನನಗೆ ಗೊತ್ತಾ? ಗೊತ್ತಾ? ಈಕೆ ನನ್ ಶಿಷ್ಯನಮ್ಮ. ಇವಳು ಓದಿ ಸ್ಕೂಲ್ಗೆ ನಾನೇ ಹೆಡ್ ಮಾಸ್ಟ್ರು. ಏನಮ್ಮ ಸುಮಾ, ನನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ವಾ? ಬನ್ನಿ ಅತ್ತೆ, ಹೋಗೋಣ. ಹಾಗೆ ಇದಕ್ಕೂ ಸ್ವಲ್ಪ ಮಂಗಳಾರತಿ ಮಾಡಿ. ಓಹೋ, ಓದಿ ಪಾಸ್ ಮಾಡ್ಬಿಟ್ಟಿಯಪ್ಪ, ಸಂತೋಷ, ತುಂಬಾ ಸಂತೋಷ. ದೇವ್ರು ನಿನ್ಗೆ ಒಳ್ಳೆ ಮಾಡಿ ತಗೋ. ಸ್ವಾಮಿ, ದೇವ್ರು ಒಳ್ಳೆ ಮಾಡೋ ಹಾಗಿದ್ರೆ ನೀವ್ಯಾಕೆ ಆಶೀರ್ವಾದ ಮಾಡ್ತಿದ್ರಿ? ಹಾ? ಅಲ್ಲ, ಮಾತಿಗೆ ಹೇಳಿದೆ, ಆಶೀರ್ವಾದ ಮಾಡಿ. ಅದಿರ್ಲಿ ಬಿಡು, ಆದಷ್ಟು ಬೇಗ ನಿನ್ಗೆ ಒಳ್ಳೆ ಕೆಲಸ ಸಿಗ್ಲಿ ಅಂತ ನಿನ್ ಹೆಸರಲ್ಲಿ ದೇವ್ರಿಗೆ ಒಂದು ಅರ್ಚನೆ ಮಾಡ್ಲಾ? ಅರ್ಚನೆನಾ? ಓ ಬೇಡಪ್ಪ ಬೇಡ. ಯಾಕೆ? ಯಾಕೆಂದ್ರೆ ಅದಕ್ಕೂ ನಾನೇ ತಾನೇ ದುಡ್ಡು ಕೊಡ್ಬೇಕು. ನಾನ್ ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿನ್ನ ಈ ತಟ್ಟಿಗೆ ದಿನ ಹೇಗ್ ಝಣझಣ ಅಂತ ದುಡ್ಡು ಬೀಳುತ್ತೋ ಅದೇ ತರ ನನ್ಗೊಂದು ಒಳ್ಳೆ ಕೆಲಸ ಕೊಡ್ಸಪ್ಪ ದೇವ್ರೇ ಅಂತ. ಅಯ್ಯೋ ಪಾಪ ಮುಂದಿದೆ, ನಮ್ ತಟ್ಟೆಲಿರೋ ದಕ್ಷಿಣ ದುಡ್ಡಿನ ಮೇಲೆ ನೀನ್ ಕಡಿಮೆ ಬಿಡ್ತಾ? ನೀನ್ ಓದಿರೋದಕ್ಕೆ ಬರೀ ಇದ್ರ ಭೂಮಿನೇ ಸಿಕ್ಕೋದು. ಸುಳ್ಕ ಇಲ್ಲದೆ ಮೊದಲು ಜಾಗ ಖಾಲಿ ಮಾಡೋ. ಅನಿಷ್ಟಂತಂದು ಸ್ವಾಮಿ ತಪ್ಪಾಯ್ತಿರುವೆ. ಓಂ ಶಕ್ತಿ ಆದಿಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ. ಓಂ ಏನಮ್ಮ? ಶಕ್ತಿ ಆದಿಶಕ್ತಿ. ಯಾಕೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಆ, ಮೈ ತೂಕ ಕಡಿಮೆ ಮಾಡಕ್ಕೆ. ಹಾ? ಅದನ್ನ ಮನೇಲೆ ಮಾಡ್ಬೋದಾಗಿತ್ತಲ್ಲ. ಅಯ್ಯೋ ಪೆದ್ದ, ನಮ್ ದೊಡ್ಡಕ್ಕ ವಯಸ್ಸಿಗೆ ಬಂದು 5 ವರ್ಷ ಆಯ್ತು, ಅದಕ್ಕೆ ಈ ಉಳ್ಸೇವೆ. ಹೇ ಸೋಮಾರಿ, ನಮ್ಮ ಅಕ್ಕನ್ ಯಾಕೆ ಕಣ್ ನೋಡ್ತಿದ್ಯಾ? ಅವ್ರೇನೋ ದೊಡ್ಡವರು, ಹೇಗ್ ಬೇಕು ಹಾಗೆ ಉಳ್ಕೋತಾರೆ. ನಿನಗೇನು ಕಷ್ಟ? ಯಾಕೆ, ನಾನೇನ್ ಹುಡ್ಗಿ ಅಲ್ವಾ? ನಂಗೂ ಮದ್ವೆ ಆಗ್ಬಾರ್ದಾ? ಈ ವಯಸ್ಸಿನ ಮದುವೆನಾ? ಈಗ್ಲೇ ಅಲ್ಲ, ಮದ್ವೆ ವಯಸ್ಸು ಬಂದ್ಮೇಲೆ ತಡ ಆಗದೆ ಇರ್ಲಿ ಅಂತ. ಅಡ್ವಾನ್ಸ್ ಉಳಿಸ್ತೇವೆ. ನಿನ್ ಹೆಸರೇನು? ಮದರ್ ಇಂಡಿಯಾ ಹಾ? ಅಂದ್ರೆ ಭಾರತಿ ಅಂತ. ಅಮ್ಮ ಭಾರತಿ, ನೀನ್ ಬರೀ ಭಾರತಿ ಅಲ್ಲ, ವಿವಿಧ ಭಾರತಿ. ಹಾಗ ಅನ್ಕೊಂಡೆ. ಮನೆಗ್ ಹೋಗು, 8:15ಗೆ ರೇಡಿಯೋದಲ್ಲಿ ಬರ್ತೀನಿ. ಪರಾಶಕ್ತಿ. ಅಜ್ಜಿ, ಅಜ್ಜಿ, ನಾನು ಪಾಸ್ ಮಾಡ್ಬಿಟ್ಟೆ. ನನಗೆ ಆಶೀರ್ವಾದ ಮಾಡಜ್ಜಿ. ದೇವ್ರು ನಿನಗೆ ಒಳ್ಳೇದ್ ಮಾಡಿ. ಅಯ್ಯೋ, ಇದೇನ್ ಮಾಡ್ಬಿಟ್ಟೆ ಅಜ್ಜಿ? ಬರೀ ಕಾಗ್ತಾನೆ, ಅದನ್ನ ಬಿಸಾಕ್ ಬೇರೆ ತಗೋ. ನಿನ್ಗೇನ್ ಹೇಳಿ, ಏನಾದ್ರು ತಿಳ್ಕೊಂಡಿದ್ಯಾ ಇದನ್ನ? ನಾನು ಓದಿರೋದಕ್ಕೆ ಕೊಟ್ಟಿರೋ ಡಿಗ್ರಿ ಸರ್ಟಿಫಿಕೇಟ್ ಇದು. ನೀನ್ ಅಷ್ಟೊಂದು ದುಡ್ಡು ಖರ್ಚು ಮಾಡೋದಕ್ಕೆ ಬರೀ ಕಾಗ್ತಾ ಇದ್ರ ಬೆಲೆ ನಿನ್ಗೆ ಏನ್ ಗೊತ್ತಾಗುತ್ತೆ? ಚೈತನ್ಯ, ನಾನ್ ಇನ್ನು ಹೆಚ್ಚಿಗೆ ಓದಾಗ ಗೊತ್ತಾಗುತ್ತೆ. ನನ್ ಕರ್ಮ. ಅಯ್ಯೋ, ನನ್ ಕೈಲಿ ನಿನ್ನ ಓದ್ಸಕ್ಕಾಗಲ್ಲ. ಈಗ ಓದಿರೋದೇ ಸಾಕು. ಅಯ್ಯೋ, ಎಲ್ಲಾದ್ರೂ ಒಂದ್ ಕಡೆ ಕೆಲ್ಸ ಹುಡುಕಿ ಈ ಮುದ್ಗಿನ್ ಸಾಕ್ತೀಯಾ ಅಂತ ನಾನು ಆಸೆ ಪಟ್ರೆ ನೀನಿನ್ನು ಓದ್ತೀನಿ ಅಂತೀಯಲ್ಲೋ. ನಾನೆಲ್ಲಿಂದ ದುಡ್ಡು ತರ್ಲಿ? ನಾನೆಲ್ಲಿಂದ ದುಡ್ಡು ತರ್ಲಿ? ಏನಜ್ಜೆ ಬೆಳಬೆಳಿಗ್ಗೆ ಮನೆ ಮುಂದೆ ಅಂತ ಅಳ್ತಿದ್ಯಾ? ಪರೀಕ್ಷೆ ಏನಾಯ್ತು? ಗೊಟಕ್ಕಾಯ್ತು. ಹೋಗಲ್ಲ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದೆ ಮೇಷ್ಟ್ರೆ. ನೋಡಿ ಯಾಕೆ ಅಳ್ತಿದ್ದಾಳೆ? ನೀವೇ ಕೇಳಿ. ಅಯ್ಯೋ, ಅವನು ಓದಿದ್ ಸಾಲ್ದಂತೆ ಇನ್ನೂ ಓದ್ಬೇಕಂತೆ. ನಾನೆಲ್ಲಿಂದ ದುಡ್ಡು ತರ್ಲಿ? ನಾನೆಲ್ಲಿಂದ ತರ್ಲಿ? ಗೋಪಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ, ಇನ್ನು ಓದಿ, ಅದಕ್ಕೇನಂತೆ? ನಮ್ ಹುಡ್ಗ ಓದಿ ಮುಂದೆ ಬಂದ್ರೆ ನಮ್ ಊರಿಗೆ ಒಂದ್ ಒಳ್ಳೆ ಹೆಸರಲ್ವಾ? ಏಯ್, ನಿಜ ಹೇಳೆ, ನೀನೇ ಯಾಕೆ ಉರುಳಿಸಲೇ ಮಾಡಿದೆ? ಈ ಒಂಟೆ ಗುದ್ದಂಗೊಂದು ಒಂಟೆ ಗುದ್ದಿ ಸಿಗ್ಲಿ ಅಂತ. ಏಯ್, ಸಾಕು ಸುಮ್ಮನೆ, ಯಾವಾಗ್ಲೂ ತಮಾಷೆ. ಅಕ್ಕ, ನಮ್ ಎತ್ತುಗಳು ಹೆಂಗೂ ಜೋರಾಗಿ ಓಡಲ್ಲ. ಈ ಒಂಟೆ ಗುದ್ದಂಗೊಂದ್ ಮದ್ವೆ ಮಾಡಿ ಇವನು ಅವನ ಹೆಂಡತಿನ ನೊಗ ಕಟ್ ಓಡಿಸಿದ್ರೆ ಗಾಡಿ ಎಷ್ಟ್ ಜೋರಾಗಿ ಓಡುತ್ತೆ ಗೊತ್ತಾ?
ಏನ್ರಮ್ಮ ನಿಮ್ಗೆ ಏನಾದ್ರು ಬುದ್ಧಿ ಗಿದ್ದಿ ಇದೆಯಾ? ವಯಸ್ಸಿಗೆ ಬಂದಿದ್ದೀವಿ ಅಂತ ಊರಿಗೆಲ್ಲ ಡಂಗೂರ ಬಾರಿಸ್ತಿದ್ದೀರಲ್ಲ, ಊರ್ ಜನ ಎಲ್ಲ ನನ್ನ ಬಗ್ಗೆ ಏನ್ ತಿಳ್ಕೋಬೇಕು? ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಾ ಇದ್ದೀರಾ? ಏನಮ್ಮ ನೀವು ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಾನು ಬೇಡ ಅಂತೀನ? ಇವಳ್ಳ ಕರ್ಕೊಂಡು ಹೋಗಿದ್ದು? ಇದೇನಪ್ಪ ಹೆಂಗ್ ಕೇಳ್ತ್ಯಾ? ನಾನ್ ದೇವಸ್ಥಾನಕ್ಕೆ ಹೋಗಿದ್ದು ನಿಂಗೋಸ್ಕರ. ನನಗೋಸ್ಕರ? ಯಾಕೆ? ನಿಂಗೆ ಎರಡನೇ ಮದ್ವೆ ಆಗ್ಲಿ ಅಂತ ದೇವ್ರನ್ನ ಕೇಳ್ಕೊಳಕ್ಕೆ. ಏ ತುಂಟಿ, ನೀನ್ ಬರ್ತಾ ಬರ್ತಾ ಮಾತು ಜಾಸ್ತಿ ಆಗ್ತಾ ಇದೀಯಾ. ಈ ಕಡೆ ಸುಮಾ, ತಾಯಿ ಇಲ್ದಿರೋ ಮಕ್ಕಳು ಅಂತ ನಿಮ್ಮನ್ನೆಲ್ಲ ತುಂಬಾ ಪ್ರೀತಿಯಿಂದ ಸಾಕಿದ್ದೀನಿ. ನಿಮ್ಗೊಂದ್ ಮದುವೆ ಅಂತ ಮಾಡಿ ನನ್ನ ಜವಾಬ್ದಾರಿ ಕಳ್ಕೊಳ್ಳೋಣ ಅಂತಂದ್ರೆ ಇರೋ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಯಾರು ಇರಲ್ವಲ್ಲ ಅಂತ ನಾನು ಇಷ್ಟು ದಿವಸ ಸುಮ್ಮನಿದ್ದೆ. ಈಗ ನನ್ನ ಕರ್ತವ್ಯ ನನಗೆ ಅರ್ಥವಾಗ್ತಿದ್ಯಮ್ಮ. ನೀನೇನು ಯೋಚನೆ ಮಾಡಬೇಡ, ಆದಷ್ಟು ಬೇಗ ಒಳ್ಳೆ ಕಡೆ ಸಂಬಂಧ ನೋಡಿ ನಿನಗೆ ಮದುವೆ ಮಾಡ್ತೀನಿ. ಜಯ ಜಯ ಜಯ, ಯಾಕೆ ಹಾಕೊಳ್ಕೋತಾ ಇದೀಯಾ? ಭೂಕಂಪ ಏನಾದ್ರೂ ಆಗತ್ತಾ? ನಿನ್ ಮನಸ್ಸಲ್ಲಿ ಆಯ್ತು ಅಂತ ಹೇಳಕ್ಕೆ ಬಂದಿದ್ದು. ಮನೇಲಿ ಯಾರು ಇಲ್ವಾ? ಯಾರು ಇಲ್ಲ. ಅದೇನ್ ಹೇಳೆ? ಬಾ ಎತ್ಲಿಗೆ ಹೋಗೋಣ. ಬಂದ ತಕ್ಷಣ ಒಂದು ಕೌಸರ ಆಗತ್ತಾ? ಅದಕ್ಕಲ್ವೇ ಒಂದು ಗುಟ್ಟಾದ ವಿಷಯ. ಎತ್ಲಿಗೆ ಹೋಗಿ ಸೀಕ್ರೆಟ್ ಆಗಿ ಮಾತಾಡೋಣ. ಅದೇನ್ ಹೇಳೆ? ನೋಡು, ಯಾರಿಗೂ ಹೇಳ್ಬಾರ್ದು. ಹೇಳಲ್ಲ. ಹೇಳೆ ಹೇಳ ಹೇಳೆ ಹೇಳಿದ್ಲ ಹೇಳೆ ಅಂದ್ರೆ ನೋಡು, ಇಲ್ಲಿ ಬೇಡ, ಆ ಹಳೆ ಮನೆಗೂ ಹೇಳ್ತೀನಿ. ಬಾ. ಏನಿಲ್ಲ, ಅದು ಬಂದು ನನ್ ತಂದೆ ನನ್ ಕಣ್ಣು ನೋಡ್ತಾರಂತೆ. ಇದನ್ ಹೇಳಕ್ ಇಷ್ಟೊತ್ ಬೇಕಾಯ್ತಾ? ನೀನ್ ತಗೊಂಡೋಗಿ ಜೋಳದ ಕಡೆ ಹೊಲದಲ್ಲಿ ದೃಷ್ಟಿ ಬೊಂಬೆ ತರ ನಿಲ್ಲಿಸ್ಬೇಕು. ಬೇಕಾದ್ರೆ ನೀನೇ ಹೊರಡ್ ನಿಂತ್ಕೋ, ಮಡಕೆ ಒಂದ್ ಹಾಕಿದ್ರೆ ಸಾಕು. ಸುಮ್ಮನೆ ಸಾಕು. ಜಯ, ನನ್ ಯಾಕೋ ಭಯವಾಗ್ತಿದೆ ಕಡೆ. ಭಯ ಪಡೋ ಅಂತದ್ ಇದ್ರಲ್ಲಿ ಬರೋ ಗಂಡು ಹೇಗಿರ್ತಾನೋ ಏನೋ ಅಂತ. ನೋಡೆ, ಅದೆಂಥ ಗಂಡೆ ಬಂದ್ರು ಸರಿ, ಆದ್ರೆ 3 ಪಾಯಿಂಟ್ ಮಾತ್ರ ಜ್ಞಾಪಕ ಇಟ್ಕೋ. ಏನು ಇದು? ಪಾಯಿಂಟ್ ನಂಬರ್ 1, ನಮಗ್ ಬರೋ ಗಂಡು ನಮ್ ಕಣ್ಣ ಮಾತ್ರ ಚೆನ್ನಾಗ್ ಕಾಣ್ಬೇಕು. ಅದೇಗ್ ಸಾಧ್ಯ? ಬರೋ ಗಂಡನ್ನ ನಮ್ ತಂದೆ ನನ್ ತಂಗಿ ಎಲ್ಲರೂ ನೋಡಿ ಮೆಚ್ಕೊಂಡ್ಬಿಡ್ವಾ? ನಿಮ್ ತಂದೆ ನೋಡಿ ಮೆಚ್ಕೊಂಡ್ರೆ ಪರವಾಗಿಲ್ಲ, ಆದ್ರೆ ನಿಮ್ ತಂಗಿದಿರಂತೂ ಮೆಚ್ಚಲೇಬಾರ್ದು. ಯಾಕೆ? ಈಗಿನ ಕಾಲದ ಹುಡುಗರ್ನ ಏನಂತ ತಿಳ್ಕೊಂಡಿದ್ಯಾ? ಹೆಂಡತಿ ಆ ಕಡೆ ಹೋದ್ರೆ ಸಾಕು, ಈ ಕಡೆ ನಾದಿಯನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಪಾಯಿಂಟ್ ನಂಬರ್ 2, ಗಂಡು ನಮ್ಗಿಂತಲೂ ಜಾಸ್ತಿ ಓದಿರ್ಬೇಕು. ಏಕೆ? ನಾವ್ ಅವ್ರಿಗಿಂತ ಜಾಸ್ತಿ ಓದ್ಬಿಡ್ತೀವಿ ಅಂತ ಭಯನ? ಹಾಗಲ್ಲ ಕಣೆ, ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಬುದ್ಧಿವಂತಿಕೆಯಿಂದ ಇರ್ತಾನೆ, ಹಣಕಾಸು ಜೋಪಾನ ಮಾಡ್ತಾನೆ. ಓದಿರೋದ್ರಿಂದ ಈ ಲವ್ವು ಗಿವ್ವು ಎಲ್ಲ ಐಟಮು ಗೊತ್ತಿರುತ್ತೆ. ಹೆಂಡತಿನ ಮೃದುವಾಗಿ ಹ್ಯಾಂಡಲ್ ಮಾಡ್ತಾನೆ. ಈಗ ಪಾಯಿಂಟ್ ನಂಬರ್ 3, ಗಂಡ ಅವನು ನಮ್ಮ ಮನ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗೋ ತರ ಇರ್ಬೇಕು. ಒಂದೊಂದ್ಸಲ ನಾವು ಮುನಿಸ್ಕೊಂಡು ಪಾತ್ರೆಗಳನ್ನೆಲ್ಲ ಎತ್ತಿಸಾಕಿ ಕಬ್ಬಿಲ್ದ ತಲಗ್ಬಿಡ್ತೀವಿ. ಆಗ ಗಂಡ ತನ್ನ 6ನೇ ಇಂದ್ರಿಯದಿಂದ ಇಲ್ಲಿ ಏನ್ ನಡೆದಿದೆ ಅಂತ ತಿಳಿದು ನಮ್ ಹತ್ರ ಬಂದು ಅವನೇ ನಮ್ ತಲೆಗೆ ಅಮೃತಾಂಜನ ತಿಕ್ಬೇಕು. ಒಂದೊಂದ್ಸಲ ಅಡ್ಗೆನೂ ಅವನೇ ಮಾಡ್ಬೇಕು, ನಮ್ ಹಳೆ ಸೀರೆನೂ ಒಪ್ಕೊಡ್ಬೇಕು. ಒಂದ್ ವೇಳೆ ಗಂಡ ಏನಾದ್ರೂ ಒರಟ ಸಿಕ್ಬಿಟ್ಟ ಅಂತ ಇಟ್ಕೋ, ಆಗ ನಾವ್ ನಿಜವಾಗ್ಲೂ ಕಾಯಿಲೆಯಿಂದ ಮಲಗಿದ್ರು ಒತ್ತೆಬ್ಸಿ ಊಟಕ್ಕಿಡಲೆ ಅಂತಾನೆ. ಅವನ ಹತ್ರ ನಮ್ಮ ಮಾಟ ಏನೂ ನಡೆಯಲ್ಲ. ಅದಕ್ಕೆ ಸುಮ್ಮನೆ ಹೇಳಿದ್ದು, ಎಂಥ ಗಂಡೆ ಬರ್ಲಿ ಈ 3 ಪಾಯಿಂಟ್ ಮಾತ್ರ ಜ್ಞಾಪಕ ಇಟ್ಕೋ. ಏನೇ ಗೋಪಿ, ಇಲ್ಲಿ ನಿಂತು ಬಿಟ್ಟೆ? ಏನಿಲ್ಲ ಮೇಷ್ಟ್ರೆ, ಹಾಗೆ ಸ್ವಲ್ಪ ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ದೆ. ಇನ್ಮೇಲೆ ದಿನ ನೋಡ್ವಿ ಅಂತೆ, ಸ್ವಲ್ಪ ಕೆಲಸ ಇದೆ. ಬಾ. ಪರವಾಗಿಲ್ಲ, ನೀವು ಸ್ವಲ್ಪ ಮುಂದೆ ಹೋಗಿ, ನಾನು ಆಮೇಲೆ ಬರ್ತೀನಿ. ಯಾಕೆ? ನಾನು ಕರೆದ ತಕ್ಷಣ ಬರೋಕ್ ಆಗಲ್ವಾ? ಇಲ್ಲ ಮೇಷ್ಟ್ರೆ, ನನ್ಗೆ ಸ್ವಲ್ಪ ಇದು ನೀವು ಹೊರಡಿ. ಅದಾ ಆಯ್ತು, ನಾ ಮುಂದೆ ಹೋಗ್ತೀನಿ, ಬೇಗ ಬಾ. ಆಯ್ತು, ನಮಸ್ಕಾರ. ನಮಸ್ಕಾರ MLA ಸಾಹೇಬ್ರಿಗೆ. XMLA ಅಂತ ಕರೀರಿ.
MLA ಅಂತ ಕರೆದು ನನ್ನ ಹೊಟ್ಟೆ ಯಾಕೆ ಉರಿಸ್ತಾ ಇದ್ದೀರಾ? ಏನ್ ಬಂದ್ ವಿಷಯ? ನಮ್ ಗೋಪಿನ ಮುಂದಕ್ಕೆ ಓದ್ಸೋಣ ಅಂತಿದ್ದೀವಿ, ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ. ಈಗ ನನ್ನ ಕೈಲಿ ಏನೂ ಆಗಲ್ಲ. ಹಿಂದೆ ಆಗಿದ್ರೆ MLA ಆಗಿದ್ದೆ ನನ್ನ ಮಾತು ಕೇಳ್ತಾ ಇದ್ರು. ಈಗ ನನ್ನ ಮಾತು ಯಾರು ಕೇಳೋವಲ್ಲ. ಅಲ್ಲ ಸರ್, ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡಿ. ಅಯ್ಯೋ ಸ್ವಲ್ಪ ಕಣ್ಣೇನ್ ಮುಳ್ ಬಂದ್ಬಿಡ್ತು. ಅಯ್ಯೋ ಮೆತ್ಗೆ. ನಿಮ್ಗೇನ್ ಬುದ್ಧಿ ಇದೆಯಾ? ಹೊರಗಡೆ 4 ಜನ ಗಂಡಸರು ಕೂತ್ಕೊಂಡು ಮಾತಾಡ್ತಾ ಇದ್ರೆ ಮೌನವಾಗಿರದೆ ಬಂದವ್ರ ಮುಂದೆ ನನ್ನ ಮಾನ ಕಳೀತಾ ಇದ್ದೀರಾ? ಏನಯ್ಯ ಇಣಕಿ ನೋಡ್ತಾ ಇದೀಯಾ? ಅಲ್ಲೇನ್ ಕೋತಿ ಗೀತಿ ಕುಣಿತಾ ಇದೀಯಾ? ಅಲ್ಲ ಸರ್, ಒಳಗಡೆ ಯಾರೋ ಕೂದ ಹಾಗಾಯ್ತಲ್ಲ, ಅದಕ್ಕೆ. ಯಾರಾದ್ರೂ ಕೂತ್ಕೊಳ್ಳಿ, ಬಗ್ ನೋಡೋ ಬಿಸ್ನೆಸ್ ಬಿಟ್ಬಿಡು. ಸರಿ, ಸರಿ. ಏನ್ರಿ ಮಿಸ್ಟರ್ ವಿಷಯ? ಅದೇ ನಮ್ ಗೋಪಿ ಮುಂದಕ್ಕೆ ಹೋದ ವಿಷಯ. ಆಗ್ಲಿ ಹೇಳದ್ನಲ್ಲ, ಅದೆಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂತ. ಅಲ್ಲ ನೀವೇ ಹೀಗಂದ್ರೆ ಹೇಗೆ? ಇವ್ನು ಓದ್ ಉದ್ದಾರ ಆಗದ ಅಷ್ಟರಲ್ಲೇ ಇದೆ. ಎಲ್ಲಾದ್ರೂ ಗೊಬ್ಬರ ಹೊರಕ್ ಹೋಗ್ಲಿ, ನನಗೆ ಬೇಕಾದಷ್ಟು ಕೆಲಸ ಇದೆ, ಟೈಮ್ ಇಲ್ಲ. ಹೋಗ್ರಿ. ಸರ್ ಸರ್ ಸರ್, ಗೋಪಿ ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡ್ತಿದ್ಯಾ? ನಾನಿದ್ದೀನಿ, ಬಾ. ಏನೇ ಸುಮಾ, ನಿನ್ನೆ ಕಾಲ್ಗೆ ಮುಂದೆ ಚುಚ್ಕೊಳ್ತು? ಚಪ್ಪಲಿ ಹಾಕಿರ್ಲಿಲ್ಲ ಅದಕ್ಕೆ. ತಲೆಹಟೆ, ಸ್ವಲ್ಪ ಬಾಮಿಸ್ಕೊಂಡ್ ಬರ್ತೀಯಾ? ನಾನಲ್ಲ ತಲೆ ಹಟ್ಟಿ, ನೀನು. ಸಾಕು, ಸುಮ್ಮನೆ ಇದೆ. ತಗೊಂಡ್ಕ ಎಷ್ಟು ತಂದಿದೆ. ಮುಂಚೆ ಬೇಗ ಬೇಗ ಸ್ನಾನ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಕಣೆ. ನೀವು ಬೇಕಾದ್ರೆ ಹೋಗಿ, ನಂಗೆ ನಾಚಿಕೆ ಆಗುತ್ತೆ. ಅವ್ನು ಹೋಗೋವರೆಗೂ ನಾನು ಹಿಂಗೇ ಇರ್ತೀನಿ. ಆಹಾ, ದೊಡ್ಡ ಹೆಂಗಸು ಇವಳು. ಹೆಂಗಸು ಸ್ನಾನ ಮಾಡೋ ಜೊತೆ ನಿಮ್ಗೇನು ಕೆಲಸ? ಇಲ್ಲಕ್ ನೋಡೋ ಕೆಲ್ಸ. ನಾಚಿಕೆ ಇಲ್ದವು. ಹಿಂಗೇನಾದ್ರೂ ಬುದ್ಧಿ ಕಲ್ಸ್ಬೇಕಣೆ. ನಿಮ್ಗೆ ಇಲ್ಲ. ಏನು? ಯಾರು ನನ್ನ ನೀರು ತಳ್ಳಿದ್ದು? ನಾವೇ ಭಾರತೀಯ ಸ್ತ್ರೀಯರು. ಅಮ್ಮ ನಾರಿ ಮುಡಿಗಳೇ, ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ಗೆ ಶಿಕ್ಷೆ ಕೊಟ್ರಿ. ಹೆಂಗಸು ಸ್ನಾನ ಮಾಡೋ ಜಾಗದಲ್ಲಿ ನಿಮ್ಗೇನ್ ಕೆಲಸ? ಬಗ್ನೋಡೋ ಕೆಲ್ಸ. ಅಮ್ಮ ವಿವಿಧ ಭಾರತಿ, ಒಂದು ಮಾತು ಮೊದಲೇ ಹೇಳಿದ್ರೆ ನಾನೇ ಮರ್ಯಾದೆಯಿಂದ ಎದ್ದು ಹೋಗ್ತಿದ್ನಲ್ಲ. ಎದ್ದೋಗಿ ಮತ್ತೆ ಬಂದು ಏನಕ್ಕೆ ನೋಡ್ತಿದ್ಯಲ್ಲ? ನಾನೇನಂತ ಸಣ್ಣ ಮನುಷ್ಯ ಅಲ್ಲ. ಹಾ, ಎಲ್ಲಾ ಗಂಡಸರು ಹೀಗೆ ಹೇಳೋದು. ಆಯ್ತು, ಹಾಗೆ ಅನ್ಕೊಳ್ಳಿ. ನೀವೆಲ್ಲ ಪರ್ಮಿಷನ್ ಕೊಟ್ರೆ ನನ್ನ ನಂಗೆ ಇಲ್ಲೇ ಒಕ್ಕೊಂಡು ಹೋಗ್ಬೋದಾ? ಕಣ್ಮುಚ್ಚ್ ಬೀಳೋದ್ರಲ್ಲ ಕೆಲಸ ಮಾಡ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ, ನಿನ್ನ ಮೊದಲನೇ ಸಲ ಸ್ಕೂಲಿಗೆ ಸೆಲ್ಸ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೇಷ್ಟ್ರು ಏನಾದ್ರೂ ಯಾಕೆ ಬಂದೆ ಪುಟ್ಟಿ ಅಂದ್ರೆ ಏನ್ ಹೇಳ್ತೀಯಾ? ನಿಮ್ಗೆ ಪಾಠ ಹೇಳ್ಕೊಡಕ್ ಬಂದೆ ಅಂತೀನಿ. ಹಾಗೇನಾದ್ರೂ ಹೇಳಿದ್ರೆ ನೀನ್ ಹಲ್ಲು ಉದುರಿಸ್ಬಿಡ್ತೀನಿ. ಮೇಷ್ಟ್ ಏನಾದ್ರೂ ಹೊಡೆದು ಬಡ್ದು ಮಾಡಿದ್ರೆ ಈ ಸ್ಲೇಟು ಬಲ್ಪ್ನಿಂದ ಹೊಡೆದ್ಬಿಟ್ಟು ನೋಡು, ಹಾಗೆಲ್ಲ ಮಾತಾಡ್ಬಾರ್ದು. ಬಾ ಹೋಗೋಣ. ಅಕ್ಕ ನೋಡು, ನಿಂತ್ಕೊಳ್ರಿ. ಈ ಸೋಮಾರಿ ನಮ್ ಮುಂದೆ ಇಲ್ಲ ಹಿಂದೆ, ಹಿಂದೆ ಇಲ್ಲ ಮುಂದೆ, ಮರದ ಮೇಲೆ ಒಂದ್ ಬಿಟ್ಟು ಎಲ್ಲಾ ಕಡೆ ಸಿಗ್ತಾನೆ. ಏಯ್, ಹಾಗೆಲ್ಲ ಮಾತಾಡ್ಬಾರ್ದು. ಈಗ ಅವ್ರ ಮುಂದೆ ಸದ್ದು ಮಾಡದೆ ತಲೆ ತೆಗಿಸ್ಕೊಂಡು ನಡಿಬೇಕು, ಗೊತ್ತಾಯ್ತಾ? ಎಲ್ಲಿ ತಲೆ ತೆಗ್ಸು? ನೀನು ತಗ್ಸು. ಈಗ ಸ್ಕೂಲ್ ಸಿಗೋರ್ಗು ಹೀಗೆ ಬರ್ಬೇಕು. ನೀನು ಅಷ್ಟು. ನಡಿ. ನೀನು ನಡಿ. ನಾಚಿಕೆ ಇಲ್ದವ್ರು ತಲೆ ತೆಗ್ಸ್ ನಡಿ ಅಂತ ಹೇಳ್ಬಿಟ್ಟು ನೀನೇ ತಲೆ ಎಸ್ ನೋಡ್ತಿದ್ಯಾ? ಏಯ್, ಬಾರಿ ಸಾಕು. ಏನು ತುಂಬಾ ಯೋಚನೆ ಮಾಡ್ತಿದ್ಯಾ?
ಭಾರತಿ ಗೋಪಿಗೆ ಏನೇನೋ ಅಂದ್ಬಿಟ್ಲು. ಪಾಪ ಅವ್ರು ಎಷ್ಟು ಬೇಜಾರ್ ಮಾಡ್ಕೊಂಡಿರ್ತಾರೋ ಏನೋ. ಬೇಜಾರ್ ಮಾಡ್ಕೊಂಡೆ ಬಿಡೆ, ಅವ್ರು ಮಾಡೋದು ಹಾಗೆ, ನಿನ್ ತಂಗಿ ಹೇಳೋದು ಹಾಗೆ. ಚೇಚೆ ಹಾಗಂದ್ಬಿಡ್ವೆ, ಅವ್ರು ತುಂಬಾ ಒಳ್ಳೆಯವರು. ಹಾ, ಅವರು ನಿನ್ಗೆ ಒಳ್ಳೆಯವರಾ? ಪಾಯಿಂಟ್ ನಂಬರ್ 1. ಆಮೇಲೆ ಅವರು ನನಗಿಂತ ಹೆಚ್ಚಿಗೆ ಓದಿದ್ದಾರೆ. ಪಾಯಿಂಟ್ ನಂಬರ್ 2 ಇಸ್ ಆಲ್ಸೋ ಕರೆಕ್ಟ್. ನನ್ನವರು ಅರ್ಥ ಮಾಡ್ಕೋತಾರೆ ಅನ್ಕೊಂಡಿದ್ದೀನಿ. ಹೌದಲ್ವಾ? 3 ಪಾಯಿಂಟ್ಸ್ ಸರಿಯಾಗೇ ಇದೆ. ಇವೆಲ್ಲ ನಿಮ್ಗೆ ಯಾವಾಗ್ಲೂ ಗೊತ್ತಾಯ್ತು? ಅವರು ನೋಡ್ದಾಗಿಂದ. ಓ, ಅಮ್ಮ ಅವ್ರೆಲ್ಲೋ ಗಾಳ ಹಾಕೋತರ ಕಾಣ್ತಿದೆ. ಸಾಕು ಸುಮ್ಮನೆ ಹೋಗಿ ನನ್ ತಂಗಿ ಮಾಡಿದ್ದು ತಪ್ಪಾಯ್ತು ಅಂತ ಕೇಳ್ಕೊಳ್ಳೋಣ ಬಾ. ಇರು, ನೋಡ್ಕೊಂಡ್ ಬರ್ತೀನಿ. ಇಲ್ಲಿ ಬೇಡ, ಆ ಕಡೆ ಹೋಗೋಣ. ಹಾ ಬಾ. ಒಳಗಡೆ ಯಾರಿದ್ದಾರೆ ನೋಡು, ನೋಡ್ತೀನಿ ಇರು. ಹಾ ಅಜ್ಜಿ, ಎಲ್ಲಿ ಮಡಿಕೆ ಕೊಡು ಕೈಗೆ. ಇದೇನು ನಿನ್ನ ಅವತಾರ? ಅವತಾರ ಅಲ್ಲ ಅಜ್ಜಿ, ಇನ್ಮೇಲೆ ನಾನೇ ಮೊಸರು ಮಾರ್ಕೊಂಡ್ ಬರ್ತೀನಿ. ನಿನಗೆ ಯಾಕೋ ಆ ಕರ್ಮ? ಇಲ್ಲ ಅಜ್ಜಿ, ಈ ಊರಿನ ಜನ ಎಲ್ಲ ನನ್ನ ಸೋಮಾರಿ, ಕೆಲ್ಸಕ್ ಬಾರ್ದವನು, ಹಾಗೆ ಹೀಗೆ ಅಂತ ಆಡ್ಕೋತಾರೆ. ಯಾರ ಹಂಗಂದವರು? ಅವ್ರ ಬಾಯಿಗೆ ಮಣ್ಣಾಕ? ನಿನ್ನಷ್ಟು ಯಾರ ಈ ಊರ್ನಾಗೆ ಓದವ್ರೆ? ಓದಿ ಓದಿ ಮಣ್ಣು ಹೊತ್ತಿ ಸಾಕು ಅಂತಾನೆ ಈ ಮಡಿಕೆ ಹೊರಗ್ ಬಂದು. ಯಾರು? ಬೇಡ ಕಣ ಮಗು. ರಾಜ ಅಂತ ನೀನೇ ಒಪ್ಕೊಂಡಿಯಲ್ಲ. ಎಲ್ಲಿ ಆ ಕಿರೀಟ ಕೊಡು ಮತ್ತೆ. ಕೊಡಜ್ಜಿ. ಮೊಸರಮ್ಮ ಮೊಸರು, ಮೊಸರಮ್ಮ ಮೊಸರು, ಮೊಸರಮ್ಮ ಮೊಸರು, ಮೊಸರಮ್ಮ ಮೊಸರು, ಮೊಸರು ಬೆಣ್ಣೆ ಹಾಲು ಮೊಸರಮ್ಮ ಮೊಸರು. ಹೇಳ್ರಮ್ಮ, ಏನ್ ಬೇಕು? ಹಾಲ್ ಬೇಕೋ, ಮೊಸರು ಬೇಕೋ, ಬೆಣ್ಣೆ ಬೇಕೋ, ಮಜ್ಜಿಗೆ ಬೇಕೋ, ಏನ್ ಬೇಕು ಹೇಳಮ್ಮ. ಏನು ಬೇಡ, ಏನೋ ಚಿಕ್ಕ ಹುಡುಗಿ ತಿರಿತ ತಪ್ಪು ಮಾತಾಡ್ಬಿಟ್ಲು, ನೀವು ಬೇಜಾರ್ ಮಾಡ್ಕೋಬಾರ್ದು ಅಂತ ಹೇಳಕ್ ಬಂದಿದೀವಿ. ಓ ಅದಾ? ಆ ವಿಷಯ ನಾನು ಆಗ್ಲೇ ಮರ್ತ್ಬಿಟ್ಟೆ. ಇಲ್ಲಿ ಸ್ವಲ್ಪ ಕೈ ಹಾಕಮ್ಮ. ಇಷ್ಟೊಂದು ಓದಿದಾರಲ್ಲ, ಯಾವುದೋ ಒಂದು ದೊಡ್ಡ ಆಫೀಸರ್ ಕೆಲ್ಸಕ್ಕೆ ಹೋಗ್ಬೇಕೇನೆ. ಏನದು ಕೊಸರು ಪಿಸರು ಕೊಸರು? ಏನೂ ಇಲ್ಲ, ಇಷ್ಟೊಂದು ಓದಿದಿರಲ್ಲ, ಒಂದ್ ದೊಡ್ಡ ಆಫೀಸರ್ ಕೆಲ್ಸಕ್ಕೆ ಹೋಗ್ಬಾರ್ದಾ ಅಂತ ಕೇಳ್ತಿದ್ದಾಳೆ. ಅದಾ? ನನಗೆ ಯಾರಮ್ಮ ಆಫೀಸರ್ ಕೆಲಸ ಕೊಡ್ತಾರೆ? ನಾನು BSc ಓದಿ ಮೊಸರು ವ್ಯಾಪಾರ ಮಾಡ್ತಿದ್ದೀನಿ ಅಂತ ಸರ್ಕಾರ ಗೊತ್ತಾದ್ರೆ ನನಗ್ ಸನ್ಮಾನ ಮಾಡ್ತಾರೆ. ಯಾಕೆ? ಈಗಾಗಲೇ ಓದಿದ ವಿದ್ಯಾವಂತರೆಲ್ಲ ಹಳ್ಳಿಗೆ ಬಂದು ಗೊಬ್ಬರ ವ್ಯಾಪಾರ, ಬೂಸ ವ್ಯಾಪಾರ ಎಲ್ಲ ಮಾಡ್ತಾ ಇಲ್ವಾ? ಹಾಗೆ ನಾನು ಮೊಸರು ಮಾರೋ ಕೆಲಸ ಹಿಡಿದಿದ್ದೀನಿ. ಅದು ಅವ್ರಿಗೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ. ಯಾರಿಗೆ ಹೆಂಗಾದ್ರೂ ಕಾಣ್ಲಿ ಬಿಡ್ಲಿ, ಇದು ನನ್ನ ಹೊಟ್ಟೆಪಾಡು, ಗೊತ್ತಾಯ್ತಾ? ನಿಮ್ ತುಂಬಾ ಜಂಬಾರಿ. ಮೇಟಿಗೆ ಮೂಟಿದ್ದು ಬಾಲ ಅಂತಾರಲ್ಲ, ಹಾಗೆ ನಿಮ್ ಬುದ್ಧಿನೂ ಅಷ್ಟೇ. ಏನೋ ಕ್ಷಮಿಸಿ ಅಂತ ಕೇಳಕ್ ಬಂದ್ರೆ ನಮ್ಗೆ ದಬಾಯಿಸ್ತೀರಾ? ಹೋಗಿ ಹೋಗಿ ನಾವ್ ಇಲ್ಲಿಗೆ ಬಂದ್ವಲ್ಲ. ಬಾರ ಹೋಗಿ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಎಲ್ಲಿ ಕುಂತ್ರು ತಪ್ಪು, ನಿಂತ್ರು ತಪ್ಪು, ಈ ಕೆಲಸ ಮಾಡಿದ್ರು ತಪ್ಪು. ಏನ್ ಮಾಡ್ಲಿ? ನಾನಿರೋ ಜಾಗಕ್ಕೆ ಬಂದಿದ್ದು ಅಲ್ದೆ ನನಗೆ ಬರ್ತಾರಲ್ಲ, ಈಗ ಏನ್ ಮಾಡ್ಲಿ? ಅಜ್ಜಿ, ಆ ಹುಡುಗಿ ಇದ್ದಾಳಲ್ಲ, ಯಾವ ಹುಡುಗಿನ? ಅದೇ ನಮ್ಮ MLA ಮಗಳು. ಮಧ್ಯಾಹ್ನ ನಮ್ಮ ಆಟ ಎಲ್ಲ ನೋಡಿದೆ ಅಂತ ಹೇಳಿದೆಲ್ಲ, ಅವಳ ಬಗ್ಗೆ ನಿಂಗೆ ಏನ್ ಅನ್ಸ್ತು? ನನ್ಗೇನಪ್ಪ ಗೊತ್ತು, ನಾನು ಇದನ್ನೆಲ್ಲ ನೋಡಿ 50 ವರ್ಷ ಆಯ್ತು. 50 ವರ್ಷ ಹಿಂದೆ ನೀನು ಹೀಗೆ ಆಟ ಆಡ್ತಿದ್ಯಾ? ಬಾಯ್ ಮುಚ್ಕೊಂಡು ಊಟ ಮಾಡೋ ಕೋರಂ ನನ್ ಮಗನೇ. ಯಾವ ಕಡೆ ಹೋಗ್ತಾ ಇದ್ರು? ನಂಗೇನ್ ಗೊತ್ತು? ಮೇಷ್ಟ್ರೆ, ನಾವ್ ಎಲ್ಲಿ ಹೋಗ್ತಾ ಇದ್ದೀವಿ? ಒಳ್ಳೆ ಕೆಲ್ಸಕ್ಕೆ ಹೋಗೋ ನಿಂಗೆ ಏನ? ಸುಮ್ನೆ ಬರಯ. ಮೇಷ್ಟ್ರೆ, ಈ ಕಡೆ ಬೇಡ, ಆ ಕಡೆ ಹೋಗೋಣ. ಈ ಕಡೆ ಹೋದ್ರೆ ಏನಾಗುತ್ತೆ? ಏನಿಲ್ಲ ಮೇಷ್ಟ್ರೆ, ಈ ಕಡೆ ನಾನು ಬರಲ್ಲ ಅಂತ ಹೇಳಿದೆ ಅಷ್ಟೇ. ಈಗ ನೀನ್ ಸುಮ್ನೆ ಬರ್ತೀಯ ಇಲ್ವೋ? ಬರ್ತೀನಿ ಮೇಷ್ಟ್ರೆ. ಬಾರ ಬಾರ. ನಮಸ್ಕಾರ. ನಂದು ಒಂದು ನಮಸ್ಕಾರ. ಹಾಗೆ ಸ್ವಲ್ಪ ರಂಗೋಲಿನೂ ತಂದು ಹಾಕ್ಬಿಡಮ್ಮ, ಚೆನ್ನಾಗಿರುತ್ತೆ. ಕಪ್ಪಗಿರೋ ಮೈಯಲ್ಲ ಬೆಳ್ಳ ಬೆಳ್ಳಿಗೆ ಪಳಪಳ ಅಂತ ಹೊಳಿತದೆ. ಕ್ಷಮಿಸಿ, ನಾನು ನೋಡ್ಲಿಲ್ಲ. ಪರವಾಗಿಲ್ಲ, ನಾನು ಆಗ್ಲೇ ಹೇಳ್ದೆ, ನನ್ ಮಾತು ಕೇಳಿದ್ರ? ಸುಮ್ಮನೆಯ, ನಿಮ್ ತಂದೆ ಇಲ್ಲಮ್ಮ?
ಇಲ್ಲೇ ಪಕ್ಕದೂರಲ್ಲಿ ಅವ್ರ ತಂಗಿ ನೋಡಕ್ ಹೋಗಿದ್ದಾರೆ. ಏನಿಲ್ಲ, ನಿಮ್ ತಂಗಿ ಬದುಕಿದಾಳೋ ಸದಿದಾಳೋ ಅಂತ ನೋಡಕ್ಕೆ ನೀವತ್ ಬರ್ತಿದ್ಯಾ? ಯಾಕಮ್ಮ ಈಗೆಲ್ಲ ಮಾತಾಡ್ತಿದ್ದೀಯಾ? ಮತ್ತಿನ್ನೇನು, ನನ್ನ ಮದ್ವೆ ಮಾಡಿ ಮನೆ ಕಳಿಸ್ದಾಗಿಂದ ಒಬ್ರಾದ್ರೂ ನೋಡಕ್ ಬಂದ್ರ? ನಾನು ಏನಮ್ಮ ಮಾಡ್ಲಿ? ನಿಮ್ ಹೊತ್ತಿಗೆ ತೀರ್ಕೊಂಡಾಗಿಂದ ಎಲ್ಲಾ ಮಕ್ಳು ಜವಾಬ್ದಾರಿ ನನ್ನ ಮೇಲೆ ತಾನೇ ಬಿತ್ತು. ಹಾಗೆ ಮಕ್ಳೆಲ್ಲ ಚೆನ್ನಾಗಿದ್ದಾರ? ಚೆನ್ನಾಗಿದಾರಮ್ಮ. ಸುಮಾ ದೊಡ್ಡವಳಾಗಿರ್ಬೇಕಲ್ಲ? 5 ವರ್ಷ ಆಯ್ತಲ್ಲಮ್ಮ. ಅವಳಿಗೆ ಬೇಗ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಇಲ್ಲಾಂದ್ರೆ ಗಂಡ ನೋಡಿದ್ಯಾ? ಇನ್ನೂ ಇಲ್ಲಮ್ಮ, ಆ ವಿಚಾರಕ್ಕೆ ಊರಿಗೆ ಬಂದಿದ್ದು. ನಿಮ್ ದೃಷ್ಟಿ ಮೇಲೆ ಯಾವ್ದಾದ್ರು ಒಳ್ಳೆ ಗಂಡಿದ್ರೆ ಹೇಳಮ್ಮ. ಬೇರೆ ಯಾರಿದ್ರೆ ಯಾಕಣ್ಣ? ನಮ್ಮ ಅಕ್ಕನ ಮಗ ಲಕ್ಷ್ಮಣನೇ ಇಲ್ವಾ? ತವ್ರ ಮನೆ ಸಂಬಂಧನ ಮರ್ತಿದ್ಯಾ? ಹಾಗಲ್ಲಮ್ಮ, ಲಕ್ಷ್ಮಣ ನನ್ನ ಮಗಳನ್ನ ಒಪ್ಕೋತಾನ ಅಂತ. ನೀನು ಯೋಚನೆ ಮಾಡ್ಬೇಡ, ಅವನ ಒಪ್ಸೋ ಜವಾಬ್ದಾರಿ ನಂದು. ನೀನ್ ಇಷ್ಟ ಹೇಳಿದ್ಮೇಲೆ ನಾನು ಯಾಕೆ ಯೋಚನೆ ಮಾಡ್ಲಿ? ಕೈ ಕಾಲ್ ತೊಳ್ಕೊಬಾ, ಊಟ ಮಾಡು. ಆಯ್ತಮ್ಮ. ಕಾವೇರಿ, ಕಾವೇರಿ ನೋಡು, ನೀನ್ ಆ ಕಡೆ ಹುಡುಕು, ನಾನು ಈ ಕಡೆ ಹುಡುಕ್ತೀನಿ. ಕಾವೇರಿ, 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 ಕಾವೇರಿನ? ಅದು ತಲಕಾವೇರಿನಲ್ಲಿ ಅಲ್ವಾ ಇರೋದು? ನಾನು ಕಾವೇರಿ ನೀರ್ನೆಲ್ಲ ಹುಡುಕ್ತಿರೋದು. ನಿಮ್ ಹಸು ತಪ್ಪಿಸ್ಕೊಂಡ್ಬಿಟ್ಟಿದೆ, ಅದನ್ನ ಹುಡುಕ್ತಿದ್ದೀನಿ. ಹಸು ತಪ್ಸ್ಕೊಂಡ್ಬಿಟ್ಟಿದ್ಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಯಾವ್ದಾದ್ರು ಕೆರೆನ ಭಾವನ ನೋಡ್ಬೇಕಾಗಿತ್ತು. ಹಾ, ನಿಮ್ ಹಸು ಯಾವ್ದೋ ಹೋರಿನ ಹುಡ್ಕೊಂಡು ಹೋಗಿರ್ಬೇಕು. ಕೋಪ್ಸ್ಕೊಬೇಡಿ, ನಿಮ್ ಹಸು ಇಲ್ಲೇ ಇದೆ ನೋಡಿ. ನೀವು ಖಂಡಿತ ಹಸುನ್ ಹುಡ್ಕೊಂಡು ಬಂದೇ ಬರ್ತೀರಾ ಅಂತ ನಾನೇ ಅದನ್ನ ಕಟ್ಟಿ ಹಾಕಿ ಕಾಯ್ತಾ ಇದ್ದೀನಿ. ಏನ್ರಿ, ಎಲ್ ಸಿಕ್ಕರು ನನ್ ಮಾನ ಕಳಿತಿರಲ್ಲ. ನಾನೇನ್ರಿ ಅನ್ಯಾಯ ಮಾಡ್ದೆ? ಮಾತಾಡ್ರಿ. ಶ್ರೀಮಂತರು ಅನ್ನೋ ಕೊಬ್ಬನಿಂದ ಸಣ್ಣ ಸಣ್ಣವ್ರ ಹತ್ರ ನನ್ ಮಾನ ಕಳಿತಿರಲ್ಲ. ನಾನ್ ಮಾಡಿರೋ ತಪ್ಪ ಅದು ಏನು? ನೋಡಿ, ಹುಡುಗರು ಹುಡುಗಿರ್ನ ಚುಡಾಯಿಸಿದ್ರೆ ಹುಡುಗಿ ಸುಂದರವಾಗಿದ್ದಾಳೆ ಅಂತ ಬೀಗ್ತಾಳೆ. ಅದೇ ಹುಡುಗಿ ಹುಡುಗನ ಚುಡಾಯಿಸಿದ್ರೆ ಏನ್ ಅರ್ಥ ಬರುತ್ತೆ ಗೊತ್ತಾ? ಅವನು ಬಸವು ಮಾರಿ, ನಿಷ್ಪ್ರಯೋಜಕ, ಅವಲಕ್ಷಣ ಮುಂಡೇದು ಅಂತ. ನಿಮ್ಮಿಂದ ನನ್ನ ಜೀವನದಲ್ಲಿ ನೆಮ್ಮದಿನೇ ಹೊರಟೋಯ್ತು. ನಾನು ಈ ಊರಿನಲ್ಲಿರೋದು, ಬದುಕಿರೋದು ನಿಮಗಿಷ್ಟ ಇಲ್ಲ ಅಂತ ಕಾಣುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ವಿಷ ಇದೆ. ಇದನ್ನ ನಿಮ್ ಕಣ್ಮುಂದನೆ ಕುಡಿದು ಸತ್ತು ಹೋಗ್ತೀನಿ. ಆಗ ನೀವು ಜೀವನ ಪೂರ್ತಿ ಕೊರಗ್ತಾ ಇರ್ಬೇಕು. ಯಾಕ್ರಿ ಹೀಗೆ ಮಾಡ್ಬಿಟ್ರಿ? ನೀವೇನ್ ಹೇಳಿದ್ರಿ? ನಾನು ನಿಮ್ಗೆ ಅವಮಾನ ಮಾಡ್ತೀನ? ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ತೀರ ನೀವು ಮನುಷ್ಯ? ಅದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ಡಾಕ್ಟರ್. ಇಲ್ಲ, ನಾನ್ ಸಾಯ್ಬೇಕು. ನನ್ ಬದುಕಕ್ಕೆ ಆಸೆ ಇಲ್ಲ, ಅದಕ್ಕೆ ನಾನು ವಿಷ ಕುಡ್ದಿದ್ದು. ನೀವ್ ಯಾಕೆ ಸಾಯ್ಬೇಕು? ಯಾಕೆಂದ್ರೆ ನಾನ್ ನಿಮ್ಮನ್ನು ಪ್ರೀತಿಸಿದ್ದಕ್ಕೆ. ಪ್ರೀತಿಸಿದ್ರ? ಹೌದು. ಒಂದು ಹುಡುಗನ ಹುಡ್ಕೊಂಡ್ ಬರೋದು, ಹೊರಗಣ್ಣಿಂದ ನೋಡೋದು, ಇದೆಲ್ಲ ಆ ಹುಡುಗಿ ಆ ಹುಡುಗನ ಪ್ರೀತಿಸ್ತಿದ್ದಾಳೆ ಅನ್ನೋದ್ರ ಅರ್ಥ ರೀ. ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ. ದೇವರಾಣೆಗೂ ನನಗೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ. ಯಾಕೆಂದ್ರೆ ನನಗೆ ಪ್ರೀತಿ ಅನುಭವ ಇಲ್ಲ ನೋಡಿ. ಪ್ರೀತಿಸಿದ್ದಕ್ಕೂ ಅನುಭವ ಬೇಕೇನ್ರಿ? ನೀವ್ ಇಷ್ಟೊಂದು ಒಳ್ಳೆಯವರು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನಾನ್ ಪ್ರಾಣ ಬಿಟ್ಮೇಲೆ ನಿಮಗ್ ಗೊತ್ತಾಗುತ್ತೆ ನೋಡಿ. ನಾನ್ ಸತ್ತ ಮೇಲೆ ಬೇರೆ ಯಾರಾದ್ರೂ ಹುಡುಗಿ ನಿಮ್ಮನ್ನ ಪ್ರೀತಿಸಿದ್ರೆ ಅವಳಾದ್ರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸುಮಾ ಯಾಕೋ ಅನ್ಕೋಕೋತಿಯ? ಏನಾಯ್ತಾ? ಅದೇ ನಮ್ ಸುಮಾ ಇದ್ದಾಳಲ್ಲ, ಇದ್ದಾಳ ಅಂತ ಯಾಕೆ ಡೌಟ್ ಬೀಳ್ತೀಯ? ಯಾರ ಜೊತೆ ನೋಡೋದ್ಲ? ಅದಲ್ವೋ? ಮತ್ತೆ ನಾನು ತಂದ್ಕೊಟ್ಟಿರ್ಲಿಲ್ಲ ಆ ವಿಷಾನ, ಅದು ಅವಳೇ ಕುಡ್ಬಿಟ್ಲು. ಸಕ್ಕರೆ ಸಾಯ್ಲಿ ಬಿಡೋ. ಯಾಕೋ ಹಾಗಂತ್ಯ? ಮತ್ತೆ ಅವತ್ತ ಅವಳ ಮೇಲೆ ನೀನ್ ಹೇಳ್ತಿದ್ಲು, ಮೀಸೆ ಗಂಡ್ಸಿಗೆ ಅದೆಷ್ಟು ರೋಷ ಬಂದಿರ್ಬೇಡ. ಅಪ್ಪ ಮಾರಾಯ, ನಾನ್ ಸಾಯೋದಕ್ಕೆ ತಿಗಣೆ ಹೆಸಳಿ ನಿನ್ ಕೈಲಿ ಟಿಕ್-20 ತರಿಸಿ ತಪ್ಪಿಗೆ ಯಾರಿಗಾದ್ರೂ ಹೇಳಿ ಅವಳು ಪ್ರಾಣ ಉಳಿಸು ಮಾರಾಯ. ಯಾಕೆ ನೀನೇನ್ ಗಂಡ್ಸಲ್ವಾ? ನೀನೇ ಉಳಿಸು. ಈ ವಿಷಯ ಅವಳು ತಂದೆಗಾಗ್ಲಿ ನಮ್ ಮೇಷ್ಟಿಗಾಗ್ಲಿ ಗೊತ್ತಾದ್ರೆ ನಾನ್ ಈ ಊರಲ್ಲಿ ತಲೆ ಎತ್ಕೊಂಡು ನಡೆಯೋ ಹಾಗೆ ಇಲ್ಲ ಕಣು. ಹಾಗಾದ್ರೆ ನಾಳೆವರೆಗೂ ಓಸದ್ ಮಾಡಿದ್ರೆ ತಪ್ಪಿರು, ಅದೇನಾಗುತ್ತೋ ನೋಡೇ ಬಿಡವ. ಅಯ್ಯೋ, ಅಕ್ಕ ಬಾ ಅಕ್ಕ, ಊಟ ಮಾಡೋಣ. ನನಗೇನು ಬೇಡ.
ಯಾಕಕ್ಕ ಅಳ್ತಾ ಇದ್ಯಾ? ಯಾಕೂ ಇಲ್ಲ, ನೀನ್ ಸುಮ್ನೆ ಹೋಗು. ನೀವ್ ಹೇಳ್ದೆ ಹೋದ್ರೆ ನಾನು ಹತ್ ಬಿಡ್ತೀನಿ. ಭಾರತಿ, ನೀನ್ ಯಾರಿಗೂ ಹೇಳಲ್ಲ ಅಂದ್ರೆ ನಿನ್ಗೊಂದ್ ವಿಷಯ ಹೇಳ. ಹೇಳಕ್ಕ. ಯಾರಿಗೂ ಬಾಯ್ ಬಿಡಲ್ಲ ತಾನೆ? ನಿನ್ನನೆಗೂ ನಾನ್ ಬಾಯ್ ಬಿಡಲ್ಲ. ಭಾರತಿ, ನಾನ್ ಗೋಪಿನ ತುಂಬಾ ಪ್ರೀತಿಸ್ತಿದ್ದೀನಿ. ಹೌದಾ? ಈ ವಿಷಯ ನನಗ್ ಮೊದ್ಲೇ ಯಾಕೆ ಹೇಳಿಲ್ಲ? ನಾನೇ ಮುಂದೆ ನಿಂತು ನಿಮ್ ಮದ್ವೆ ಮಾಡ್ತಿದ್ನಲ್ಲ. ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ? ಅವ್ನು ಇವತ್ ನನ್ ಮುಂದೆ ಬಂದು ವಿಷದ ಬಾಟ್ಲ್ ಹಿಡ್ಕೊಂಡು ಕುಡ್ದು ಸತ್ತೋಗ್ತೀನಿ ಅಂತ ಹೇಳ್ದ. ಎಲ್ಲ ಕುಡ್ಬಿಟ್ನಾ? ಇಲ್ಲ, ಅದಕ್ ಮುಂಚೆ ನಾನೇ ಕಿತ್ಕೊಂಡ್ ಕುಡ್ದ್ಬಿಟ್ಟೆ. ಅಯ್ಯೋ, ಎಲ್ಲ ನೀನೇ ಯಾಕೆ ಕುಡಿಯಕ್ ಹೋದೆ? ಅವನ್ಗೂ ಅರ್ಧ ಕೊಡ್ಬೇಕಾಗಿತ್ತು. ಬಿಡ್ತು ಅನ್ನೆ, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನೀನ್ ಸತ್ಮೇಲೆ ಅವನು ನನ್ನಿಂದ ಬಿದ್ರ? ಏ, ನಾನ್ ಸಾಯಿ ಹೋಗಿ ತಮಾಷೆ ಮಾಡ್ತೀಯಾ? ಬೆಳಗ್ಗೆವರೆಗೂ ಸದ್ದು ಮಾಡಿದ್ರೆ ಮಲ್ಕೋ ಬಾ. ಅಯ್ಯೋ, ಯಾಕಕ್ಕ ಹೊಡಿತಾ ಇದ್ಯಾ? ಏನೇ ಕತ್ತೆ, ಮಲಗಿ ನೀರ್ ಹಾಕ್ತೀಯಾ? ನಿನ್ನೆ ರಾತ್ರಿ ಹೇಳ್ದೆ ನಾನ್ ವಿಷ ಕುಡ್ಬಿಟ್ಟಿದೀನಿ, ನಾಳೆ ಹೊತ್ತಿಗೆ ಸತ್ತೋಗ್ತೀನಿ ಅಂತ. ಅದಕ್ಕೆ ಚೆಕ್ ಮಾಡೋದಿಕ್ಕೆ ನೀರ್ ಹಾಕ್ದೆ. ಹೌದಲ್ವಾ? ನಾನ್ ಸಾಯ್ಲೇ ಇಲ್ಲ. ಒಂದ್ ವೇಳೆ ಯಮ ವಾಪಸ್ ಕಳ್ಸಿರ್ಬೇಕು. ಚೆನ್ನಾಗಿ ಯೋಚನೆ ಮಾಡಿ ನೋಡು. ಏನೆಲ್ಲ ಹೀಗ್ ನಿಂತಿದ್ದೀರಾ? ಅದೇ ನೆನ್ನೆಯಿಂದ ನಾಟಿ ಮಾಡಿದ್ದು ಕೂಲಿ ಮಾಡಿದ್ದು ಯಾವ ದುಡ್ಡು ಕೊಟ್ಟಿಲ್ಲ, ಕೇಳೋಣ ಅಂತ. ಓ, ಅದಾ? ನಮ್ ತಂದೆ ಊರಲ್ಲಿಲ್ಲ, ನಾಳೆ ಬನ್ನಿ. ಸುಳ್ಳು ಹೇಳಬೇಡ, ಏನು ಕೊಟ್ಟೆ ನನ್ಗೆ? ಅದ ರಾತ್ರಿ ಜಯಂತದಾಗೆ ನಿದ್ದೆ ಮತ್ತೆ ಬೆರೆಸಿದ್ದೆ ಅಂತೇನ್ ಬಾಯ್ ಬಿಡ್ತೀಯ? ಅಲ್ಲೋಡು, ಆ ಅಕ್ಕಿ ಎಲ್ಲ ಆಡ್ತಾ ಆಯ್ತಲ್ಲಣ್ಣು. ನಾನು ಒಳ್ಳೆ ಮಾತಾಡ್ಸ್ಕೊಂಡ್ ಬರ್ತೀನಿ, ನಿನ್ ಜಾಗ ಖಾಲಿ ಮಾಡ್ತೀಯಾ? ಅದ್ ನೀನ್ ಹೇಳೇನಂತ ತಿಳ್ಕೋಬೇಕಾಗಿತ್ತ. ಏನ್ ಮಾಡ್ತಾ ಇದ್ದೀರಾ? ಕಾಣಿಸ್ತಾ ಇಲ್ವಾ? ಖಾರ ಅರಿತಾ ಇದ್ದೀನಿ. ಖಾರನ? ಅದನ್ನು ಮನೇಲಿ ತಾನೇ ಅರಿಯೋದು? ಸಾರ್ಗಾಕೋ ಖಾರನ ಮನೇಲಿ ಅರಿತಾರೆ, ವಿಷದ ಖಾರನ ಕಾಡಲ್ಲಿ ಅರಿತಾರೆ. ಏನು ನೀವ್ ಅರಿತಿರೋದು ವಿಷಯನ? ಸ್ವಲ್ಪ ಮೆತ್ತು ಮಾತಾಡಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಇದನ್ನು ತಪ್ಪಿಸ್ಬಿಡ್ತಾರೆ. ಯಾಕ್ರಿ, ನಿಮ್ಗೆ ಬದುಕೋದಕ್ಕೆ ಇಷ್ಟ ಇಲ್ವೇನ್ರಿ? ಅದಕ್ಕೆ ತಾನೇ ಇದನ್ನ ಅರಿತಿರೋದು. ಹಾಗಾದ್ರೆ ಚೆನ್ನಾಗಿ ಅರ್ದು ನನಗೂ ಸ್ವಲ್ಪ ಕೊಡಿ. ಆ? ಹೌದು ಸುಮಾ, ಪ್ರೇಮ ಪ್ರೀತಿ ಅಂದ್ರೆ ಏನು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ನೀನು ದೊಡ್ಡ ಶ್ರೀಮಂತರ ಮಗಳು, ನಿನ್ನ ಹೃದಯನ ಸಾಧಾರಣವಾದ ಒಬ್ಬ ಬಡವನ ಮೇಲೆ ಇಟ್ಟಿದ್ಯಾ ಅಂದ್ರೆ ಪ್ರೇಮ ಅನ್ನೋ ಶಬ್ದಕ್ಕೆ ಎಷ್ಟೊಂದು ಅರ್ಥ ಇದೆ ಅಂತ ಗೊತ್ತಾಗುತ್ತೆ. ನೀನ್ ನನಗೋಸ್ಕರ ಸಾಯೋಕ್ಕೂ ಸಿದ್ಧವಾಗಿರುವಾಗ ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧವಾಗಿದ್ದೀನಿ. ಸುಮಾ,
ಅಪ್ಪ ಅಪ್ಪ ನೀವ್ 2 ದಿನ ಊರ್ನಲ್ಲಿ ಹಿಂದೆ ಇರೋದಕ್ಕೆ ಇವಳು ಎಷ್ಟು ಆಟ ಆಡೋದ್ಲು ಗೊತ್ತಾ? ಸಾಕ್ ಸುಮ್ನೆ ಇರಿ, ತಮಾಷೆ ಮಾಡ್ಬೇಡ. ಅದೇನು ಮಕ್ಕಳ ತರ ಆಡ್ತೀರಮ್ಮ? ನಿಮ್ಮ ಅಕ್ಕನಿಗೆ ಮದುವೆ ಮಾಡಿ ಕಳ್ಸಿದ ಮೇಲೆ ನಿಮ್ಮನ್ನೆಲ್ಲ ಯಾಕೆ ಸಹಿಸ್ಕೋಬೇಕೋ ಏನೋ. ನೀನ್ ಹಾಗೆ ಹೇಳ್ತಾ ಇರು, ಇನ್ನಷ್ಟು ವಯಸ್ಸಾದ್ರೂ ಮದ್ವೆ ಮಾತ್ರ ಮಾಡ್ಬೇಡ. ನೀನ್ ಈಗ ಹೇಳ್ತೀಯ ಅಂತಾನೆ ನಿಮ್ಮ ಅಕ್ಕನಿಗೆ ಈಗಾಗಲೇ ಗಂಡು ನೋಡಿದ್ದೀನಿ. ಯಾಕೆ ಸುಮ್ಮನೆ ಅಳ್ತೀಯ ಸುಮ್ಮ? ನಿನ್ ಕುತ್ತಿಗೆ ನಾನೇ ತಾಳಿ ಕಟ್ಟಬೇಕು ಅಂತ ಆ ವಿಧಿ ಬರ್ದಿದ್ರೆ ಅದು ನಡೆದೇ ತೀರುತ್ತೆ ಬಿಡು. ಒಂದೊಂದ್ಸಲ ಮನುಷ್ಯ ಅದನ್ನು ಅಳಿಸೋ ಪ್ರಯತ್ನ ಪಡ್ತಾನಲ್ಲ. ನನ್ಗೂ ಹಾಗೆ ಅನ್ಸುತ್ತೆ. ಒಂದೊಂದ್ಸಲ ಈ ಮನುಷ್ಯ ಜನ್ಮಕ್ಕಿಂತ ಪ್ರಾಣಿಗಳೇ ಎಷ್ಟೋ ಉತ್ತಮ ಅಂತ. ನೋಡು ಸುಮ್ಮ, ಈಗಲೂ ಕಾಲ ಮಿಂಚಿಲ್ಲ. ನಮ್ಮಿಬ್ರ ಸಂಬಂಧ ಇನ್ನೂ ಸ್ನೇಹದಲ್ಲೇ ಇದೆ. ಅದು ಒಡೆದು ಹೋಗೋಕ್ ಮುಂಚೆ ನೀನು ಒಂದ್ಸಲ ಯೋಚನೆ ಮಾಡೋದು ಒಳ್ಳೇದು. ಅಂದ್ರೆ ನೀನ್ ಈ ನಿರ್ಧಾರ ಬದಲಾಯಿಸ್ಕೊಂಡು ನಿಮ್ ತಂದೆ ನೋಡಿರೋ ಗಂಡನ ನೀನ್ ಯಾಕೆ ಮದುವೆ ಮಾಡ್ಕೋಬಾರ್ದು? ಗೋಪಿ, ನೀವೇನ್ ಹೇಳ್ತಿದ್ದೀರಾ? ಹೌದು ಸುಮ, ಒಂದು ವೇಳೆ ನಾವಿಬ್ರು ಕದ್ದು ಮದುವೆ ಮಾಡ್ಕೊಂಡ್ವಿ ಅಂತ ಇಟ್ಕೋ, ಆಗ ಈ ಸಮಾಜ ಸುಮ್ಮನೆ ಇರುತ್ತಾ? ಹೋಗ್ಲಿ, ಅಕ್ಕಪಕ್ಕದವರಾದ್ರೂ ಸುಮ್ಮನೆ ಇರ್ತಾರಾ? ಬಾಯಿಗೆ ಬಂದ ಮಾತಾಡ್ಕೋತಾರೆ. ಇಷ್ಟಕ್ಕೂ ನಿಮ್ ತಂದೆ ನಮ್ಮನ್ನ ಸುಮ್ಮನೆ ಬಿಡ್ತಾರಾ? ಇಲ್ಲ ನಮ್ಮನ್ನ ಮನೆ ಸೇರಿಸ್ತಾರ? ಗೋಪಿ, ಪ್ರತಿಯೊಬ್ಬ ಪ್ರೇಮಿಗೂ ಹೃದಯ ಅನ್ನೋ ತನ್ನದೇ ಆದ ಒಂದು ಸ್ವಂತ ಮನೆ ಇರುತ್ತೆ. ನೀವ್ ನನ್ನನ್ನು ಪ್ರೀತಿಸ್ತಿದ್ದೀರಾ, ನಾನ್ ನಿಮ್ಮನ್ನ ಪ್ರೀತಿಸ್ತಿದ್ದೀನಿ. ಈಗ ನಾವಿಬ್ರು ಒಂದಾಗಿ ಯೋಚನೆ ಮಾಡೋಣ. ಆಗ್ಲಿ ಸುಮ, ಇದು ಒಂದ್ ಪ್ರಯತ್ನ ಮಾಡೇ ಬಿಡ್ತೀನಿ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ಯಾ ತಾನೆ? ಹೌದು ಮಿಸ್ಟ್ರೆ, ನಾನ್ ಹೇಳ್ತಾ ಇರೋದೆಲ್ಲ ನಿಜ. ನಾವಿಬ್ರು ಪ್ರೀತಿಸಿದೀವಿ, ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಗೋಪಿ, ನಿನಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ? ಅವರಲ್ಲಿ ನೀನಿಲ್ಲಿ, ಆ ಎಮ್ಮೆಲ್ಲಿ ಈ ಸಂಬಂಧ ಅಷ್ಟು ಸುಲಭವಾಗಿ ಒಪ್ಕೋತಾರ? ಓ, ಆ ಹಳೆ ಕಾಲ ಎಲ್ಲ ಹೋಯ್ತು ಮೇಷ್ಟ್ರೆ. ಪ್ರೀತಿ ಪ್ರೇಮದ ಮಧ್ಯೆ ಸಂಬಂಧ ಋಣಾನುಬಂಧ ಅನ್ನೋ ಪ್ರಶ್ನೆ ಬರೋದಿಲ್ಲ. ನೀವು ದೊಡ್ಡ ಮನ್ಸು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಆಯ್ತಪ್ಪ, ನೀನ್ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಏನ್ ಹೇಳಿ? ದೈವಿಚ್ಛೆ ಹೇಗಿದೆಯೋ ಯಾರಿಗೂ ಗೊತ್ತು. ಹೋಗಿ ನಿಮ್ ಅಜ್ಜಿಗೂ ಒಂದ್ ಮಾತು ಹೇಳ್ಬಿಡು. ನಾಳೆ ಒಟ್ಟಿಗೆ ಹುಡುಗಿ ನೋಡಕ್ ಹೋಗೋಣ. ಥ್ಯಾಂಕ್ ಯು ಮೇಷ್ಟ್ರೆ. ಏನ್ ಮೇಷ್ಟ್ರೆ ಈ ರೀತಿ ಗುಂಪು ಕಟ್ಕೊಂಡ್ ಬಂದ್ಬಿಟ್ಟಿದ್ದೀರಲ್ಲ? ಏನಾದ್ರೂ ಕಾಣಿಕೆ ಕೇಳಕ್ ಬಂದ್ರಾ? ಸರಿಯಾಗಿ ಹೇಳಿದ್ರಿ ಬಿಡಿ. ಹೌದು, ಕಾಣಿಕೆ ಕೇಳಕ್ ಬಂದಿದೀವಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಇದೆಲ್ಲ ನೀವ್ ಹೇಳೇ ಗೊತ್ತಾಗ್ಬೇಕಾ? ಅದೇನ್ ವಿಶೇಷ? ಬೇಗ ಹೇಳಿ, ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು. ಇಲ್ಲೇ ನಿಂತ್ಕೊಂಡ್ ಕೇಳಿದ್ರೆ ಅದೆಲ್ಲ ಹೇಗ್ ಮಾತಾಡೋದು? ನಿಂತ್ಕೊಂಡ್ ಮಾತಾಡಕ್ಕೆ ಕೂತ್ಕೊಂಡ್ ಮಾತಾಡಿ. ಕೂತ್ಕೊಳ್ಳಿ. ಹಾ, ಹೇಳಿ ಅದೇನು ಅಂತ. ನಮ್ ಗೋಪಿ ಇದಾನಲ್ಲ, ಎದುರಿಗೆ ಇಟ್ಕೊಂಡಿದಾನಲ್ಲ ಅಂತಿದ್ದೀರಲ್ಲ, ಮುಂದಕ್ಕೆ ಹೇಳಿ. ಇವನು ಯಾವ್ದ್ರಲ್ಲಿ ಕಡಿಮೆ ಇದ್ದಾನೆ ಹೇಳಿ? ಓದಿದಾನೆ, ಮೇಲಾಗಿ ತುಂಬಾ ಗುಣವಂತ, ಒಳ್ಳೆ ಬುದ್ಧಿವಂತ. ಅವನ್ ಗುಣಗಾನ ಆಗಿರ್ಲಿ, ವಿಷಯಕ್ಕೆ ಬನ್ನಿ. ನೀವು ದೊಡ್ಡ ಮನಸ್ಸು ಮಾಡಿ ಇವನಿಗೆ ಒಂದು ಗೌರ್ಮೆಂಟ್ ಕೆಲಸ ಕೊಡಿಸಿದ್ರೆ ಮದುವೆ ಮಾಡ್ಕೊಂಡು ತನ್ನ ಹೆಂಡತಿನ ರಾಣಿ ತರ ನೋಡ್ಕೋತಾನೆ. ನೀವು ಮನಸ್ಸು ಮಾಡ್ಬೇಕು ಅಷ್ಟೇ. ನೀವೀಗ ನೌಕರಿ ನೆಪದಲ್ಲಿ ಹಣ ಕೆಳಕ್ ಬಂದಿರೋದು. ಹಣ ನನ್ನ ಹತ್ರನೂ ಇದೆ. ನಾವು ಬಂದಿರೋದು ನಿಮ್ ಮನೆ ಹೆಣ್ ಕೇಳೋಕೆ. ಹೆಣ್ಣ? ಯಾರನ್ನ? ಯಾರಿಗೆ? ಅದೇ ನಿಮ್ ಮೊದಲನೇ ಮಗಳು ಸುಮನ್ನ ನಮ್ ಗೋಪಿಗೆ ಸಂಬಂಧ ಬೆಳೆಸೋಣ ಅಂತ. ಎಷ್ಟು? ಮೇಷ್ಟ್ರೆ, ಒಂದ್ ಕಡೆ ಸಂಬಂಧ ಬೆಳೆಸ್ಬೇಕಾದ್ರೆ ಮೊದಲು ತಮ್ಮ ಯೋಗ್ಯತೆಗಳನ್ನ ಅರ್ಥ ಮಾಡ್ಕೊಂಡು ಬೆಳೆಸ್ಬೇಕು, ಗೊತ್ತಾ? ಹುಟ್ಟತಾನೆ ತಾಯಿ ತಂದೆನ ಕಳ್ಕೊಂಡು ದೇವಸ್ಥಾನದ ಬಾಗಿಲಲ್ಲಿ ಅನಾಥವಾಗಿ ಬಿದ್ದಿದ್ದ ಇವನ್ನ ದಿಕ್ಕೇ ಇಲ್ದೇ ಇರೋ ಮುದುಕಿ ಕೈ ಕೊಟ್ಟು ಬೆಳೆಸಿದ್ರಿ. ದಿಕ್ಕು ದೇಶ ರಾಶಿ ನಕ್ಷತ್ರ ಕುಲ ಗೋತ್ರ ಗೊತ್ತಿಲ್ದಿರೋ ಇವನಿಗೆ ನನ್ನ ಮಗಳನ್ನ ಕೊಡ್ಬೇಕಾ? ನೋಡಿ, ನಿಮ್ ಮಗಳನ್ನ ನನಗ್ ಕೊಡ್ತಿರೋ ಇಲ್ಲೋ ಅಷ್ಟೇ ಮಾತಾಡಿ. ಇನ್ನೊಂದ್ಸಲ ಸಂಬಂಧ ಇಲ್ಲಿರೋದನ್ನೆಲ್ಲ ಮಾತಾಡಿದ್ರೆ ನೀನಿನ್ನು ಎಳಸು. ಏನೋ ಮಾಡ್ತೀಯಾ? 32 ಹಲ್ಲು ಉದುರು ಬಿಡ್ತೀನಿ. ಏನಂದೆ? ಇದುವರೆಗೂ ಈ ಊರ್ನಲ್ಲಿ ಯಾವ ಗಂಡಸು ಇಂತ ಮಾತಾಡಿರ್ಲಿಲ್ಲ. ನನ್ನ ಹತ್ರನೇ ಗಂಡಸರಿ ಮಾಡ್ತೀಯಾ? ವಿಚಾರಿಸ್ಕೊಂಡು.
ನೀ ಸಂಕ್ರಮ ನಿಂದೊಂದು ವಿಷಯ ಗೊತ್ತೇನೆ? ಅದೇ ಈ ಊರಿಗೆ ನಾನೇ ದಾದ ಅಂತ ಎದೆ ನಿಗ್ರಿಸ್ಕೊಂಡ್ ನಡೀತಾ ಇರೋ ಆ ಲಕ್ಷ್ಮಣಪ್ಪನ ಹೆಂಡ್ರಿಸ್ಯ ಅವನ್ ಮೇಲೆ ಈ ಊರಿನ ಜನ ಏನೇನೋ ಕತೆ ಕಟ್ಟಿ ಹೇಳ್ತಾರೆ ಕಣೆ. ಅದೆಲ್ಲ ನಿಜ ಏನೇ? ನಿಜ ಅಲ್ದೆ ಇನ್ನೇನ್ ಸುಳ್ಳ? ಅವಳು ಇವನ್ ಮದ್ವೆ ಆಗಕ್ ಮುಂಚೆ ಯಾವನ್ನ ಇಟ್ಕೊಂಡಿದ್ಲಂತಲ್ಲೇ? ಹೌದಾ? ಈ ಕೆಲ್ಸ ಅವಳ ಗಂಡಂಗೆ ಗೊತ್ತೇನೆ? ಅವಳ ಗಂಡ ಒಬ್ನೇ ಇರೋವಾಗ ನೀನೇ ಹೋಗ್ ಕೇಳ್ ನೋಡು. ಕಟ್ಕೊಂಡು ಹೆಂಡತಿ ಹತ್ರ ಅವನಿದೇನು ಕಿಸ್. ಇನ್ ನಮ್ಮ ಹತ್ರ ಏನ್ ಇನ್ಮೇಲೆ ಅವ್ನ ಬೇಳೆ ಕಣ್ಣ ಮತ್ತೆ ಏನ್ ಬೇಕಿಲ್ಲಮ್ಮ, ಗೊತ್ತಾಯ್ತಾ? ಯಾವನವನು ನನ್ನ ಮನೆ ವಿಷಯ ಮಾತಾಡೋನು? ನನ್ನ ಮಕ್ಕಳ, ನಿಮ್ಗೆ ಮಾಡಕ್ ಬೇರೆ ಕೆಲ್ಸ ಇಲ್ವೇನ್ರೋ? ಒಬ್ಬೊಬ್ಬನು ಫುಟ್ಬಾಲ್ ಓದಂಗ್ ಓದಾಗ್ಬಿಡ್ತೀನಿ ನನ್ನ ಮಕ್ಕಳ. ಲೇ ಶಂಡ್ರ, ನಿಮ್ ಹೆಂಡ್ತಿರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಬರ್ತಾರೆ, ಮದುವೆಗ್ ಮುಂಚೆನೆ ಎಷ್ಟೆಷ್ಟು ಮಕ್ಕಳನ್ನ ಬಿಸಾಕಿದ್ದಾರೆ ಅಂತ ನಿಮಗ್ ಗೊತ್ತೇನ್ರೋ? ನಿಮ್ ಮನೆಗಳಲ್ಲಿ 108 ಕೊಳಿತಾ ಬಿದ್ದಿದೆ, ಅದನ್ನ ಸರಿಪಡ್ಸಕ್ ಆಗಲ್ಲ, ದಮ್ಮಿಲ್ಲ, ನನ್ನ ಮೇಲೆ ವಿಷಯ ಮಾತಾಡ್ತೀರಾ? ಹೋಗೆಲ್ಲಾದ್ರೂ ರೈಲ್ವೆ ಸ್ಟೇಷನ್ ಅಲ್ಲೋ ಪೊಲೀಸ್ ಸ್ಟೇಷನ್ ಅಲ್ಲೋ ಅಥವಾ ತಿಪ್ಪೆ ತೊಟ್ಟಲ್ಲಿ ಹುಡುಕರೋ ನಿಮ್ ಹೆಂಡ್ತಿರೋ ಎತ್ತು ಬಿಸಾಕಿರೋದು ಸಿಕ್ಕತ್ತೆ. ಯಾವನು ಇವನು? ಗುರು, ಹೂ ಆರ್ ಯು? ನಾನು ಮನೋಹರ. ಅರೋಗರ? ನಿನ್ ಚಡ್ಡಿ ದೋಸ್ ಮನೋಹರನಮ್ಮ. ಓ, ನೀನೇನಮ್ಮ ಇಲ್ಲಿ? ಇಲ್ಲೇ ಸ್ವಲ್ಪ ಕೆಲ್ಸ ಇತ್ತು, ಬಂದಿದ್ದೆ. ಹಾ. ನಿನ್ನ ಗಲಾಟೆ ನೋಡಿ ನಿಂತ್ಕೊಂಡೆ. ಏನು ಇದೆಲ್ಲ? ನೋಡಮ್ಮ, ನನ್ ವಿಷಯ ಮಾತಾಡ್ಲಿ ಪರವಾಗಿಲ್ಲ, ಆದ್ರೆ ನನ್ ಫ್ಯಾಮಿಲಿ ವಿಷಯ ಎಲ್ಲ ಮಾತಾಡಿದ್ರೆ ಒಬ್ಬೊಬ್ಬನ ತಲೆನೂ ತೆಗಿಯೋವರೆಗೂ ನನ್ಗೆ ನೆಮ್ಮದಿಲ್ಲ ನೋಡು. ಹಾಳಾಗಿರೋ ನೆಮ್ಮದಿ ಇಲ್ಲಿ ಹುಡ್ಕಿದ್ರೆ ಎಲ್ಲ ಸಿಗುತ್ತೆ. ಬಾ ನನ್ ಜೊತೆ ಸಿಟಿಗೆ. ಅಲ್ಲಿ ನೆಮ್ಮದಿ ಕೊಡಿಸ್ತೀಯ? ನೀನ್ ನೋಡ್ದೆ ಇರೋ ಸ್ವರ್ಗ ಎಲ್ಲ ತೋರಿಸ್ತೀನಮ್ಮ, ಬಾ. ನಾನು ಇವನ್ ಯಾವನು? ನಾನು ಗುರು ಚೆನ್ನ ಇದೆಲ್ಲ ಚೆನ್ನಾಗಿಲ್ಲ, ತೆಗಿ ನಿನ್ ಕೈನ. ನಾನು ಸಿಟಿಗೆ ಹೋಗಿ ಬರ್ತೀನಿ, ಅಲ್ಲಿವರೆಗೂ ನೀನ್ ಇಲ್ಲೇ ನಿಂತು ಸೀಟಿ ಬಜಾಯಿಸ್ತೀನಿ. ಅಯ್ಯೋ ಅನ್ನಬಾರ್ದು, ಅಪಶಕುನ. ಅರೋಗರ? ಮನೋಹರನಮ್ಮ. ಯಾವ್ದೋ ಒಂದು ಗರ ನಡೀರ. ಬಾ ಬಾ ಬಾ. ಚಡ್ಡಿ ನಾನಿಲ್ಲಿದ್ದೀನಿ, ಯಾರ ಹೊಸ ಚಡ್ಡಿ. ನೆಲನ ಜಾರ್ ಬಣ್ಣನ ಸ್ಮೂ. ವಾ ವಾ ವಾ, ಹೈಟರಿಗೆ ಅರೆ ಅದ್ ಎಷ್ಟು ಚೆನ್ನಾಗಿ ಕುಣಿತೀರಿ ನೀವು. ಹೌದು, ನಿಮ್ಮನ್ನ ಎಲ್ಲೋ ನೋಡ್ದಾಗಿದ್ಯಲ್ಲ. ಹೋದ್ ಜನ್ಮದಲ್ಲಿ ಇರ್ಬೇಕು. ಇರ್ಬೇಕು. ಅವಳು ನನ್ ತಂಗಿ ಕಣೋ, ಮಿಸ್ ಮಾಡೋಣ ಅಂತ. ಮಾಡೋಣ ಮಾಡೋಣ ಅಲ್ರಿ, ಮಡೋಣ. ಹಾಲಿವುಡ್ ಅಲ್ಲಿ ಒಬ್ಳು ಪಾಪ್ ಸಿಂಗರ್ ಮಡೋಣ ಅಂತಿದ್ದಾಳಲ್ಲ, ಅವಳ ಹೆಸರೇ ನಾನು ಇಟ್ಕೊಂಡಿರೋದು. ಹಾಲಿವುಡ್ ಇಟ್ಕೊಂಡಿದ್ದೀರೋ ಅಥವಾ ಪ್ಲೈವುಡ್ ಇಟ್ಕೊಂಡಿದ್ದೀರೋ, ಹೋಟೆಲ್ ನಿಮ್ ಹೆಸರು ಬಹಳ ಚೆನ್ನಾಗಿದೆ. ಅರೋಗರ? ಮನೋಹರ ಕಣೋ. ಯಾವ್ದು ಒಂಥರ ಕಣೋ, ಇದೆಲ್ಲಿರ? ಚೇರ್ ಮೇಲೆ ಅಲ್ವಾ ಕೂತಿರೋದು? ಚೇರ್ ಅಲ್ಲ, ಚಿಯರ್ಸ್ ಅಂತ ಹೇಳಿದ್ದು. ಹಾಗಂದ್ರೆ ಒಬ್ರಿಗೊಬ್ರು ಸಂತೋಷನ ಹಂಚ್ಕೊಂಡು ಮನಸ್ಫೂರ್ತಿ ಕುಡಿಬಹುದು ಅಂತ. ಅರೋಗರ? ಮನೋಗರ, ನಿನ್ ತಂಗಿಗೆ ಮದುವೆ ಆಗಿದ್ಯಾ? ಮದುವೆ ಆಗಿದ್ಯಾ? ಆಗಿದ್ರೆ ನಿನ್ ಯಾಕೆ ಇವಳ ಹತ್ರ ಕರ್ಕೊಂಡ್ ಬರ್ತಿದ್ದೆ? ಅಬ್ಬಾ. ನೀನ್ ಇವಳ ಕಥೆ ಕೇಳಿದ್ರೆ ಇಲ್ಲಿಂದ ಎದ್ದು ಓಡ್ ಹೋಗ್ಬಿಡ್ತೀಯ. ನನ್ನ ಕತೆ ಕೇಳಿದ್ರೆ ನೀನ್ ಇಲಿ ಪಾಶನ ಕುಡ್ದು ಸತ್ತೇ ಹೋಗ್ತೀಯ. ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಮಾಡೋಣ. ಅದೇನ್ ನಿನ್ ಕತೆ ಹೇಳು, ಕೇಳೋಣ. ಈಗ ಹೇಳಲ್ವಾ? ಜೀವನದಲ್ಲಿ ಒಂದೊಂದ್ಸಲ ನಮ್ಮ ಒಳ್ಳೆತನನ ಬೇರೆಯವರು ದುರುಪಯೋಗ ಪಡಿಸ್ಕೋತಾರೆ. ನನ್ ಕತೆನೂ ಹಾಗೆ. ನಾನೊಬ್ಬ ಹುಡುಗನ ತುಂಬಾ ಪ್ರೀತಿಸಿದೆ, ಅವನು ಅಷ್ಟೇ. ನನ್ನ ಬಿಟ್ಟು ಒಂದು ಕ್ಷಣ ಇರ್ತಿರ್ಲಿಲ್ಲ. ಆದ್ರೆ ಮದುವೆ ಪ್ರಸ್ತಾಪ ಬಂದಾಗ ವರದಕ್ಷಿಣೆ ಅನ್ನೋ ಅಡ್ಗೋಡೆ ಬಂದು ನಮ್ಮಿಬ್ಬರನ್ನ ದೂರ ಮಾಡ್ಬಿಡ್ತು. ಅವತ್ತಿನಿಂದ ಜೀವನದಲ್ಲಿ ತುಂಬಾ ಜಿಗುಪ್ಸೆ ಆಯ್ತು. ಸಾಯೋದ್ರಿಂದ ಏನು ಸಾಧಿಸೋಕ್ಕಾಗಲ್ಲ ಅಂತಾನೆ ಬದುಕೋಕ್ಕೋಸ್ಕರ ಈ ದಾರಿ ಹಿಡ್ತಿದ್ದೀನಿ. तेरे दाने दाने पे लिखा है खाने वालों का नाम. ಮಾಡೋಣ. ಅಯ್ಯಯ್ಯ, ಮಾಡೋಣ. ಈ ಜೀವ ಇರೋವರೆಗೂ ನೀನ್ ಯಾವ್ದಕ್ಕೂ ಯೋಚನೆ ಮಾಡ್ಬೇಡ. ನಾನಿದ್ದೀನಿ, ಎಲ್ಲ ನೋಡ್ಕೊಂಡ್ಬಿಡ್ತೀನಿ.
ಮಿಷಿನ್ ಇದು ಇಲ್ಲಿ ಒಂದು ಸರಿ ಇಲ್ಲ. ಯಾಕವ್ವ ಏನ ಸಹಾಯ ಬೇಕಾ? ಒಂದ್ ಸುತ್ಕೆ ಕೊಡ್ತೀರಾ? ಸುತ್ಗೆನ ಯಾಕೆ? ಅದ್ರಲ್ಲಿ ಕುಟ್ಟಿದ್ರೇನೆ ಅಕ್ಷರ ಪ್ರಿಂಟ್ ಆಗೋದು. ಅಯ್ಯೋ ಇದು ಬೆರಳಲ್ಲಿ ಕುಟ್ಟೋದವ್ವ. ಹೌದು, ಅದು ಹೊಸದಾಗಿದ್ದಾಗ. ಈಗೇನಿದ್ರು ಸುತ್ಕೆಲ್ ಕೊಟ್ಟಿದ್ರೆ ಪ್ರಿಂಟ್ ಆಗೋದು. ಎಲ್ಲೋ ಹೋದ ಅವನು? ಸಿಟಿಗೆ ಹೋದ. ಸಿಟಿಗೆ ಯಾಕೆ ಹೋದ? ಸಿಟಿ ಹೊಡೆಯಕ್ಕೆ. ಅಯ್ಯೋ ಸೋಮಾರಿ ಮುಂಡೆದೆ, 3 ಹೊತ್ತು ಮುದ್ದೆ ತಿನ್ಕೊಂಡ್ ಮನೇಲೆ ಬಿದ್ದಿರ್ತಿಯಲ್ಲ, ಅವ್ನೆಲ್ಲ ಹೋಗ್ತಾನೆ ಅಂತ ತಿಳ್ಕೊಳಕ್ಕಾಗಲ್ಲ. ಅದು ಸರಿ, ಅವನೆಲ್ಲಾದ್ರೂ ಹೋಗ್ಬೇಕಾದ್ರೆ ಇಂತ ಕಡೆ ಹೋಯ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟ ಹೋಗ್ತಾನೆ. ಹೆಂಗಿದ್ರು ಪೇಪರ್ ಓದ್ತಿದ್ಯಲ್ಲ, ಅದ್ರಲ್ಲಿ ತಪ್ಸ್ಕೊಬಿಟ್ಟಾನೆ ಅಂತ ಆಕ್ಸು ನೋಡ್ಕೊಂಡು ಓಡ್ ಬಂದ್ಬಿಡ್ತಾನೆ. ಅದ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅಣ್ಣ ಏನ್ ಮಗು ಅಲ್ಲ, ಎಲ್ಲಿದ್ರು ಬಂದೇ ಬರ್ತಾನೆ. ಒಳಗ್ ಬನ್ನಿ. ಚಿಂತೆ ಇಲ್ದಂಗೆ ಸಂತೆಲೋ ನಿದ್ದೆ ಬಂತಂತೆ. ಅವನ್ಗೇನಾದ್ರೂ ಜವಾಬ್ದಾರಿ ಇದೆಯಾ ನೋಡು. ಮನೆ ಅಂತ ಒಂದಿದೆ, ಹೆಂಡತಿ ಒಬ್ಳಿದಾಳೆ ಅನ್ನೋದೇನಾದ್ರು ಇದೆಯಾ ಅವನ್ಗೆ? ಇದೇನ್ ಹೊಸ್ತಲ್ವಲ್ಲ, ಯಾವಾಗೂ ಇದ್ದುದೇ ತಾನೆ. ಹಾಗಂತ ಸುಮ್ನೆ ಬಿಟ್ಬಿಡಕ್ಕಾಗತ್ತಾ? ನೋಡು, ನೀನ್ ಈಗ್ಲೇ ಸಿಟಿಗೆ ಹೋಗಿ ಅವನೆಲ್ಲಿದ್ದಾನೆ ಅಂತ ಹುಡ್ಕೊಂಡ್ ಬಾ. ಸಿಟಿಗ ನಾನಾ? ಅಯ್ಯೋ ಸತ್ರು ಹೋಗಲ್ಲಪ್ಪ. ಯಾಕೆ? ಅಷ್ಟ್ ದೊಡ್ಡ ಪಟ್ಟಣದಾಗೆ ನಾನು ಅವ್ನ್ ಹುಡ್ಕಕ್ ಹೋಗಿ ನಾನ್ ತಪ್ಸ್ಕೊಬಿಟ್ರೆ ಆಮ್ಯಾಕ್ ನನ್ ಹುಡ್ಕೋರ ಯಾರು? ಬೇಕಾದ್ರೆ ಒಂದ್ ಐಡಿಯಾ ಹೇಳ್ತೀನಿ, ಹಂಗ್ ಮಾಡು. ಏನದು? ನೀನೇ ಹೋಗಿ ಹುಡ್ಕಬ, ಸಿಕ್ಲಿಲ್ಲ ಅಂದ್ರೆ ಆಮ್ಯಾಕ್ ನಾನ್ ಬರ್ತೀನಿ. ಹತ್ತಿ ನೋಡ, ಬೇರೆ ಏನಾದ್ರು ದಾರಿ ಹುಡ್ಕೋ. ಯಾರು ಆ ತೊಂದರೆ ತಗೋಬೇಡಿ. ಅವನ್ ಎಲ್ಲಿದ್ದಾನೆ ಅಂತ ನನಗ್ ಗೊತ್ತು. ಗೊತ್ತಾ ಯಾರು ನೀವು? ಓ, ಈ ಕಾರಣ ಮಗನೇ ಅಣ್ಣನ್ ಸಿಟಿ ಕರ್ಕೊಂಡು ಹೋದನು. ಏಯ್, ಏನೋ ಮರ್ಯಾದೆ ಇಲ್ದೆ ಮಾತಾಡ್ತಾ ಇದೀಯಾ? ಹೆಂಗಿದೆ ಮೈಗೆ? ಇದ್ದಪ್ಪ ವರ್ಷ ನಮ್ಮೂರಿಗೆ ಬಂದು ನನಗೆ ರೋಪ್ ಹಾಕ್ತಿಯಾ? ಆರೆ ಕುದ್ಲಿ ನೋಡಿದ್ಯಾ? ನೋಡಿದ್ದೀನಿ. ನಮ್ ಹಿತ್ಲಲ್ಲಿ ಖಾಲಿ ಜಾಗ ಐತೆ ನೋಡಿದ್ಯಾ? ತೋರ್ಸಿದ್ರೆ ನೋಡ್ತೀನಿ. ಈಗ ನೀನ್ ನಮ್ಮ ಅಣ್ಣನ್ ತೋರ್ಸ್ಲಿಲ್ಲ ಅಂದ್ರೆ ನೀನ್ ಅಲ್ಲೇ ಹಳ್ಳ ತೋಡಿ ಊಟ ಹಾಕ್ಬಿಡ್ತೀನಿ. ಆ ಕೆಲಸ ನನಗೂ ಮಾಡಕ್ ಬರುತ್ತೆ. ಈಗೇನ್ ಬಂದಿದ್ದು? ಖರ್ಚಿಗೆ ಸ್ವಲ್ಪ ಕಾಸು ಬೇಕಾಗಿತ್ತು. ಯಾಕೆ ನಿಮ್ ತಾತ ಏನಾದ್ರು ಗಂಟು ಕೊಟ್ಬಿಟ್ಟಾಗ ನೀನ್ ಬಂದ ತಕ್ಷಣ ತೆಗೆದು ಕೊಡು ಅಂತ? ನನಗಲ್ಲಪ್ಪ, ನಿಮ್ ಗುರುಗೆ. ಈಗ ಎಲ್ಲಿದ್ದಾನ ಅವನು? ಸಿಟಿಲಿ ಒಂದ್ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿದ್ದಾರೆ. ಯಾಕೆ ಈ ಮನೆ ಇದಕ್ಕೆ ಇಷ್ಟಲ್ವಂತ? ಅದನ್ನ ಅವನ ಹತ್ರನೇ ಬಂದ್ ಕೇಳ್ಕೊಳ್ಳಿ. ಸದ್ಯಕ್ಕೆ ನನಗ್ ದುಡ್ಡು ಕೊಡಿ. ಎಷ್ಟ್ ಬೇಕಂತೆ? 1-2 ಇದ್ರೆ ಕೊಡ್ಬೇಕಂತೆ. ಒಂದೋ ಎರಡೋ ಯಾಕೆ, ಎಷ್ಟ್ ಬೇಕಾದ್ರೆ ಕೊಡ್ತೀನಿ ತಗೋ. ಏಯ್, ಇದಲ್ವೋ ನಾನ್ ಕೇಳಿದ್ದು. 1 ಅಂದ್ರೆ 1 ಲಕ್ಷ, 2 ಅಂದ್ರೆ 2 ಲಕ್ಷ. ಲಕ್ಷ ರೂಪಾಯಿನ 1 ರೂಪಾಯಿ ನೋಟ್ ಮಾಡಿದ್ರೆ ಕಂಜು ತುಂಬಾ ಆಯ್ತು ಗೊತ್ತಾ? ಗೊತ್ತು ನೋಡಮ್ಮ, ನಾನೊಬ್ಬ ಸಂಸಾರಸ್ಥ, ಹೆಂಡತಿ ಮಕ್ಕಳಿದ್ದು ತುಂಬಾ ಕಷ್ಟದಲ್ಲಿದ್ದೀನಿ. ಇಲ್ದಿದ್ರೆ ಹೋಟೆಲ್ ಬಿಲ್ ಕಟ್ಟಿ ಅವ್ನ ಇಲ್ಲಿ ಕರ್ಕೊಂಡ್ ಬರ್ತಿದ್ದೆ. ಗೊತ್ತಾಯ್ತು, ನಾ ಹೋಗ್ಬೇಕು. ಸ್ವಲ್ಪ ಬೇಗ ಹಣ ಕೊಡ್ತೀರಾ? ಅವ್ನ್ ಮನೆ ಬಿಟ್ಟು ಹೋಗೊಂದವ್ರು ಯಾರು? ಈ ರೀತಿ ಕಷ್ಟದಲ್ಲಿ ಸಿಗಾಕೊಂಡವ್ರು ಯಾರು? ದುಡ್ದು 10 ಜನ ಸಾಕೋ ವಯಸ್ಸಿನಲ್ಲಿ ಅವನೇ ಈ ರೀತಿ ಮಾಡಿದ್ರೆ ಮಿಗ್ದವ್ರ ಗತಿ ಏನು? 4 ದಿನ ಹೊಟ್ಟೆಗಿಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೋಗಿ ದುಡ್ಡಿಲ್ಲ ಅಂತ ಹೇಳು. ಏನೋ ಹೇಳೋದ್ ಹೇಳ್ದೆ, ಮೆಕ್ಕಿದ್ ನಿಮಗ್ ಸೇರಿದ್ದು. ಮೊದ್ಲು ಜಾಗ ಖಾಲಿ ಮಾಡ, ಇಲ್ಲ ಅಂದ್ರೆ ಚೆನ್ನ. ತಗೊಳ್ಳಿ, ಈ ಬಳಿ ಚೈನೆಲ್ಲ ಮಾರ್ಬಿಟ್ಟು ಅವ್ರಿಗೆ ದುಡ್ಡು ತಗೊಂಡೋಗ್ ಕೊಡಿ. ಏಯ್ ಮುಚ್ಚ ಬಾಯ್. ನಿನಗೆ ಬಾಯ್ ಬಿಡೋದನ್ ಬಿಟ್ರೆ ಬೇರೆ ಏನು ಬರಲ್ಲ ಅಂತ ಕಾಣಿಸುತ್ತೆ. ಪಾಪ ಇವಳು ಗಂಡನ ವಿಷಯ ಯಾವ ಬಾಯಿಂದ ಹೇಳಿ? ಅದಿರ್ಲಿ, ಪುಣ್ಯಾತಿಗಿತ್ತಿ ಎಂಥ ಸಮಯದಲ್ಲಿ ಕೊಟ್ಟೆಮ್ಮ. ನಿನ್ನ ಗಂಡನಿಗೆ ಏನಾದ್ರು ತೊಂದ್ರೆ ಆದ್ರೆ ನಾನು ಹೀಗೆ ಬರ್ತಾ ಇರ್ತೀನಿ, ನೀನ್ ಹೀಗೆ ಕೊಡ್ತಾ ಇರು. ನಾನೀಗ ಹೋಗ್ಲಾ? ಇನ್ನೇನೆಲ್ಲ ಆಯ್ತಲ್ಲ, ಎತ್ಕೊಂಡು ಮೊದ್ಲು ನಾನ್ ಬರ್ಲಾ? ವಾವ್, ನಾನ್ ಸೀರೆ ಉಟ್ಕೊಂಡು ಈ ಚೈನು ಬಳೆ ಎಲ್ಲ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಗೊತ್ತಾ? ಹೌದೌದು, ಕಂಡವರು ಒಡವೆ ಹಾಕೊಂಡ್ರೆ ಎಲ್ರು ಚೆನ್ನಾಗೆ ಕಾಣ್ತಾರೆ. ಕೋಪ ಮಾಡ್ಕೋಬೇಡ ಚಿನ್ನ, ಪಪ್ಪಿ ಪ್ಲೀಸ್. ನೀವ್ ಹೀಗೆ ವರ್ಷಾನ್ಗಟ್ಲೆ ಸಂತೋಷವಾಗಿದ್ರೆ ನಮ್ ಹೊಸ ಮನೇನ ಚಿನ್ನದ ಇಟ್ಗೆಲೆ ಕಟ್ಟಿಸ್ಬೋದು. ಹಾಗೆ ಬೆಳ್ಳಿ ಸಿಮೆಂಟ್ ಅಲ್ಲಿ ಕಾಂಕ್ರೀಟ್ ಹಾಕ್ಸೋದನ್ನ ಮರಿಬೇಡ. ಮಡನ ಮಾಡಿದ್ ಸಾಕು, ನಂಬಲ್ಲ. ಏಯ್ ನಿಂತ್ಕೋ. ನಿಂತುಕೋ. ಯಾಕೋ ಹೆಂಗೈತೆ? ಎಲ್ಲಿಗೆ ಹೋಗ್ತಿದ್ಯಾ? ನಮ್ ಮನೆಗ ಯಾಕೆ? ಐಸ್ ಕ್ಯಾಂಡಿ ಚಿಪ್ಪಕ್ಕೆ ಹೊಗೆ ನಿನ್ನ. ಇಷ್ಟು ದಿವಸ ಜೊತೆ ಇದ್ದಿದ್ದು ಸಾಕಾಯ್ತಾ? ಬೇಜಾರಾಯ್ತು. ಆ? ಬಾಯ್ ಬಿಡ್ಬೇಡ್ವೋ, ನಾನ್ ಕುಡ್ದಿದ್ದೆಲ್ಲ ನಿನ್ ಬಾಯ್ಗ್ ಬಂದ್ಬಿಡುತ್ತೆ. ಏಯ್ ಅರೋಗರ, ನಿನ್ಗೊಂದ್ ಗಾದೆ ಗೊತ್ತಾ? ಏನು? ಇಟ್ಕೊಂಡವಳು ಇರೋ ತನಕ, ಕಟ್ಕೊಂಡವಳು ಕಡೆ ತನಕ ಅಂತ. ಈಗ ನಾನು ಹೋಗಿ ನಮ್ಮ ಮನೆ ಕಡೆ ಏನಾಯ್ತು ಎತ್ತಾಯ್ತು ಅಂತೆಲ್ಲ ವಿಚಾರಿಸ್ಕೊಂಡ್ ಬರ್ತೀನಿ. ನಾನು ಬರೋ ತನಕ ಬಾಗಲ್ನ ಭದ್ರವಾಗಿ ಹಾಕಿಟ್ಟರು. ಪೊಲೀಸ್ನವ್ರು ಬಂದ್ರು ತೆಗಿಬೇಡ. ಇನ್ನು ಮುಂದೆ ಅವರೇ ತಾನೇ ಬರೋದು. ಬಾಯ್. ಯಾಕ್ ಶಾಂತಿ ಒಂಥರ ಇದೆಯಲ್ಲ? ಮನುಷ್ಯ ಅಂದ್ಮೇಲೆ ಅವ್ನ್ ಯಾವ್ದಾದ್ರು ಒಂದ್ ಯೋಚನೆ ಇದ್ದೇ ಇರುತ್ತಲ್ವಾ?
ನೀನ್ ಹೇಳೋದ್ ನೋಡಿದ್ರೆ ತಲೆ ಮೇಲೆ ಸಾಲ 16 ಮಕ್ಕಳ ಭಾರ ಜೋಳಿಗೆಲಿ ಖಾಲಿ ಚೀಲ ಅನ್ನೋ ತರ ಇದೆ ನಿನ್ ವಾದ. ಹೋಗಿ ರವಿ, ಬರ್ತಾ ಬರ್ತಾ ನೀವು ತುಂಬಾ ತಮಾಷೆ ಮಾಡ್ತೀರಪ್ಪ. ಅದಕ್ಕೆ ನಮ್ ವಿಷಯ ನಿಮ್ ಮನೆಯವ್ರಿಗೆ ತಿಳಿಸಿ ಆದಷ್ಟು ಬೇಗ ವಾಲ್ಗ ಉತ್ಸವ ಏರ್ಪಾಡು ಮಾಡ್ಸು. ಯಾಕೆ ಯೋಚನೆ ಮಾಡ್ತಿದ್ಯಾ? ಈ ಮದ್ವೆಗೆ ನಮ್ಮ ಅಣ್ಣ ಒಪ್ಕೋತಾನ ಅಂತ. ಹೀಗೆ ಇದ್ರೆ ನಾವಿಬ್ರು ಕಣ್ ಮುಚ್ಕೊಂಡ್ಮೇಲೆ ತಾಳಿ ಕೈ ಕೊಟ್ಟು ಈ ಕಟ್ಟಿ ಅಂತ ಹೇಳ್ತಾರೆ ಈ ಜನ. ನಾನ್ ಅದಕ್ಕೆ ಅವಕಾಶ ಕೊಡಲ್ಲ. ಶಾಂತಿ, ಒಂದ್ಸರಿ ನಿಮ್ಮ ಅಣ್ಣನ್ ಮುಖ ತೋರ್ಸು. ಅವನ್ ಕತ್ತಿನ ಪಟ್ಟಿ ಹಿಡಿದು ನಿನ್ ತಂಗಿನ ಕಟ್ಕೊಡು ಅಂತ ಕೇಳ್ತೀನಿ. ನಮ್ಮ ಅಣ್ಣನ್ ಮೈ ಮುಟ್ಟಬೇಕು ಅಂದ್ರೆ ಒಂದೇ ಸಾರಿಗೆ 3 ಮಕ್ರಿ ರಾಗಿ ಮುದ್ದೆ ತಿಂದು 6 ದಿವಸ ಹಿತ್ಲಲ್ಲಿ ನಿಕ್ಕರ್ ಎತ್ಕೊಂಡಿರ್ಬೇಕು ಗೊತ್ತಾ? ಹೌದಾ? ಬನ್ನಿ ಇನ್ನೇನಾದ್ರೂ ಐಡಿಯಾ ಹುಡ್ಕೋಣ. ಇನ್ನೇನು ಇಲ್ವಲ್ಲ, ಅಷ್ಟೇ ತಾನೆ? ಅಷ್ಟೇ, ಬರ್ಲಾ? ಓಕೆ. ಸಾರ್ ನಿಂತ್ಕೊಳ್ಳಿ ಒಂದ್ ನಿಮಿಷ. ತಮ್ದು ಇದೇ ಊರಾ? ಇಲ್ಲ, ಪಕ್ಕದೂರಿನ ಪಟೇಲ್ರ ಮೊಮ್ಮಗ ನಾನು. ಓಹೋ, ಚಿಕ್ಕ ಪಟೇಲ್ರು, ನಮಸ್ಕಾರ. ಈ ಊರ್ನವರೆಗೂ ತಮ್ಮ ಸವಾರಿ ಏನು ಅಂತ ನಾನು ತಿಳ್ಕೊಬಹುದಾ? ಅದು ಈ ಊರಲ್ಲಿ ಟೈಪಿಂಗ್ ಕಲಿಯೋಕ್ ಬರ್ತಿದ್ದೇನೆ. ಯಾಕೆ ನಿಮ್ಮೂರಲ್ಲಿ ಟೈಪ್ ಹೊಡಿಯಕ್ಕೆ ಮಿಷನ್ ಇಲ್ವಾ? ಇದೆ, ಆದ್ರೆ ಮುಂದುವರಿಸಿ. ಈ ಊರಲ್ಲಿರೋ ಒಂದ್ ಹುಡುಗಿಗೋಸ್ಕರ ಇಲ್ಲೇ. ಓಹೋ, ಸೈಟ್ ಹೊಡಿಯಕ್ಕೆ ಇಲ್ಲಿ ಟೈಪಿಂಗ್ ಸೇರ್ಕೊಂಡಿದ್ದೀರಾ ನೀ? ಹೌದು. ಹೌದು, ಈಗ ಒಂದು ಹುಡುಗಿ ಜೊತೆ ಮಾತಾಡ್ಕೊಂಡ್ ಬಂದ್ರಲ್ಲ, ಅವಳು ಎಷ್ಟು ದಿವಸದಿಂದ ನಿಮಗ್ ಗೊತ್ತು? ಅವಳ ನಾವಿಬ್ರು ಚಿಕ್ಕ ವಯಸ್ಸಿಂದ ಜೊತೆಲೇ ಓದಿದ್ದು. ಅವಳನ್ನ ನಾನು ಲವ್ ಮಾಡ್ತಿದ್ದೀನಿ, ಅವಳು ನಾನು ಲವ್ ಮಾಡ್ತಿದ್ದಾಳೆ. ಈ ಲವ್ ಇನ್ನು ಪ್ರಾರಂಭದಲ್ಲೇ ಇದೆಯಾ ಅಥವಾ ಎಲ್ಲ ಮುಗಿಸ್ಬಿಟ್ರ? ಇಲ್ಲ, ನಾನ್ ಟ್ರೈ ಮಾಡ್ತಿದ್ದೀನಿ, ಅದಕ್ಕೆ ಅವಳು ಒಪ್ತಿಲ್ಲ. ಓ, ಹುಡುಗಿಗೆ ಅಣ್ಣ ಅಂತ ಒಬ್ಬ ಮುಟ್ಟಾಳ ಇದ್ದಾನೆ ಅಂತ ತಮಗ್ ಗೊತ್ತಾ? ಇರ್ಲಿ ಬಿಡಿ, ಅದಕ್ಕೇನಂತೆ. ಎದುರಿಗೆ ಸಿಕ್ಕಿದ್ರೆ ನಾನು ಅವನ್ನ ಭಾವ ಅಂತ ಕರಿತೀನಿ. ಆದ್ರೆ ಅವನ್ ನಿಮ್ಮನ್ನ ಭಾವ ಅಂತ ಕರಿಯಲ್ವಲ್ಲ? ದೇವ್ರ ಕಂಡ್ಬಿಟ್ರೆ ಅವನು ಕರಿತಾನೆ, ಅವ್ರ ತಾತಾನು ಕರಿತಾನೆ. ದೇವ್ರು ಕಂಡ್ಬಿಡಲ್ಲ ಮರಿ, ನಾನು ಕಂಡ್ಬಿಡ್ತೀನಿ. ಸಾರಿ, ಯಾಕೆ ಸರಿ ಕುಡಿತೀರಾ? ನಾನ್ ಯಾರಂತ ನಿನಗ್ ಗೊತ್ತೇನೋ? ಕತ್ತಿನ ಪಟ್ಟಿ ಬಿಟ್ರೆ ಹೇಳ್ತೀರಿ. ಬಿಟ್ರೆ PT ಉಷಾಗಿಂತ ಜೋರಾಗಿ ಓಡೋಗ್ಬಿಡ್ತೀಯ. ಒಂದು ಮೆಡ್ಲು ಸಿಕ್ಕ ಹೊಡಿಬೇಡಿ ಸರ್, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್, ಹೊಡಿಬೇಡಿ ಶಾಂತಿ, ಹೇ ಶಾಂತಿ, ಏನೇನಾ ಇಷ್ಟು ದಿನ ಆದ್ಮೇಲೆ ಮನೆಗ್ ಬಂದಿದ್ದು ಅಲ್ದೆ ಕೂಗಾಟ ಬೇರೆನಾ? ನೀನು ಮಾಡಿರೋ ಘನ ಕಾರ್ಯಕ್ಕೆ ಕೂಗಾಡದೆ ಇನ್ನೇನೇ ಮಾಡ್ತಾರೆ? ನಾನೇನ್ ಮಾಡ್ದೆ? ಏನು ಮಾಡಿಲ್ಲ ನೋಡು. ನಾಳೆಯಿಂದ ನೀನ್ ಟೈಪಿಂಗ್ ಹೋಗ್ಬೇಡ. ಯಾಕೆ? ಕಾರಣ ಏನ್ ಬೇಕಾಗಿಲ್ಲ, ನಾನು ಈ ಮನೆ ಯಜಮಾನ, ಹೇಳ್ದಷ್ಟು ಮಾಡೆ. ಸಾಕು, ಮುಚ್ಚ ಬಾಯಿ. ನೀನ್ ಯಾವ ಸಿನಿಮಾ ಯಜಮಾನನೋ ಅವನ ಮೇಲೆ ಅಧಿಕಾರ ಮಾಡ್ತೀಯಾ? ಶಾಂತಿ, ನೀ ಅದೆಲ್ಲ ಹೋಗ್ತೀಯ? ಹೋಗಿ, ಯಾರ್ ತಡಿತಾರೋ ನಾನು ನೋಡ್ತೀನಿ. ಚಿಕ್ಕಮ್ಮ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಮೊದ್ಲು ನಾ ಕೇಳಿದಕ್ಕೆ ಉತ್ತರ ಕೊಡು. ಇಷ್ಟ ದಿನ ಎಲ್ಲ ಹಾಳಾಗೋಗಿದ್ದಿ. ಮನೆ ಕಡೆ ಜವಾಬ್ದಾರಿ ಇದೆಯಾ ನಿನಗೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ನೋಡು, ಇವತ್ತಿನಿಂದ ಇವಳನ್ನ ಆಚೆ ಕಳಿಸ್ಬೇಡ. ಯಾಕೆ? ಓದ ನೆಪದಲ್ಲಿ ಕಂಡು ಜೊತೆ ಸುತ್ತ ಇದ್ದಾಳಮ್ಮ. ಏನೇ ಇದೆಲ್ಲ? ನಾನ್ ಯಾರ ಜೊತೆ ಸುತ್ತಿಲ್ಲ. ಅಣ್ಣ ಸುಳ್ಳು ಹೇಳ್ತಾ ಇದ್ದಾನೆ. ನಾನೇ ನನ್ ಕಣ್ಣಾರ ನೋಡ್ದೆ ಚಿಕ್ಕಮ್ಮ. ಈಗ ಹೋಗಲೇ? ಹೇಳೆ. ಹೌದು, ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಅಯ್ಯೋ, ನೋಡ್ದ ನಿನ್ನ ಮಗಳು ಮನೆಗೆ ಎಷ್ಟೊಂದು ಮರ್ಯಾದೆ ತರ್ತಿದ್ದಾಳಂತ. ನೀನ್ ಮಾತ್ರ ಏನ್ ಕಮ್ಮಿನಾ? 3 ಹೊತ್ತು ಕೊಡ್ಕೊಂಡು ಗಡನ್ ಮೇಲೆ ಬಿದ್ದಿರ್ತೀಯಾ? ಈ ಮನೆ ನೆಟ್ಟಿಗಿರುತ್ತಾ? ನೀನೇನೇ ಹೇಳೋದು ಸರಿ, ನಾನ್ ಪ್ರೀತಿಸಿದವನ್ನೇ ಮದ್ವೆ ಆಗೋದು. ಏನಂತೆ? ಶಾಂತಿ, ಏನೇ ಮಾತಾಡ್ತಾ ಇದೀಯಾ? ಯಾರೋ ಗೊತ್ತು ಗುರಿ ಇಲ್ದವನ್ನ ಮದ್ವೆ ಮಾಡ್ಕೋತೀನಿ ಅಂತೀಯಾ? ನನ್ಗೆಲ್ಲ ಗೊತ್ತಿದೆ. ನಾನ್ ಪ್ರೀತಿಸಿದವನ್ನ ಮದ್ವೆ ಆಗೋದ್ರಲ್ಲಿ ತಪ್ಪೇನಿದೆ? ತಪ್ಪೇನಿದೆ? ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ಮನ್ನೇ ತಪ್ಪೇನಿದೆ ಅಂತ ಕೇಳ್ತಿದ್ಯಾ? ಸಾಕ್, ಸುಮ್ನೇರೋ. ಯಾವತ್ತಾದ್ರೂ ಮನೇಲಿದ್ದು ಮನೆ ಜವಾಬ್ದಾರಿ ವಹಿಸ್ಕೊಂಡಿದ್ರೆ ಹೀಗಾಗ್ತಿತ್ತೇನೋ? ಇಷ್ಟಕ್ಕೂ ನೀನ್ಯಾರೋ ಕೇಳೋದಕ್ಕೆ? ಅವಳ ತಾಯಿ ನಾನಿದ್ದೀನಿ, ನಾನ್ ಕೇಳ್ಕೊತೀನಿ. ಆಯ್ತಮ್ಮ, ನೀನೇ ಕೇಳು. ಮಧ್ಯೆ ನಾನ್ ತಲೆ ಹಾಕ್ಬಾರ್ದಲ್ಲ. ಈ ಮನೇಲಿ ನಾನು ಏನು ಕೇಳ್ಬಾರ್ದಲ್ಲ. ನಾನು ಏನು ಕೇಳಲ್ಲ. ಇವ್ಳು ಯಾವನಾದ್ರೂ ಕಟ್ಕೊಂಡು ಹೆಂಗಾದ್ರೂ ಹಾಳಾಗೋಗ್ಲಿ, ನನ್ಗೇನಾಗ್ಬೇಕು? ಇದೇ ತಾನ್ ನಿಮ್ ಅರ್ಥ? ಯಾಕೇಳು? ಇವಳು ನನ್ ಒಡ ಹುಟ್ಟಿದ ತಂಗಿ ಅಲ್ವಲ್ಲ, ಇವಳು ನನ್ ಸ್ವಂತ ತಂಗಿ ಅಲ್ವಲ್ಲ, ನಾನ್ ಯಾರೋ ತಾನೆ. ಆಯ್ತಮ್ಮ, ನಾನ್ ಕೇಳಲ್ಲ. ಅಮ್ಮ ಶಾಂತಿ, ತಪ್ಪಾಯ್ತು. ನಾನ್ ಮಾಡಿದ್ ತಪ್ಪಾಯ್ತು. ನಾನು ನಿನ್ನ ಕೇಳಿದ್ ತಪ್ಪಾಯ್ತು. ನಾನ್ ನೋಡಿದ್ದೆ ತಪ್ಪಾಯ್ತು. ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ನನಗೇನಾಗ್ಬೇಕು? ಈ ಮನೆ ಎಕ್ಕುಟ್ಟೋಗ್ಲಿ.
ಈ ಕಾಂಪೌಂಡ್ರೆ ನೀವು ಚುಚ್ಚಿದ್ದೇನು ಸೂಜಿನ ಅಥವಾ ದಬ್ಳನ? ದಬ್ಳಾನೆ. ಏನಾಗಿದೆ ನಿಮ್ಗೆ? ಗಾಬರಿ ಆಗುವಂತದ್ದೇನಿಲ್ಲ, ಕುಡಿಯೋದ್ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಏನಮ್ಮ ಕುಡಿಯೋದು ಅಂದ್ರೆ ರಕ್ತ ವಾಂತಿ ಆಗೋರು ಕುಡಿಯೋದಾ? ಔಷಧಿ ಬರ್ಕೊಡ್ತೀನಿ, ಟೈಮ್ ಸರಿಯಾಗಿ ತಗೊಳ್ಳಿ. ಗೊತ್ತಾಯ್ತು. ಏನ ಔಷಧಿನ? ಈ ಔಷಧಿ ಅಲ್ಲ. ನಿಮ್ಮ ಔಷಧಿನ? ಹೌದು, ಮದ್ವೆ ಆಗಿದ್ಯಾ? ಚೇಚ ಇನ್ನೂ ಇಲ್ಲ. ಸದ್ಯ ಮದುವೆ ಮಾಡ್ಕೊಳ್ಳದೆ ಒಳ್ಳೆ ಕೆಲಸ ಮಾಡಿದೆ. ಒಂದ್ ವೇಳೆ ನಿನ್ ಹೆಂಡತಿ ಏನಾದ್ರೂ ಇಲ್ಲಿದ್ದಿದ್ರೆ ಪಾಪ ಎಷ್ಟು ನೋವು ಪಡ್ತಾ ಇದ್ಲು ಗೊತ್ತಾ? ಹಾಯ ನಾಳೆ ಬರ ನಾಳೆ. ಅಯ್ಯೋ ಏನು ಮಾಡೋದು ಮಾಡೋದೆ. ಚೆನ್ನಣ್ಣ ತಟ್ಟೆ ಚೆನ್ನಾಗಿ ತೊಳೆದು ಊಟ ತತ್ತಾರಣ್ಣ. ಟ್ರಿಬಲ್ ಎಕ್ಸ್ ಗಂಧನೇ ಗಂಧ. ಏನಮ್ಮ ನನ್ನ ಚಿಕ್ಕಮ್ಮನ ಮಗಳೇ, ಕುಟ್ಟೋದನ್ನೆಲ್ಲ ಬಿಟ್ಬಿಟ್ಯಾ? ನನ್ನ ಹತ್ರ ಯಾರು ಮಾತಾಡಲ್ಲ. ಬಾ ಶಿವೋ ಶಿವೋ ಹೊಟ್ಟೆ ಸುಲೇ. ಚೆನ್ನ ಎಷ್ಟೊತ್ತು? ಬೇಗ ತಗೊಂಬಾರೋ ಬೇಗ. ಓಹೋ ಬಿಸಿ 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 ಬಿಸಿ. ಅಯ್ಯೋ ಬೆಂಕಿನ ಲೇ ಚೆನ್ನ, ಬೆಂಕಿ ಕಂಡನ್ ಯಾಕೋ ತಂದಿಟ್ಟೆ? ತಿನ್ನಕ್ಕೆ. ಯಾಕೋ ನನ್ನ ಮಗನೇ ಮನೇಲಿ ಅಕ್ಕಿ ಬೇಳೆ ತರಕಾರಿ ಏನೂ ಇಲ್ವಾ? ಎಲ್ಲ ಇದೆ, ಆದ್ರೆ ಇನ್ಮೇಲೆ ನಿಮ್ಗೆ ಇದನ್ನ ಕೊಡೋದು. ನನ್ನ ಏನಂತ ತಿಳ್ಕೊಂಡಿದ್ಯಾ? ಯಾಕೆ ತಂದಿಟ್ಟೆ ಬೆಂಕಿನ? ನಿಮ್ಮ ಹೊಟ್ಟೆಲಿ ಈಗಲೇ ಉರಿತಾ ಇರೋ ಬೆಂಕಿ ಜೊತೆ ಇದು ಸೇರ್ಕೊಂಡು ಸುರಿಲಿ ಅಂತ. ಉರಿಯುತ್ತೆ. ನನ್ನ ಕೈಯಿಂದ ಬಾಟ್ಲಿ ಕಿತ್ಕೊಂಡಾಗ್ಲೇ ನಿನ್ನ 4 ಬಾರಿಸಿದ್ರೆ ಈ ಮಾತಾಡ್ತಿದ್ದ? ನೀವು ನನಗೆ ಚಿತ್ರ ಹಿಂಸೆ ಕೊಟ್ರು ಸರಿ, ನಾನ್ ನಿಮ್ಮನ್ನ ಕುಡಿಯಕ್ ಬಿಡಲ್ಲ. ನೋಡು, ನನ್ನ ಮನ್ಸಿಗೆ ಸರಿ ಅನ್ಸಿದ್ದನ್ನ ನಾನು ಮಾಡ್ತೀನಿ. ನನ್ನನ್ನು ಕುಡಿಬೇಡ ಅಂತ ಹೇಳಕ್ಕೆ ನೀನ್ ಯಾರು ಅಂತೀನಿ? ನಾನ್ ನಿಮ್ಗೆ ಯಾರು ಅಲ್ಲ. ಮದ್ವೆ ಆದಾಗ್ಲಿಂದ ನೀವು ಇದೇ ಮಾತಾನೆ ಹೇಳ್ತಾ ಇರೋದು. ನಾನ್ ಯಾರು ಅಂತ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು. ನೀವು ನನ್ ಗಂಡ ಅಂತಾನೆ ನಾನ್ ತಿಳ್ಕೊಂಡಿರೋದು. ಇನ್ಮೇಲೆ ನೀವು ಕುಡಿಯೋಕ್ ಬಿಡೋದಕ್ಕೋಸ್ಕರ ನಾನ್ ಯಾವ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿದ್ದೀನಿ. ಕೆಲಸ ಮಾಡಿದ್ರಿ ತಮಾಷೆ ಹೇಳ್ತೀನಿ ಅಂತ ಬೆಂಕಿ ತಂದಿದ್ದ ನೀವೇ ಕಾಲಿಕ್ ಬಿಡೋದ? ಇಲ್ಲೇನೋ ನಮ್ಮ ಮಗನೇ, ಇದೆಲ್ಲ ನಿಂದೇನಾ ಸೆಟಪ್? ನೀನ್ ಹೋಗಿ ಬಾಯಿ ಮುಚ್ಕೊಂಡು ಬಿದ್ದೆ ಹೋಗು, ಇಲ್ಲ ಅಂದ್ರೆ ಏನೋ ಮಾಡ್ತೀಯ? ಏನ್ ಮಾಡ್ತೀನಾ? ಅದಕ್ಕೆ ನಾನು ತಲೆನೇ ಇಟ್ಬಿಡ್ತೀನಿ. ನಿನ್ ತಲೆಯಲ್ಲಿ ಏನಿದೆ ಅಂತ ತಂದಿಡ್ತೀಯ? ಇನ್ನೇನಾದ್ರೂ ಇದ್ರೆ ಅದು ನೀಡು. ಅಯ್ಯೋ, ನಿಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದೀನಲ್ಲ, ನನ್ಗೇನ್ ತಗೊಂಡು ಹೊಡ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇತ್ಲಲ್ಲಿ ಒಂದ್ ಹಳೆ ಎಕಡ ಇಟ್ಟಿದ್ದೀನಿ, ತೆಗೆದು 4 ಹೊಡ್ಕೋ, ಸ್ವಲ್ಪನಾದ್ರೂ ಬುದ್ಧಿ ಬರುತ್ತೆ. ಹೋಗ್ ಕರ್ಕೊಂಡೋಗು. ನನ್ನ ಮಗ ನನ್ಗೆ ಬೆಂಕಿ ತಂದಿಟ್ಟಿದ್ದಾನಲ್ಲ, ಏನನ್ನೋದು ಇವನ್ನ.
ನಿಮ್ದೆಲ್ಲ ಮುಗೀತು ಅಂತ ಕಾಣುತ್ತೆ. ನಿನಗ್ ಬೇಡವಾ? ಪರವಾಗಿಲ್ಲ, ಸ್ವಲ್ಪನೇ ಇದೆ, ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ನೀನೇ ನನಗೆ ಒಳ್ಳೆ ಬಾಳ್ವೆ ಕೊಡ್ತೀನಿ ಅಂತ ನಿರ್ಣಯ ತಗೊಂಡ್ಮೇಲೆ ನಾನು ನನ್ನ ಹೆಂಡತಿ ಜೊತೆ ಸಂತೋಷವಾಗಿ ಬಾಳ್ತೀನಿ. ಇವತ್ತಿನಿಂದ ನಾನು ಕುಡಿಯಲ್ಲ, ಇದು ಸತ್ಯ. ಅಪ್ಪ, ಇದು ದೇವಸ್ಥಾನ. ಒಳಗ್ ಬರೋರು ನಿನ್ ಬಾಯಿನ ಹುಂಡಿ ಅಂತ ತಿಳ್ಕೊಂಡು ಕಾಸು ಹಾಕ್ಬಿಡ್ತಾರೆ ಅಷ್ಟೇ. ಬಾಯಿನ ಗುರು, ನೀನ್ ಕುಡಿಯೋದ್ ಬಿಟ್ಬಿಡ ಅಂದ ತಕ್ಷಣ ನನಗ್ ಕುಡಿಯೋದ್ ಸಂತೋಷ ಆಗ್ತಿದೆ ಗುರು. ಕಾಲಕ್ಕೆ ಗೆಜ್ಜೆ ಕಟ್ಕೋ. ಎಲ್ಲೋ ಬಟ್ಟೆ ಒಣಗಾಕಿದ್ನಲ್ಲ, ಎಲ್ಲಿ? ನೋಡಿ ಅಮ್ಮ, ಇವ್ ನನ್ನೊಬ್ಬನೇ ಮಗ, ಹೆಸರು ನಮಸ್ಕಾರ. ಹನುಮಂತ ಅಂತ. ನೋಡಿದ್ರೇನೆ ಗೊತ್ತಾಗುತ್ತಲ್ಲ. ಹೇಗೆ ಗೊತ್ತಾಗತ್ತೆ ಸರ್? ತಾವು ಕೈ ಮುಗಿಯೋ ವರ್ಷ ನೋಡಿ. ಬಾಲ ಏನು ಕಾಣ್ತಾ ಇಲ್ವಲ್ಲ? ಚಚೆ, ಹಾಗೇನೂ ಇಲ್ಲ, ಬೇಕಾದ್ರೆ ನೀವೇ ನೋಡಿ. ಕೂತ್ಕೊಳ್ಳಿ ಸಾರ್. ತಾವು ಈ ಮನೆಗ್ ಬಂದಿರೋ ವಿಷಯ ಏನು ಅಂತ ನಾನು ತಿಳ್ಕೊಬೋದಾ? ನಾವು ಈ ಮನೆಗೆ ಹೆಣ್ಣೋಡಕ್ಕಿಂತ ಬಂದಿದೀವಿ. ಓಹೋ, ಇದೇ ಮೊದಲನೇ ಮನೆನಾ? ಇಲ್ಲ, ಈಗಾಗ್ಲೇ 200-300 ಮನೆ ಆಗೋಯ್ತು, ಆದ್ರೆ ಒಂದು ಸೆಟ್ ಆಗ್ಲಿಲ್ಲ. ಸೆಟ್ ನಿಮಗಾಗ್ಲಿಲ್ವೋ ಅಥವಾ ಅವ್ರಿಗಾಗ್ಲಿಲ್ವೋ? ಹೆಣ್ಣೋಡ ನೆಪದಲ್ಲಿ ವರ್ಷ ಪೂರ್ತಿ ಬಿಟ್ಟಿ ಊಟ ಅನ್ನಿ. ನಾವು ಕೇಳದೆ ಇದ್ರು ಅದಾಗ ಅದೇ ಆಗುತ್ತೆ ಬಿಡಿ. ಹೌದು, ಈಗ್ಲೂ ಅದೇ ನಡೆಯುತ್ತೆ. ಈಗ ಬೋಣಿಗೆ ಕಾಪಿ ಕೊಡ್ತಾರೆ, ಕುಡೀರಿ. ತಗೊಳ್ಳಿ. ಹೋಟ್ಲಲ್ಲಿ ಸಪ್ಲೈರ್ ಕೆಲಸ ಮಾಡ್ತಿದ್ರಾ? ಪಾಪ ಅವ್ರಿಗೆ ತೊಂದ್ರೆ ಆಗ್ಬಾರ್ದಲ್ಲ ಅಂತ ನಾನೇ ಸಪ್ಲೈ ಮಾಡ್ದೆ. ಈಗ ಕಾಪಿ ಕೊಟ್ಟೋದ್ಲಲ್ಲ, ಅವಳು ಯಾರು ಅಂತ ಗೊತ್ತಾ? ಅದೇ ನಾನ್ ನೋಡಕ್ ಬಂದಿರೋಳು ಇವಳೆ ತಾನೇ? ದೇವರಾಣಗ್ಲೂ ಅಲ್ಲ. ಮತ್ತೆ ಅವಳೇ ನನ್ ಹೆಂಡತಿ. ಸಿನಿಮಾ ನೋಡಿದ್ಯಾ? ಓ, ನೋಡಿದಿರಿ. ಅದು ಇವಳೇನ ಹೀರೋಯಿನ್? ಅವಳೇ ನನ್ ಹೆಂಡತಿ. ಅವಳು ನನ್ ಹೆಂಡತಿ ಕಣಯ್ಯ. ಹೋಗ್ಲಿ, ಕೂತ್ಕೋ. ಬೊಂಬೆಗೆ ಸೀರೆ ಓಡಿಸಿದ್ರು ತಾಳಿ ಕಟ್ಬಿಡ್ತೀಯ ನೀನು. ಹುಡುಗಿ ಇನ್ನು ನೋಡ್ಲಿಲ್ವಲ್ಲ, ಅದಕ್ಕೆ ಆತರ ಪಡ್ತಿದ್ದಾನೆ. ಹೋಗ್ಲಿ ಬಿಡಿ. ಹೌದು, ಎಲ್ಲಮ್ಮ ನಿಮ್ ಮಗಳು ಕಾಣಿಸ್ತಾ ಇಲ್ಲ. ಟೈಪಿಂಗ್ ಹೋಗಿದ್ದಾಳೆ, ಬಂದಿರ್ತಾಳೆ. ಅದೇನಮ್ಮ ಪೇಪರ್ ಮೇಲೆ ಕಡಗಡ ಪಡಬಡ ಅಂತ ಕೊಟ್ಟವನಮ್ಮ. ಅದೇ ಕುಟ್ಟೋದ್ ನಂಗೂ ಕಲ್ಸಿದೀರಾ? ಹಂಗೆ 1 ಕೆಲ್ ಅಕ್ಕಿ ಕುಟ್ಟೋದ್ನು ಕಲ್ಸಿ. ಅವಳಿಗೆ ಬರ್ತಾ ಇದ್ರು ಪರವಾಗಿಲ್ಲ, ನಾನ್ ಕಲಿಸ್ತೀನಿ. ರೈಸ್ ಮಿಲ್ ಕೆಲಸ ಮಾಡ್ತಿದ್ರಾ? ಅವನಿಗೂ ಕೆಲಸ ಇಲ್ಲ, ನನಗೂ ಕೆಲಸ ಇಲ್ಲ. ಹುಡುಗಿ ಹುಡುಕ ಕೆಲಸ ಇದೆಯಲ್ಲ. ಇರ್ಲಿ, ಸಾರ್ ಏನ್ ಓದಿದ್ದಾರೆ? ಅದೇನೋ ABC ಅಂತ ಓದಿದ್ದಾನೆ. ABC ಅಲ್ಲ, BSc. BSc ನಾ? ಅಷ್ಟೊಂದು ಓದ್ರೆ ನಮ್ಮೂರಲ್ಲಿ ಒಳ್ಳೆ ಕೆಲಸ ಸಿಕ್ಕುತ್ತಲ್ಲ. ಕೆಲ್ಸ? ಎಲ್ಲಿ? ನಾಟಕದ ಕಂಪನಿಯಲ್ಲಿ. ಅದೆಲ್ಲ ಬೇಡ, ಬೇಕಾದಷ್ಟು ಆಸ್ತಿ ಇದೆ, ಎಲ್ಲ ಇವನ ಹೆಸರಿಗೆ ಬರ್ದಿದ್ದೀನಿ. ಅಯ್ಯೋ ಪಾಪ. ಈಗ ವಿಷಯಕ್ಕೆ ಬನ್ನಿ. ವ್ಯಾಪಾರನೇ. ಸಾರ್ನ ಎಷ್ಟಕ್ ಮಾರ್ತೀರಾ? 1 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ.
ಅದ್ರ ಮೇಲೇನಾದ್ರೂ ಕುದುರಿದ್ರೆ ಕೂತ್ಕೊಳ್ಳೋಣ. ಹಾರ್ಮೋನಿಯಂ ಮೇಸ್ಟ್ ಇದ್ದಾಗಿದ್ದಾನೆ ಇವನಿಗೆ 1 ಲಕ್ಷ ರೂಪಾಯಿ. ಏನು? ಏನಿಲ್ಲ ಸಾರ್ ಕನ್ನಡಕ ಬೇರೆ ಹಾಕೊಂಡ್ಬಿಟ್ಟಿದ್ದಾರೆ, ಸ್ವಲ್ಪ ರೇಟ್ ನ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿದೆ. ನೋಡ, ನೀ ಏನೇ ಹೇಳಿದ್ರು ನನ್ ಮಗಳನ್ನ ಈ ಗಂಡಿಗೆ ಕೊಡೋದು ಜ್ಞಾಪಕ ಇಟ್ಕೋ, ಅದು ಸಾಧ್ಯ ಇಲ್ಲ. ಹಾಗೆ ನೋಡ್ಬೇಡಿ ಸರ್, ನೀವು ಕಂಡ್ಬಿಟ್ರೆ ಭಯ ಆಗುತ್ತೆ. 10 ಪೈಸಾ ವರದಕ್ಷಿಣೆ ಇಲ್ಲದೆ ಮದುವೆ ಮಾಡ್ಕೊಂಡಿದ್ದೀನಿ. ನಿಮ್ ತಂಗಿನ ಸುಖವಾಗಿ ಕಾಪಾಡ್ತೀನಿ, ನಾನು ನಂಬಿ ಸರ್. ಅಣ್ಣ, ಇವ್ರು ತುಂಬಾ ಒಳ್ಳೆಯವರು, ಖಂಡಿತ ನನ್ ಕೈ ಬಿಡೋದಿಲ್ಲ. ನಿಮ್ಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ನಾನೇ ಈ ಮದ್ವೆಗೆ ಒಪ್ಕೊಂಡೆ. ನಮ್ಗೆ ಆಶೀರ್ವಾದ ಮಾಡಿ. ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಆಯಾ ಚಿಕ್ಕಮ್ಮ, ಇನ್ನಿನ್ ಬೇಳೆಕಾಳು ಏನು ಬೇಯಲ್ಲ, ಎಲ್ಲ ಮುಗ್ದೋಯ್ತು. ಆಶೀರ್ವಾದ ಮಾಡಿ ಪುಣ್ಯನಾದ್ರ ಕಟ್ಕೋ. ಎಲ್ಲಿ ಹನುಮಂತು? ಸರ್ ಇಲ್ಲಿದ್ಯಾ? ಇರು. ಸ್ವಾಮಿ, ಇವಳೇ ನನ್ ತಂಗಿ, 3 ಕಾಸು ಖರ್ಚಿಲ್ದೆ ಮದುವೆ ಮುಗಿಸ್ಕೊಂಡ್ ಬಂದಿದ್ದಾರೆ. ಈಗ ತಮ್ ಗಂಡನ ರೇಟ್ ಎಷ್ಟು ಅಂತ ಹೇಳಿದ್ರೆ ಕುದುರಿಸಬಹುದು. ಹನುಮಂತು ಫ್ಯಾಮಿಲಿ ಸಮೇತ ರಾಮ ಮಂದಿರ ರವಾನಿ. ನೀವ್ ಒಳಗೋಗಿ ಹೋಗಿ. ಆಪತ್ತು. ಯಾಕೋ, ಏನಾಯ್ತು? ಮನೋಹರ ಅವ್ನ್ ತಂಗಿನ ಕರ್ಕ ಬಂದವನೆ, ನೀನ್ ನೋಡ್ಬೇಕು ಅಂತ ಹೇಳ್ಕಳ್ಸವನೆ. ಏನು? ನಾನು ಅವನು ಹೋಗಿ ನೋಡ್ಬೇಕಂತ? ಯಾಕೆ? ನಿನಗೊಂದು ಸಿಹಿ ಸುದ್ದಿ ಹೇಳೋಣ ಅಂತಾನೆ ಇಲ್ಲಿ ಕರ್ಸಿತು. ಸಿಹಿ ಸುದ್ದಿನ ಖಾರ ಸುದ್ದಿನ ಅದೇನಂತ ಬೇಗ ವಾಂತಿ ಮಾಡ್ಬಿಟ್ಟು ಓಡಯ. ಲೋ ಚಡ್ಡಿ, ನಿಮ್ ಗುರು ಚಿಕ್ಕ ಮನೆಯಲ್ಲಿರೋ ಈ ಹೆಂಡತಿಗೆ ತಂದೆ ಆಗ್ತಿದ್ದಾನೆ ಗೊತ್ತಾ? ಈ ವಿಷಯ 4 ಜನಕ್ಕೆ ಗೊತ್ತಾಗಿ ಪಂಚಾಯತಿ ಕಟ್ಟೆ ಹತ್ತಿ ನಿನ್ನ ಮರ್ಯಾದೆ ಹಾಳಾಗೋದ್ ಬೇಡ ಅಂತ ನಾನ್ ಹೇಳ್ತೀನಿ. ನೀನೇನ್ ಹೇಳ್ತೀಯಾ? ಆಹಾ, ಇದ ಸಮಾಚಾರ. ಇದು ಬಿಸಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಮಮ್ಮ? ಆದ್ರೆ ಅವಳು 2 ಲಕ್ಷ ಕಮ್ಮಿ ಒಪ್ತಾ ಇಲ್ವಲ್ಲ? ಯಾವ್ದಕ್ ಮಮ್ಮ? ಆ ಭಾಷಣ್ಗೆ. ಹೈತರಿಕೆ ಕಾಸ್ ಸಿಕ್ಕುತ್ತಂದ್ರೆ ಸಾಕು, ಕಾಗೆ ಗುಬೆಗ ಅಭಾಷ್ ಮಾಡಿಸ್ಬಿಡ್ತೀರ ನಿಮ್ ಜನ್ಮಕ್ಕೆ ಇಷ್ಟ್ ಬೆಂಕಿ ಹಾಕ. ಹೌದು, ನಾನ್ ಏನು ಮಾಡ್ಲಿಲ್ವಲ್ಲ, ಇದೆಲ್ಲ ಹೇಗಾಯ್ತು? ಏನು ಮಾಡ್ದೆ? ಅವಳು ಸುಮ್ನೆ ಹೊಟ್ಟೆ ಬಂದ್ಬಿಡತ್ತಾ? ಹೊಟ್ಟೆಗೆ ಬಟ್ಟೆ ತುರ್ಕೊಂಡ್ರೆ ದಪ್ಪ ದಪ್ಪ ಕಾಣ್ತದೆ ಗೊತ್ತಾ? ಹೈತರಿಕೆ, ಇದು ನನ್ ಬುದ್ಧಿಗೊಳಿಲಿಲ್ಲ ನೋಡು. ಮಾಡೋಣ ಚಿತ್ತ, ಮಾಡೋಣ. ನಿನ್ ಹೊಟ್ಟೆಲ್ ಬೆಳಿತಿರೋ ಮಗು ಗಂಡೋ ಹೆಣ್ಣು ಅಂತ ನೋಡೋಣ. ಯಾಕೆ ಯೋಚನೆ ಮಾಡ್ತೀಯಾ? ನೋಡೋಣ, ನೋಡ್ಬಿಡ್ತೀನಿ. ದಿಂಬು ಇರ್ಲಿ. ಏನು ಮಾಮ, ಈ ಹಳೆ ದಿಂಬನ್ ಇಟ್ಕೊಂಡ ನನ್ನಿಂದ 2 ಲಕ್ಷ ರೂಪಾಯಿ ವಸೂಲಿ ಮಾಡಕ್ ನೋಡ್ದೆ. ಇದನ್ನ ಗುಜರಿಗೆ ಹಾಕಿದ್ರು 2 ರೂಪಾಯಿ ಸಿಕ್ಕಲ್ಲ ಗೊತ್ತಾ? ನೀನ್ ಬುದ್ಧಿವಂತ ಅಂತ ತಿಳಿದೆ, ನಾನು ಸ್ವಲ್ಪ ಬುದ್ಧಿ ಓಡಿಸಿದ್ದೀನಿ. ಅಲ್ಲೋಡು. ಮಾಮ, ಕಿಲೋ ಕಿಲೋ ಅಲ್ಲೋಡಿದ್ರು ಅವ್ರಿಬ್ರು ಹುಚ್ಚ ಹೇಳ್ತಾರೆ, ಹೆಂಗ್ ಓಡಾಯ್ತಾವ್ರೆ. ಈ ವಿಷಯ ಸೊತ್ತಲ್ಲಿರೋ ನಮ್ಮಪ್ಪ NSRಗೆ ನನಗೆ ಗೊತ್ತಾಗಿದ್ರೆ ಅಯ್ಯಪ್ಪ ಅಂತ ನಕ್ಕೊಂಡು ಓಡ್ ಬಂದ್ಬಿಡೋನು. ಅಲ್ಲ, ಹೋಗಿ ಹೋಗಿ ಅವಳಿಂದ ನಾ ಬೀಳೋದು ಚಿಂದಂತೆ ಅಂತೀನಿ ಮನೇಲಿ ಇಟ್ಕೊಂಡು. ಈ 3 ಕಾಸ್ಗೂ ಬೇರೆ ಮುಸಂಡಿಗಳಿಂದ ಬಿದ್ದಿದ್ದಲ್ಲ. ಈ ವಿಷಯ ಊರ್ ಜನಕ್ಕೆ ನನಗೆ ಗೊತ್ತಾಗಿದ್ರೆ ನಿನ್ ಮರುವಾದ ಏನಾಗಿರೋದು. ಆ ಪುಣ್ಯಾತ್ಕಿತಿ ನಮ್ಮತ್ಗೆ ನನ್ ಗಂಡ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ತನ್ನ ಮೈ ಮೇಲೆ ಇದ್ದು ಒಡವೆ ಅಲ್ಲ ಬಿಚ್ಕೊಟ್ಲು. ಇಂತ ಒಂದ್ ಒಳ್ಳೆ ಗುಣ ಆ ಚಿಕ್ಕ ಮನೇಲಿರೋ ಕಳ್ಳನೇಟ್ರು ಬರ್ತಿತ್ತ? ನಿಜ ಚೆನ್ನ, ಇದನ್ನೆಲ್ಲ ಯೋಚನೆ ಮಾಡಿನೇ ಮತ್ತೆ ನಮ್ಮ ಮನೆಗೆ ಬಂದಿತ್ತು. ಯಾಕೆ ಇನ್ನೂ ಒಂದ್ 6 ತಿಂಗಳು ಅವ್ರ ಜೊತೆಲೆ ಇದ್ದು 1 ಡಜನ್ ಮಕ್ಕಳ ಜೊತೆ ಒಟ್ಟಿಗೆ ಬರ್ಬೋದಾಗಿತ್ತ?
ಅಲ್ಲ ಅತ್ತಿಗೆ ಜೊತೆ ನೀನ್ ಇನ್ನು ಮುಂದರ್ದಿರೋದೇನು ಕಾಣ್ತಾ ಇಲ್ವಲ್ಲ ಅದಕ್ಕೆ ಹಂಗಂದೆ. ಹೌದಲ್ವಾ? ಯಾರ ನೀನು? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅದ ಅಟ್ಟದ ಮೇಲೆ ಇಲಿ ತಪ್ಸ್ಕೊಂಡು ಹೋಗ್ಬಿಡ್ತು, ಅದನ್ನ ಹುಡುಕ್ತಾ ಇದ್ದೀನಿ. ಇಲಿ ಹುಡುಕ್ತಾ ಇದ್ದೀರಾ ಅಥವಾ ಇಡಕ್ ನೋಡ್ತಾ ಇದ್ದೀರಾ? ಅದೇ ಇಲಿನ ಇಣಕಿ ನೋಡ್ತಾ ಇದ್ದೀನಿ. ಸರಿ, ನೀನ್ ಯಾರೇ? ನಾನು ಭವ, ನಿನ್ ಚಿಕ್ಕ ನಾದ್ನಿ. ನಾದಿನ ನಾದರ್ದಿನ ಹೋಗಿ ಭವ, ನಂಗ್ ನಾಚಿಕೆ ಆಗತ್ತೆ. ನಾಚಿಕೆ? ನಿನ್ ನಾಚಿಕೆನ ನಾಲ್ಕು ಸಂದರ್ಭದಿಂದ ಆಚೆ ಇಟ್ಕೋ. ಚೋಟುದ್ದ ಇದ್ಯಾ, ನೀನ್ ಮಾಡೋ ಸ್ಟೈಲ್ ನೋಡಿದ್ರೆ ನನಗೆ ಓಡಿಯೋ ತರ ಇದೆಯಲ್ಲ. ತೆಗಿಯೋ ಕೈನ. ಯಾಕೆ ಬಂದೆ ಇಲ್ಲಿಗೆ? ನಾನೊಬ್ಳೇ ಬಂದಿಲ್ಲ ಭವ, ನಮ್ಮಪ್ಪ, ನಮ್ ಚಿಕ್ಕಕ್ಕ, ನಮ್ ಒಂಟೆಗೊದ್ದ ಎಲ್ಲ ಬಂದಿದೀವಿ. ಯಾಕೆ? ನಮ್ಮ ಅಕ್ಕನ ತವ್ರ ಮನೆ ಕರ್ಕೊಂಡು ಹೋಗೋದಿಕ್ಕೆ. ಏನಣ್ಣ, ಮದುವೆಯಾಗ 6 ತಿಂಗಳು ಕಲೀಲಿಲ್ಲ, ಅಷ್ಟ್ ಬೇಗ ಮಗಳನ್ನ ಕರ್ಕೊಂಡು ಹೋಗಿ ಬಂದಿದ್ಯಲ್ಲ, ಇನ್ನೂ ಸ್ವಲ್ಪ ದಿನ ಇರ್ಲಿ ಬಿಡು. ಹಾಗಲ್ಲಮ್ಮ, ಹೇಗೂ ದೀಪಾವಳಿ ಬಂತು, ಮಗಳು ಮನೇಲಿದ್ದು ಹಬ್ಬ ಆಚರಿಸ್ಲಿ ಅಂತ. ಯಾಕೆ ನಾವೇನ್ ಹಬ್ಬ ಮಾಡಲ್ವಾ? ಇಲ್ಲೇ ಇದ್ದು ಹಬ್ಬ ಆಚರಿಸ್ಲಿ ಬಿಡೋಣ. ಹಾಗಲ್ಲಮ್ಮ, ಮೊದಲನೇ ಮಗಳು ಮೊದಲನೇ ಹಬ್ಬ, ಹಿರೇ ಮಗಳು ಮನೇಲಿ ಇರ್ಬೇಕಾದ್ದು ಧರ್ಮ. ಸಂಪ್ರದಾಯ ಗೊತ್ತಿರೋ ನೀವೇ ಹೀಗೆ ಮಾತಾಡಿದ್ರೆ ಹೇಗೆ? ಹಬ್ಬ ಕಳೆದ ಮಾರನೇ ದಿವಸ ಕಳಿಸ್ಕೊಟ್ಬಿಡ್ತೀನಿ. ಸರಿ, ಯಾವಾಗ ಕರ್ಕೊಂಡು ಹೋಗ್ತೀಯಾ? ಇವತ್ತೇ ಕರ್ಕೊಂಡು ಹೋಗ್ತೀನಮ್ಮ. ಏನ್ ಭವ, ಅಕ್ಕ ಇನ್ನು ಹಾಗೆ ಇದ್ದಾಳೆ. ಬರ್ತೀವಮ್ಮ. ಸರಿ. ನಗ್ನಗ್ತಾ ಇರಿ ಹೇಳಿ ಅಂದ್ರೆ ಬೇಗ ಕಳಿಸ್ಕೊಟ್ಬಿಡ್ತೀನಿ. ಸುಮಾ, ಒಂದ್ ನಿಮಿಷ ಒಳಗ್ ಬರ್ತೀಯಾ? ಇಷ್ಟು ದಿವಸ ನಾನು ತಪ್ಪಾಗಿ ನಡ್ಕೊಂಡಿದ್ದಕ್ಕೆ ನೀನ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲ, ಖಂಡಿತ ನಾನು ಯಾವತ್ತೂ ನಿಮ್ಮನ್ನ ಆ ರೀತಿ ತಪ್ಪಾಗಿ ತಿಳ್ಕೊಂಡಿಲ್ಲ. ಸುಮಾ, ತಂದೆ ಇಲ್ಲ, ತಾಯಿ ಇಲ್ಲ, ಒಡ ಹೊಡ್ತವ್ರಂತೂ ಇಲ್ವೇ ಇಲ್ಲ. ನನ್ನವಳು ಅಂತ ಇದ್ದ ನೀನೊಬ್ಬಳನ್ನ ಈಗ ಕಳಿಸ್ಕೊಡಕ್ ಮನ್ಸು ಬರ್ತಿಲ್ಲ. ಪರವಾಗಿಲ್ಲ, ಹೋಗು. ನಿನ್ ತಂದೆ ಮನೆಯಲ್ಲಿ ನಿನ್ಗೆ ಇಷ್ಟ ಬಂದಷ್ಟು ದಿನ ಸಂತೋಷವಾಗಿದ್ಬಿಟ್ಬಾ. ತಗೋ, ಈ ಹೂ ಮುಡ್ಕೊ. ಸುಮಾ, ಸುಮಾ, ಏನೇ ಚೆನ್ನಾಗಿದೆಯಾ? ಅಲ್ವೇ, ಮದುವೆ ಆಗೋದ್ಮೇಲೆ ಒಂದ್ ಕಾಟನಾದ್ರೂ ಬರಿಬಾರ್ದಾ? ಮನೇಲಿ ತುಂಬಾ ಕೆಲ್ಸ ಇರ್ತಿತ್ತು, ಅದಕ್ಕೆ ಆಗ್ಲಿಲ್ಲ. ಹೋಗ್ಲಿ ಬಿಡು. ಹೌದು, ನಿಮ್ಗೊಂದು ವಿಷಯ ಗೊತ್ತಾ? ಏನು? ಅದೇ ನನ್ ಗೋಪಿದಾನಲ್ಲ, ಅವನ ಆವತ್ತು ಊರ್ ಬಿಟ್ಟು ಹೋದವನು ಇನ್ನೂ ಪತ್ತೆ ಇಲ್ಲ.
ಯಾಕೂರು ಹಿಂಗ್ ಕುಂತ್ಬಿಟ್ಟೆ? ಯಾಕೋ ಒಂಥರ ಆಗ್ತಾ ಇದೆ ಕಣ. ಆಗ್ಲೇ ಕುಡಿಯೋ ಕೆಪ್ತಿ ಬಂದ್ಬಿಡ್ತಾ? ಅದಲ್ವಾ. ಮತ್ತೆ ಗೊತ್ತಾಯ್ತು ಬಿಡು. ಅದಕ್ಕೆ ಊರಲ್ಲಿ ಇಲ್ಲ ಅಂತ ತಾನೇ. ಅವಳ ಹತ್ರ ಏನೋ ಒಂದು ಆಕರ್ಷಣೆ ಇದೆ. ಮದುವೆ ಆದ್ಮೇಲೆ ಅವಳಿಂದ ದೂರ ಆಗ್ಬೇಕು ಅಂತ ನಾನು ಆಸೆ ಪಟ್ಟೆ. ಆದ್ರೆ ನಾನೇ ಸೋತು ಅವಳು ಹಿಂದೆ ಬಿದ್ದೆ. ಎಷ್ಟೇ ಆಗ್ಲಿ, ಹೆಣ್ಣು ಮನೆಗೆ ಮಹಾಲಕ್ಷ್ಮಿ ಅನ್ನೋದು ಸತ್ಯವಾದ ಮಾತು. ಅವಳನ್ನ ಯಾವಾಗ ನೋಡ್ತೀನೋ, ಯಾವಾಗ ಸೇರ್ತೀನೋ ಅಂತ ಒಂದೇ ಸಮ ನನ್ನ ಜೀವ ಹೊಡ್ಕೊತಾ ಇದೆ. ಟಿಕೆಟ್ ಎಲ್ಲಿ ಕೊಡ್ಲಿ? ಈ ಬಸ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿ ಕೊಡಿ. ಸ್ವಲ್ಪ ಆ ಕಡೆ ನಿಂತ್ಕೊಳಕ್ಕಾಗಲ್ವಾ? ಕುತ್ಕೊಳಕ್ ಸೀಟ್ ಇಲ್ವಲ್ಲ, ಏನ್ ಮಾಡ್ಲಿ? ಏನಪ್ಪಾ, ಹಿಂದೆ ಸೀಟ್ ಖಾಲಿ ಇದ್ರು ಇಲ್ಲೇ ನಿಂತಿದ್ಯಲ್ಲ, ಲೈನ್ ಹೊಡಿಯೋಕೆ ಇನ್ನೆಲ್ಲೂ ಜಾಗ ಸಿಗ್ಲಿಲ್ವಾ? ಆಗ್ಲಿಂದ ಬಂದು ಬಂದು ಮೈ ಮೇಲೆ ಬೀಳ್ತಾ ಇದ್ದಾನೆ ಲೋಫರ್. ಏನೋ ಪೊಲೀಸ್ ಸ್ಟೇಷನ್ ನೋಡಿದ್ಯಾ? ಬಸ್ ಆಡ್ತಾ ಇದೆಯಲ್ಲ, ನಾನೇನ್ ಮಾಡ್ಲಿ? ಓಹೋ, ನಿಂತಿರೋ ಬಸ್ಸು ಇನ್ನೊಬ್ಬನ್ಗೆ ಅಳ್ಳಾಡುತ್ತೆ. ಅಭ್ಯಾಸ ಬಲ ಅಂತ ಕಾಣುತ್ತೆ. ನಾಕ್ ಬಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೋಗಿ ಡ್ರೈವರ್ ಪಕ್ಕದಲ್ಲಿ ನಿಂತ್ಕೋ. ಅಯ್ಯೋ, ನಾನು ಹೋಗಲ್ಲಪ್ಪ. ಯಾಕಪ್ಪ? ಎಮರ್ಜೆನ್ಸಿ ರೈಟ್. ಏನೋ ಮತ್ತೆ ಅಯೋಗ್ಯ ಈ ಊರಿಗೆ ಬಂದ? ನೆಮ್ಮದಿ ಆಗಿರೋ ಅವಳು ಬಾಳಿಗೆ ಮತ್ತೆ ಬೆಂಕಿ ಇಡಕ್ ಬಂದಿದ್ದಾನೆ. ಕಾಳ, ಅವನು ಸುಮ್ಮನೆ ಬಿಡಬಾರದು. ಊರೊಳಗೆ ಕಾಲಿಡೋದಕ್ಕೆ ಮುಂಚೆನೆ ಹೋಗಿ ಅವನು ಏನ್ ಗುರು, ನೆನ್ನೆ ತಾನೇ ಹೆಂಡ್ತಿನ ತೋರಿಕೆ, ಈಗಾಗ್ಲೇ ನೋಡ್ಬೇಕು ಅಂತ ಹೋಗ್ತಿದ್ಯಲ್ಲ, ಊರ್ ಜನ ಏನ್ ಅನ್ಕೊಂತಾರೆ? ನಾನೇನ್ ಇನ್ನೊಬ್ಬನ ಹೇಳ್ತೀನ ನೋಡಕ್ ಹೋಗ್ತಾ ಇದ್ದೀನಿ. ನನ್ ಹೆಂಡತಿ ಹತ್ರ ನಾನು ಹೋದ್ರೆ ಯಾವನೇನು ಅಂತಾನೆ. ಇವ್ ಯಾವನೋ ಹೆಂಡ್ತಿ ಸರಿಗಿಟ್ಕೊಂಡು ಸುತ್ತಾನೋ ಅಂತ ಜನ ಆಡ್ಕೊಂಡು ನಗ್ತಾರೆ. ಹಾಗ್ ಮಾಡಿದ್ರೆ ಒಬ್ಬೊಬ್ಬನಿಗೆ ಹಲ್ಲು ಉದುರ್ಸ್ಬಿಡ್ತೀನಿ, ನಿನ್ನನ್ನು ಸೇರಿಸಿ. ನೆಟ್ಟು ಗಾಡಿ ಹೊಡಿಯೋದನ್ನ ಕಲ್ತ್ಕೊಳ. ತಪ್ಪಾಯ್ತು ಗುರು. ಹೆಂಗ್ ಕುದಿತಾವ್ರೆ? ಭಾವ, ಅಕ್ಕ, ಭಾವ ಬಂದಿದ್ದಾರೆ.
ಅಂದ್ರೆ ನಮ್ಮನ್ನು ಮುಂದೆ ಕಳಿಸಿ ಹಿಂದೆ ಬಂದ್ಬಿಟ್ರೆ. ಹಾಗಲ್ಲ, ಪಕ್ಕದವ್ರಿಗೆ ಹೋಗ್ತಾ ಇದ್ವಿ, ಕತ್ಲೆ ಆಗೋಯ್ತು, ಇಲ್ಲೇ ಇದ್ದು ಬೆಳಗ್ಗೆ ಹೋಗೋಣ ಅಂತ ಬಂದ್ವಿ. ಸಂತೋಷ, ತುಂಬಾ ಸಂತೋಷ. ಈ ವ್ಯಕ್ತಿ ಯಾರು? ನಾವ್ ದಾರಿಲಿ ಬರ್ತಿದಾಗ ಯಾರೋ 4 ಜನ ಇವನ್ನ ಚೆನ್ನಾಗಿ ಚಚ್ಚಿ ತಗ್ತಿದ್ರು. ನಮ್ ಗುರು ಅವ್ರಿಗೆಲ್ಲ ದನ ಚಚ್ಚಂಗ್ ಚಚ್ಚಿ ಇವನ್ನ ಇಲ್ಲಿ ಎತ್ತಾಕ ಬಂದ್ರು. ಇವ್ರಲ್ಲಿ ಡಾಕ್ಟ್ರೇ ಇಲ್ವಾ? ಡಾಕ್ಟರ್ ಬೇಕಾದಷ್ಟು ಜನ ಇದ್ದಾರೆ. ಬೇಕಾರಿಸ್ತೀರಾ? ಕರ್ಸೋಣ. ಏ ಒಂಟೆ ಗೊದ್ದ, ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬಾ. ಡಾಕ್ಟ್ರೆ, ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಅಂಥದ್ದೇನಿಲ್ಲ. ಆದ್ರೂ ಇವರಿಗೆ ಈ ಮೊದಲೆಲ್ಲೋ ಬೆಂಕಿ ತಗಲಿ ಎದೆಗೆ ಸುಟ್ಗಾಯ ಆಗಿದೆ. ಮತ್ತೆ ಅದೇ ಜಾಗಕ್ಕೆ ಏಟ್ ಬಿದ್ದಿರೋದ್ರಿಂದ ಸ್ವಲ್ಪ ಹುಷಾರ ನೋಡ್ಕೋಬೇಕು. ಡಾಕ್ಟ್ರೆ, ನಿಮ್ಮ ಆಸ್ಪತ್ರೆಯಲ್ಲಿ ಬೆಡ್ ಖಾಲಿ ಇದೆಯಾ? ಇದೆ. ಯಾಕೆ? ಈತ ಯಾರು ಏನು ಅಂತಾನೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ ಮಾಡಿ. ವೆರಿ ಸಾರಿ. ಇಂಥ ಪೇಷಂಟ್ ನ ಗೌರ್ಮೆಂಟ್ ಆಸ್ಪತ್ರೆಗೆ ಸೇರಿಸಬೇಕು. ಯಾಕೆಂದ್ರೆ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ ತಲೆಗೆ ಬರುತ್ತೆ. ಸಾರ್, ನಿಮ್ಗೆ ಯಾಕ ತೊಂದ್ರೆ? ಹೇಗೂ ಇತ್ತನ ಕರ್ಕೊಂಡ್ ಬಂದಿದ್ದು ನಾನೇ. ಹುಷಾರಾಗಿ ಅವ್ರಿಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಬಿಡಿ. ಏನ್ ಮಾಡ್ತಿದ್ಯಾ? ಇವತ್ ತಾರೀಖ್ ಎಷ್ಟು? 16. ಮಲ್ಕೊಳಪ್ಪ, ಮಲ್ಕೊ. ಎಲ್ಲಿಗೆ ಹೋಗ್ತಿದ್ಯಾ? ನನ್ ಹೆಂಡತಿ ಹತ್ರ. ಆ? ನನ್ ಹೆಂಡತಿ ಹತ್ರ ನಾನು ಹೋದ್ರೆ ನೀನಾಕ ಬಾಯ್ ಬಿಡ್ತಿದ್ಯಾ? ನನ್ ಕಷ್ಟ ಯಾರು ಗೊತ್ತಾಗ್ಬೇಕು? ನನ್ ಕಷ್ಟ ಯಾರಿಗ್ ಗೊತ್ತಾಗ್ಬೇಕು? ನಿನ್ ಕಷ್ಟ ನೀನ್ ಒಬ್ಬನ್ ಗೊತ್ತಾದ್ರೆ ಸಾಕು. ಮುಚ್ಕೊಂಡ್ ಬಿದ್ಕೊಳ್ಳಲೆ. ಬಿದ್ಕೊಳ್ಳ. ಯಾರದ? ನಾನೇ. ಏನ್ ಬೇಕಾಗಿತ್ತು? ನೀರು ನಿಮ್ ರೂಮ್ ನಲ್ಲೇ ಇತ್ತಲ್ಲಪ್ಪ. ಇದೆ ಇತ್ತು. ಮತ್ತೆ ಕತ್ಲೆ ಏನು ಕಾಣಿಸ್ತಿಲ್ಲ. ಈಗ ಹೋಗಿ ಹುಡುಕಿ ಕುಡ್ದು ಬಿಡ್ತೀನಿ. ಓ, ತುಂಬಾ ಸೆಕೆ, ಬಾಗ್ಲೇನ್ ಹಾಕ್ಬೇಡ ಬಿಡು. ಆಯ್ತು, ಇವತ್ತಿಗೆ ನನ್ನ ಕತೆ ಆಯ್ತು. ಮಲ್ಕೊಳ್ಳಿ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನೋ ಗಾದೆ ಗೊತ್ತಾ? ಸುಮ್ಮಾ ನಾನು ನೋಡ್ಬೇಕು ಅಂತ ಎಷ್ಟೊಂದು ಆಸೆಯಿಂದ ಓಡೋಡ್ ಬಂದೆ ಗೊತ್ತಾ? ಆದ್ರೆ ದಾರಿಯಲ್ಲಿ ಬರುವಾಗ ಯಾರೋ ಚಂಡಾದ್ರು ನನಗೆ ದೂರ ಹೋಗ್ಬೇಕಂದ್ರು. ಜೀವನದ ಓಟ ಎಷ್ಟೊಂದು ವೇಗ,
ಎಲ್ಲ ನಾವು ಅನ್ಕೊಂಡು ಹಾಗೆ ನಡೆಯೋ ಹಾಗಿದ್ದಿದ್ರೆ ಆ ದೇವರು ಒಬ್ಬ ಯಾಕೆ ಬೇಕಾಗಿತ್ತು ಹೇಳು ಸುಮಾ. ಈಗಲೂ ಕಾಲ ಮಿಂಚಿಲ್ಲ. ಈ ನೋವನ್ನೆಲ್ಲ ಮರೆತು ನಾವಿನ್ನೂ ಒಂದಾಗೋಣ. ಗೋಪಿ ಹೌದು ಸುಮಾ, ಅವತ್ ನೀನೇ ನನ್ ಸೇರ್ಬೇಕು ಅಂತ ಎಷ್ಟೊಂದು ಆಸೆ ಪಟ್ಟೆ. ಆದ್ರೆ ನಾನು ತುಡುಪಟ್ಟೆ. ಅದನ್ನೆಲ್ಲ ಮರೆತು ನಾನ್ ನಿನ್ನವನಾಗ್ಬೇಕು ಅಂತ ಹೀಗೆ ಎಷ್ಟೊಂದು ಆಸೆ ಪಡ್ತಾ ಇದ್ದೀನಿ ಗೊತ್ತಾ ಸುಮಾ. ಆದರೆ ಯಾವ ಹೃದಯನ ನೀನು ಪ್ರೀತಿಸಿದ್ಲು ಅದೇ ಹೃದಯನ ಬೇರೆ ಸಹಿತ ನಿಮ್ ತಂದೆನೇ ಕಿತ್ತು ಹಾಕ್ಬಿಟ್ರು. ಗೋಪಿ ಹೌದು ಸುಮಾ, ಪ್ರೇಮಿಗಳು ಒಂದಾಗೋದಕ್ಕೆ ಈ ಸಮಾಜ ಖಂಡಿತ ಬಿಡೋದಿಲ್ಲ ಅನ್ನೋ ಮಾತು ಸತ್ಯ. ಅವತ್ತು ನಮ್ಮ ಪ್ರೇಮ ಪ್ರಕರಣ ಇಡೀ ಊರಿಗೆ ಗೊತ್ತಾಗಿ ಗಲಾಟೆ ಆದ ದಿನ ಅಜ್ಜಿ ತಲೆಗೆ ಪೆಟ್ಟಾಗಿ ನೋವು ತಡಿಲಾರ್ದು ತೀರ್ಕೊಂಡ್ಬಿಟ್ರು. ಅದೇ ರಾತ್ರಿ ನೀನು ನನ್ನನ್ನು ಹುಡ್ಕೊಂಡು ಬಂದೆ. ಆಗ ಸುಮಾ, ನಡೆದಿದ್ದೆಲ್ಲ ಕೆಟ್ಟ ಕನಸಂತ ಮರೆಯೋದು ಬಿಟ್ಟು ಹೀಗೆ ಯೋಚನೆ ಮಾಡ್ತಾ ಇದ್ರೆ ಹೇಗೆ? ತಗೊಂಡು ಊಟ ಮಾಡಿ. ಇದನ್ನ ತಗೊಂಡು ಹೋಗಿ ನಿಮ್ ತಂದೆ ಕೊಡು. ಆಗ್ಲೇ ಊಟ ಮಾಡಿದ್ರೆ ಅವ್ರ ಬಾಯಿಗೆ ತುರುಕ್ ತಿನ್ಸು. ಚೆನ್ನಾಗಿ ಊಟ ಮಾಡಿ ಅವ್ರ ಹೊಟ್ಟೆ ತಣ್ಣಗಿರ್ಲಿ. ಗೋಪಿ, ಪ್ರೇಮಿಗಳನ್ನ ಬೇರ್ಪಡಿಸೋದು ಈ ಸಮಾಜದಲ್ಲಿ ಯುಗಾಂತರದಿಂದ ನಡೆದು ಬಂದಿರೋ ತಾನೆ. ಅದಕ್ಕೆ ಯೋಚನೆ ಮಾಡ್ತೀರಾ? ನಿಮ್ಮ ವಿಷಯದಲ್ಲಿ ನಾನು ಹಾಗಾಗೋದು ಬಿಡಲ್ಲ. ಆವೇಶದಿಂದ ಮಾತಾಡ್ಬೇಡ ಸುಮಾ. ಎದುರು ಅಲೆಗಳ ಮುಂದೆ ಈಜಿ ದಡ ಸೇರೋ ಶಕ್ತಿ ನನಗಿಲ್ಲ. ನನ್ ಪಾಡಿ ನಾನು ಬಿಟ್ಬಿಡು. ಪ್ರೀತಿಸಿದ ಮೇಲೆ ಯಾವ ಪ್ರೇಮಿನ ಈ ಮಾತನ್ನು ಹೇಳ್ಬಾರ್ದು. ಅಷ್ಟು ಸುಲಭವಾಗಿ ನಾನು ಮರ್ತ್ಬಿಡು ಅಂತಿರಲ್ಲ. ಇದ್ ಸರಿನಾ? ಇಷ್ಟೆಲ್ಲ ಆದ್ಮೇಲೂ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ ಅಂದ್ರೆ ಯಾತಕ್ಕೆ ಅಂತ ಯೋಚನೆ ಮಾಡಿದ್ದೀರಾ? ಇಲ್ಲಿ ನೋಡಿ, ಈ ಕ್ಯಾರಿಯರ್ ಅಲ್ಲಿ ನಮ್ಮ ತಾಯಿ ನನ್ನ ಮದ್ವೆಗೆ ಅಂತ ನಾನು ಮಾಡ್ಸಿಟ್ಟಿದ್ ಒಡವೆನೆಲ್ಲ ತಂದಿದ್ದೀನಿ. ಹೇಗೂ ಇವತ್ತು ರಾತ್ರಿ 10 ಗಂಟೆ ಟ್ರೈನ್ ಬರುತ್ತೆ. ನಾವಿಬ್ರು ದೂರ ಹೋಗಿ ಸುಖವಾಗಿದ್ ಬಿಡೋಣ. ಬೇಡ ಸುಮಾ, ಅಜ್ಜಿ ತೀರ್ಕೊಂಡಿನ್ನೂ ಒಂದಿನ ಕೂಡ ಕಳೆದಿಲ್ಲ. ನನ್ ಮಾತು ಕೇಳು. ನನ್ನ ಮರೆತು ನಿಮ್ ತಂದೆ ನೋಡಿರೋ ಹುಡುಗನ ತಿರುಗೋಕಿ ನನ್ನ ಮಗನೇ, ನನ್ನ ಮಗಳನ್ನು ಪ್ರೇಮಿಸಿದ್ದು ಅಲ್ದೆ ನನಗೆ ಅಲ್ಲುದ್ರಿಸ್ತೀನಿ ಅಂತ ಹೇಳ್ತೀಯಾ? ನಿನ್ನ ತುಂಡ ಕತ್ತರಿಸಿ ನಾಯಿ ನರಗಳಿಗೆ ಬಿಸಾಕೋ ಶಕ್ತಿ ನನಗಿದೆಯೋ ನೋಡ್ತೀಯಾ? ನೀನ್ ಅವಳನ್ನು ಪ್ರೇಮಿಸ್ಬಿಟ್ಟೆ ನೋಡು. ಅದಕ್ಕೆ ನಾನು ಬಂದು ನಿನ್ ಕಾಲ್ ತೊಳೆದು ಹೆಣ್ಣು ಕೊಡ್ಬೇಕು ಅಲ್ಲ? ಏಯ್, ಗುಡಿಸಲ್ ಮನೇಲಿ ಇಲ್ದೆ ತಪ್ಪಿಸ್ಕೊಂಡ್ಬಿಟ್ಟೆ. ಇಲ್ದೆ ಹೋಗಿದ್ರೆ ನೀನ್ ಮಾಡಿರೋ ತಪ್ಪಿಗೆ ನಿನ್ ಮನೆಗೆ ಬೆಂಕಿ ಹಚ್ಚಿ ಭಸ್ಮ ಮಾಡ್ಬಿಡ್ತಿದ್ದೆ. ಏಯ್, ಇವನ್ ನನ್ನ ಮಗಳನ್ನ ಪ್ರೇಮಿಸಿದ ತಪ್ಪಿಗೆ ಇದೇ ಪಂಜರಿಂದ ಚುಚ್ಚಿ ಇವನು ಹೃದಯನ ಛಿದ್ರ ಮಾಡಿ ಯಾವ್ದಾದ್ರೂ ದೂರದ ಊರಿಗೆ ಎಳ್ಕೊಂಡೋಗಿ ಬಿಸಾಕ್ ಬಂದ್ರು. ಸಾವು ಬದುಕಿನ ಹೋರಾಟದಲ್ಲಿ ನಿನ್ನ ಪ್ರೇಮಕ್ಕೋಸ್ಕರ ಗೆದ್ದು ಬಂದಿದ್ದೀನಿ. ನಾನು ಹೃದಯ ಕಳ್ಕೊಂಡಿರಬಹುದು, ಆದ್ರೆ ನೀನು ನನ್ನ ದೇಹದ ಕಣಕಣದನ್ನು ತುಂಬಿಕೊಂಡಿದ್ಯಾ. ಇನ್ನಾದ್ರೂ ನಾವು ಅದೇ ಪ್ರೇಮಿಗಳಾಗಿ ಒಂದಾಗೋಣ. ಅದೇ ಜನ್ಮದಲ್ಲಿ ಸಾಧ್ಯವಿಲ್ಲ.
ಸುಮಾ ಸುಮಾ ಹೌದು, ನಾನೇ ಅವಳ ಗಂಡ. ಗಾಬರಿ ಆಗ್ಬೇಡಿ. ಪ್ರೀತಿಸಿದ ಮೇಲೆ ಪ್ರೇಮಿಗಳು ಒಂದಾಗ್ಲೇಬೇಕು. ನಿಮ್ಮಿಬ್ರಿಗೆ ಸರಿಯಾದ ತೀರ್ಪುನ ನಾನ್ ಕೊಡ್ತೀನಿ. ಋಷಿ ಮೂಲ, ನದಿ ಮೂಲ, ಹೆಣ್ಣಿನ ಮೂಲ ಹುಡುಕ್ಬಾರ್ದು ಅಂತ ಹಿರಿಯರೇ ಹೇಳಿದ್ದಾರೆ. ಯಾಕೆಂದ್ರೆ ಋಷಿ ಮೂಲ ಗೊತ್ತಾದ್ರೆ ಅವ್ರ ಮೇಲಿರೋ ಭಕ್ತಿನೇ ಹೊರಟೋಗುತ್ತೆ. ನದಿ ಮೂಲ ನೋಡಿದ್ರೆ ಅದ್ರ ಗೌರವ ಕಡಿಮೆ ಆಗುತ್ತೆ. ಇನ್ನು ಹೆಣ್ಣಿನ ಮೂಲ ಹುಡುಕಕ್ ಹೋದ್ರೆ ಅವ್ರ ಮೇಲಿರೋ ಪೂಜ್ಯ ಭಾವನೆ ಕಡಿಮೆ ಆಗುತ್ತೆ. ಮನುಷ್ಯ ಹುಟ್ಟೋದು ಸಾಯೋದು ಒಂದೇ ಸಾರಿ. ಅದರ ಮಧ್ಯೆ ಇರೋ ಜೀವನನ ತನ್ನ ಆತ್ಮ ತೃಪ್ತಿ ಪಡುವಾಗಿ ಅವನೇ ಸೃಷ್ಟಿಸ್ಕೋಬೇಕು. ಯಾಕೆಂದ್ರೆ ಇದ್ರಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೂ ಅದಕ್ಕೆ ಅವನೇ ಜವಾಬ್ದಾರ. ನಾನು ತಪ್ಪು ಮಾಡಿದೆ, ಕುಡಿಯೋದನ್ನ ಬಿಟ್ಟು ತಪ್ಪು ಮಾಡಿದೆ. ಕುಡಿದಿರುವಾಗ ನಾನೆಲ್ಲ ಒಳ್ಳೆ ಕೆಲಸನೇ ಮಾಡ್ತಿದ್ದೆ. ಆದ್ರೆ ತಾಳಿ ಕಟ್ಟುವಾಗ ಮಾತ್ರ ಕುಡಿದಿರ್ಲಿಲ್ಲ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ತಪ್ಪು ಎಲ್ಲರೂ ಮಾಡ್ತಾರೆ. ಯಾಕೆಂದ್ರೆ ಮನುಷ್ಯ ಅಂದಮೇಲೆ ಉಪ್ಪು, ಹುಳಿ, ಖಾರ ತಿನ್ನೋ ದೇಹ ಅಲ್ವಾ. ಇರ್ಲಿ, ನನಗೆ ನಿನ್ ಮೇಲೆ ಅನುಮಾನ ಯಾವತ್ತು ಬಂತು ಗೊತ್ತಾ? ನಿನ್ನಂತ ಒಳ್ಳೆ ಹುಡುಗಿನ ಮದುವೆ ಆದ್ನಲ್ಲ ನನ್ನ ಸಂತೋಷಕ್ಕೆ. ಮತ್ತೆ ನನ್ನ ಜೀವನದಲ್ಲಿ ಯಾವತ್ತು ಸಾರಾಯ ಕುಡಿಯಲ್ಲ ಅಂತ ಪ್ರಮಾಣ ಮಾಡಕ್ಕೆ ಅದೇ ಸಾರಾಯ ಅಂಗಡಿಗೆ ಹೋಗಿದ್ದೆ. ಅದರಲ್ಲಿ ಏನ್ ನಡೀತು ಗೊತ್ತಾ? ಅಣ್ಣ, ಮದುವೆ ಗಂಡು ಎಣ್ಣೆ ಹಾಕಕ್ ಬರ್ತಿದ್ದಂಗ ಐತೆ. ಲೇ ಚಡ್ಡಿ, ತಾತ ಒಂದ್ ಕಡ್ಡಿ. ಏ ಗಂಡು ಹೊಸಬಾ ಕಣು, ಆದ್ರೆ ಹೆಣ್ಣು ಹಳೇದು, ಅದು ತುಕ್ಕಿಡ್ದಿರೋದು. ನೋಡಣ, ಹುಸಿ ಮೆತ್ತು ಮಾತಾಡು. ಗಂಡಿಗೆ ವಿಷಯ ಏನಾದ್ರು ಗೊತ್ತಾದ್ರೆ ನಿನ್ ನೀಲಿ ಗುಂಡಿಗೆ ನಾನು ಹುಣ್ಣು ಮಾಡ್ಬಿಡ್ತಾರೆ. ಏಯ್, ನಾನೇನ್ ಸುಳ್ಳು ಹೇಳ್ತಾ ಇದ್ದೀನಲ್ಲ? ಆ ಮುದುಕಿ ಮೊಮ್ಮಗ MLA ಮಗಳನ್ನ ಊರೂರೇ ಡಂಗೂರ್ ಹಾಕಿ ಸಾರ್ತಾವ್ರೆ. ಹೌದಲ್ವಾ? ನಮಸ್ಕಾರ ಸರ್. ನಮಸ್ಕಾರ. ನಿಮ್ದು ಯಾವ ಊರು? ಇದೇ ಊರು. ಯಾಕೆ? ಸಂಬಂಧ ಇಲ್ದಿರೋ ವಿಷಯನ ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ. ನಮ್ಮನ್ನ ಏನ್ ಮಾಡ್ತೀಯ? ನಿಮ್ಮನ್ನ ಕುನ್ನತ್ತೂರ್ ಕಳ್ಸೋಣ ಅಂತ. ಏಯ್, ಇದೇ ನಡೆದಿತ್ತು. ಅದಕ್ಕೋಸ್ಕರನೇ ಆದಷ್ಟು ನಿನ್ನಿಂದ ದೂರ ಇರ್ಬೇಕಂತ ಪ್ರಯತ್ನ ಪಟ್ಟೆ. ಆಮೇಲೆ ಅದನ್ನೆಲ್ಲ ಮರೆತು ನಿನ್ ಜೊತೆ ಬಾಳ್ಬೇಕಂತೂ ಆಸೆಪಟ್ಟೆ. ಅಯ್ಯೋ, ಏನ್ ಮಾಡೋದು? ಇದು ಆ ವಿಧಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ಮತ್ತೆ ನಿನ್ ಹಳೆ ಪ್ರೇಮನ ಕರ್ಕೊಂಬಂದು ನಿನ್ನ ಹತ್ರನೇ ಬಿಟ್ಟ. ನೀವ್ ಹೇಳೋದು ಹೇಗಿದೆ ಅಂದ್ರೆ, ಒಂದ್ಸರಿ ಶ್ರೀರಾಮ ಒಂದು ಜಿಂಕೆನ ಬೆನ್ನಟ್ಟಿ ಬಾಣ ಬಿಟ್ನಂತೆ. ಆಗ ಜಿಂಕೆ ಶ್ರೀರಾಮ ನೋಡಿ ಏನ್ ಹೇಳ್ತು ಗೊತ್ತಾ? ರಾಮ, ಕಾಡಲ್ಲಿ ನಮ್ಗೇನಾದ್ರು ತೊಂದ್ರೆ ಆದ್ರೆ ಶ್ರೀರಾಮಚಂದ್ರ ನಮ್ಮನ್ ಕಾಪಾಡು ಅಂತ ಕೇಳ್ಕೊತಾ ಇದ್ವಿ. ಆದ್ರೆ ಈಗ ನೀನೇ ನಮ್ಮನ್ ಕಲ್ತಿರುವಾಗ ಇದನ್ನ ಯಾರಾದ್ರೂ ಹೇಳೋದು ಅಂತ ಕೇಳ್ತಂತೆ. ನನ್ನ ಕಥೆನೂ ಹಾಗೆ. ಯಾವ ತಪ್ಪು ಮಾಡದೆ ಈ ನರಕ ಅನುಭವಿಸ್ತಿದ್ದೀನಿ. ದಯವಿಟ್ಟು ನನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇಷ್ಟೆಲ್ಲ ನಡೆದ ಮೇಲೂ ನೀನು ಒಪ್ಕೊಂತೀಯ? ಹಾಗಲ್ಲ, ನಡೆದಿರೋ ತಪ್ಪು ತಪ್ಪಲ್ಲ. ಸಾಮಾನ್ಯವಾಗಿ ವಯಸ್ಸಿಗೆ ಬಂದಿರೋ ಎಲ್ಲಾ ಹೆಣ್ಮಕ್ಳ ಜೀವನದಲ್ಲೂ ನಡೆಯುವಂತ ಘಟನೆ ಇದು. ನೀವು ತಿಳ್ಕೊಂಡಿರೋ ಹಾಗೆ ನಾವಿಬ್ರು ಯಾವ ವಿಷಯದಲ್ಲೂ ದುಡುಕಿಲ್ಲ. ನಿಮ್ ಕೈ ಮುಗಿದು ಕೇಳ್ಕೊಳ್ತೀರಿ, ಹಳೇದನ್ನೆಲ್ಲ ನೆನ್ಸ್ಕೊಂಡು ನಿಮ್ಮ ಈ ಪವಿತ್ರವಾದ ಹೆಂಡತಿನ ದೂರ ಮಾಡಬೇಡಿ. ಹಾಗಾದ್ರೆ ಯಾರು ಪವಿತ್ರ ಯಾರ ಅಪವಿತ್ರ ಅಂತ ನಾನು ಪರೀಕ್ಷೆ ಮಾಡೇ ಬಿಡ್ತೀನಿ. ಎಲ್ಲಿ ನನ್ ಕೈ ಕೊಡು ಸುಮಾ, ಕೈ ಕೊಡು.
ನನ್ನ ಮಗಳು ನಿನಗಿಷ್ಟ ಇಲ್ಲದೆ ಇದ್ರೆ ಅವಳು ಇದೇ ಸ್ಥಿತಿಯಲ್ಲಿ ಬಿಟ್ಟು ಹೊರಟೋಗು. ಅವಳು ಸಾಯೋವರೆಗೂ ಅವಳು ನಮ್ಮ ಮನೇಲಿ ಇಟ್ಕೊಂಡು ಸಾಕೋ ಶಕ್ತಿ ನನಗಿದೆ. ಅದು ಬಿಟ್ಟು ಗೊತ್ತು ಗುರಿ ಇಲ್ಲದೆ ಇರೋ ಯಾವನ ಕೈನೂ ಇಳಿಸಿ ನನ್ನ ಮಾನ ಮರ್ಯಾದಿನ ಕಳಿಬೇಡ. ನಿನ್ನ ಮಾನ ಬೇರೆ ಇದೆಯಾ? ಅದು ಇದ್ದಿದ್ರೆ ಆಸ್ತಿ ಅಂತಸ್ತು ಜಾತಿ ಮತ ನೋಡದೆ ನನ್ನ ಮಗಳನ್ನ ಇವಂದೇ ಕೊಟ್ಟು ಮದುವೆ ಮಾಡ್ತಿದ್ದೆ. ಅವಂದಾಗಿರ್ಲಿ, ನಿನ್ ವಿಷಯಕ್ಕೆ ಬರೋಣ. ನಿನ್ ಮದ್ವೆ ಗೊತ್ತು ಮಾಡಿದ ದಿನಾನೇ ಊರವರೆಲ್ಲ ಏನಂದ್ರು ಗೊತ್ತಾ? ಅವನೊಬ್ಬ ದೊಡ್ಡ ಕುಡ್ಕ, ಹೋಗಿ ಹೋಗಿ ನಿಮ್ ಮಗಳನ್ನ ಅವನಿಗೆ ಯಾಕೆ ಕೊಡ್ತೀರಾ ಅಂತ. ಹೌದು, ನಾನು ಕುಡುಕ, ಆದ್ರೆ ನೀನು ಕೆಡುಕ. ಎರಡು ಜೀವಗಳು ಒಂದಾಗಕ್ ಬಿಡದೆ ಈ ತ್ರಿಶಂಕ ಸ್ಥಿತಿಗೆ ತಂದಿದ್ಯಲ್ಲ, ಇದು ನ್ಯಾಯನಾ? ನಾನ್ ಮಾಡೋದೇ ಹಾಗೆ. ಒಂದ್ ಕೆಲಸ ಮಾಡು, ನನ್ನ ಮಗಳು ನಿನಗೆ ಹಿಡಿಸ್ದೆ ಹೋದ್ರೆ ಕೋರ್ಟ್ಗೆ ಹೋಗಿ ಡೈವರ್ಸ್ ಮಾಡ್ಕೊ. ನಿಮ್ಗೊಂದು ವಿಷಯ ಗೊತ್ತಾ? ಒಂದು ಪ್ರೇಮ ಕಥೆನೋ ಅಥವಾ ಒಂದು ಪ್ರೇಮ ಗೀತೆನೋ ಪುಸ್ತಕದಲ್ಲಿದ್ರೆ ಅದನ್ನ ಓದಿ ಸಂತೋಷ ಪಡ್ತಾರೆ, ಆದ್ರೆ ಅದೇ ನಿಜ ಜೀವನದಲ್ಲಿ ನಡೆದ್ರೆ ಅದಕ್ಕೊಂದು ಕೊಕ್ಕೆ ಹಾಕ್ತಾರೆ. ಇವ್ರ ಜೀವನದಲ್ಲಿ ಹಾಗಾಗಕ್ ನಾನು ಬಿಡೋದಿಲ್ಲ. ಇವರಿಬ್ಬರನ್ನ ಒಂದು ಮಾಡೇ ಮಾಡಿಸ್ತೀನಿ. ನೋಡಿ, ಅದಕ್ಕೂ ಮುಂಚೆ ನನ್ನೊಂದು ಮಾತನಾಡಿಸ್ಕೊಡ್ತೀರಾ? ಏನು? ಯಾವ ಪಂಚಭೂತದ ಸಾಕ್ಷಿಯಾಗಿ ನನ್ನ ಹಣೆಗೆ ಈ ಕುಂಕುಮ ಇಟ್ರು ಅದನ್ನ ನಿಮ್ ಕೈಯಾರನ್ನ ಅಳಿಸ್ಬಿಡಿ. ಅಗ್ನಿ ಸಾಕ್ಷಿಯಾಗಿ ಕಟ್ಟಿದ ಈ ತಾಳಿನ ನಿಮ್ ಕೈಯಿಂದಾನೆ ಕಿತ್ತಾಕ್ಬಿಡಿ. ಅರುಂಧತಿ ಸಾಕ್ಷಿಯಾಗಿ ಹಾಕಿದ ಈ ಕಾಲುಗಳನ್ನ ತೆಗೆದ್ಬಿಡಿ. ಇಷ್ಟೇ ತಾನೆ? ಈ ಮಾತು ನಾನು ಮೊದಲೇ ಹೇಳಿದ್ರೆ ತೊಂದರೆನೇ ಇರ್ತಿರ್ಲಿಲ್ಲ. ಆಯ್ತು, ನೀನ್ ಹೇಳಿದಾಗೆ ಮಾಡ್ತೀನಿ. ಹೆದರ್ಕೋಬೇಡ ಸುಮ್ಮ, ನೀನ್ ತಾಳಿ ಭದ್ರವಾಗಿದೆ. ಅದನ್ನ ಕಿತ್ತು ಬಿಸಾಕಷ್ಟು ಕೀಳ್ಮಟ್ಟಿಗೆ ನಾನು ಹಿಡಿದಿಲ್ಲ. ಇಷ್ಟೊತ್ತು ನೀನು ಅನ್ಕೊಂಡಿದ್ದಲ್ಲ ಬರೀ ಭ್ರಮೆ. ಸುಮ್ಮ, ರಾಮ ತನ್ನ ಹೆಂಡತಿ ಪತಿವ್ರತೆ ಅಂತ ಗೊತ್ತಿದ್ರು ಅದನ್ನ ನಿರೂಪಿಸಕ್ಕೆ ಅಗ್ನಿ ಪ್ರವೇಶ ಮಾಡಿಸ್ತಾ. ಈಗ ನಾನು ರಾಮನೂ ಅಲ್ಲ, ನೀನ್ ಸೀತೆನೂ ಅಲ್ಲ. ಯಾವತ್ ನಿನ್ ಕುತ್ತಿಗೆಗೆ ನಾನು ತಾಳಿ ಕಟ್ಟಿದ್ನೋ ಆವತ್ತಿಂದ ನೀನ್ ನನ್ನ ಹೆಂಡತಿ, ನಾನು ನಿನ್ ಗಂಡ. ಅದು ಅಲ್ಲದೆ ಈ ಪ್ರೇಮ ಪರೀಕ್ಷೆ ನೀನ್ ಗೆದ್ಬಿಟ್ಟೆ. ಸರ್, ನಿಜವಾಗ್ಲೂ ನೀವು ದೇವ್ರು ಸರ್. ಹೀಗೆ ಪ್ರತಿಯೊಬ್ಬರು ಹೆಣ್ಣನ್ನು ಅರ್ಥ ಮಾಡ್ಕೊಂಡ್ರೆ ನಮ್ದೊಂದು ಸುಂದರವಾದ ಸಮಾಜ ಅನ್ಸ್ಕೊಳ್ಳುತ್ತೆ. ನಾನಂತೂ ತಾಯಿ ಪ್ರೀತಿ ನೋಡಿದವನಲ್ಲ. ಮುಂದಿನ ಜನ್ಮ ಅಂತ ಒಂದಿದ್ರೆ ತಾಯಿಗಷ್ಟೇ ಅಲ್ಲ, ಇಡೀ ಹೆಣ್ಣು ಕುಲಕ್ಕೆ. For more updates, like, comment, subscribe to our channel.